ಜಯ ಸುರನಂದಿನಿ ಜನನಿ ಜಯ 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 ಸುರನಂದಿನಿ ಜಯ ಸುರನಂದಿನಿ ಜಯ ಭಾಗ್ಯದಾಯಿನಿ ಜಯ ಕಾಮಿತೈ ಯುವ ನಂದಿನಿ ಜಯ 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 ಸುರನಂದಿನಿ ಜಯ ಸುರನಂದಿನಿ ಜಯತೋ ಜಯ ಜಯ ಋತುಜೋತ್ತಮ ಮೆಚ್ಚಿದೆನು ಮನದಿ ಋತುಜೋತ್ತಮ ಮೆಚ್ಚಿದೆನು ಮನದಿ ನೀನಿಂದು ಭಕ್ತಿ ಭಾವದಿ ಗೈದ ಪೂಜನದಿ ನೀನಿಂದು ಭಕ್ತಿ ಭಾವದಿ ಗೈದ ಪೂಜನದಿ ಇತ್ತು ಬಂದಿಹುದೇನು ಕಾರ್ಯ ನಿಮಿತ್ತ ಅರ್ಚನಗೈದುದೇತಗೆ ಅರ್ತಿಯಿಂದಲೇ ಬೀಳುವುದೆನಲ್ಲ ಋತ್ವಿಜೋತ್ತಮ ನುಡಿದ ನವಳಲಿ ದೇವನಂದಿನಿ ಜಾಬಾಲಿ ಮಹರ್ಷಿಗಳಲ್ಲಿ ಹೌದು ದೇವಲೋಕದ ಕಡೆಗಾಗಿ ನಿಮ್ಮ ಆಗಮನವಾಗಿದೆ ಮಾತ್ರವೇ ಅಲ್ಲ ಕಾರ್ಯನಿಮಿತ್ತವಾಗಿ ಬಂದುದೇ ಹೌದಂತಾಗಿದ್ದರೆ ಸುರನಾಥನನ್ನು ಕಂಡು ಅವನಲ್ಲಿ ಚರ್ಚಿಸಬಹುದಾಗಿತ್ತು. ಆದರೆ ಅದನ್ನು ನುಡಿದು ನನ್ನ ಬಳಿಗಾಗಿ ಬಂದು ವಿಧ ವಿಧವಾದಂತಹ ರೀತಿಯಲ್ಲಿ ನನ್ನನ್ನು ಪೂಜಿಸಿದಿರಿ, ಸ್ತೋತ್ರ ಮುಖೇನವಾಗಿ ನನ್ನ ಸಂತೃಪ್ತಿಗೆ ಕಾರಣರಾಗುತ್ತಾ ಇದ್ದೀರಿ. ಆಶ್ಚರ್ಯವಾಗುತ್ತಿದೆ ಮುನಿಪಾಲ, ಯಾಕೆ ನನ್ನಲ್ಲಿವರೆಗಾಗಿ ಬಂದು ಈ ರೀತಿಯ ಭಕ್ತಿ ಭಾವಗಳಿಂದಲಾಗಿ ಸ್ತುತಿಸಬೇಕು ಅಂತಾಗಿದೆ. ನನ್ನಿಂದ ಆಗಬೇಕಾದ ಕಾರ್ಯಗಳೇನು ಹೇಳಿಕೊಳ್ಳಬಹುದು? ನಂದಿನಿಯೇ ನೀ ಮಾತ ಕೇಳಮ್ಮ, ನಂದಿನಿಯೇ ನೀ ಮಾತ ಕೇಳಮ್ಮ, ಆವರಿಸಲಿಗೆ ಸುಂದರಿಯ ನಾಗೋರತರ ಕ್ಷಾಮ, ಆವರಿಸಲಿಗೆ ಸುಂದರಿಯ ನಾಗೋರತರ ಕ್ಷಾಮ. ಬೆಂದು ಬೇಗುದಿಗೊಳುತ್ತಿರಲು ಜನವೃಂದ, ಬೆಂದು ಬೇಗುದಿಗೊಳುತ್ತಿರಲು ಜನವೃಂದ, ನಾನದ ಕಟ್ಟು ಸಹಿಸದೆ ಸಹಿಸದೆ ಬಂದೆ ನೀ ಬರಿಯಿಂದ ನಾಗಗೆ ಎಂದು ನೀನೈದುವುದು ಭೂಮಿಗೆ, ಸಹಿಸದೆ ಬಂದೆ ನೀ ಬರಿಯಿಂದ ನಾಗಗೆ ಎಂದು ನೀನೈದುವುದು ಭೂಮಿಗೆ. ಜಾಬಾಲಿ ಎನ್ನುವಂತ ಹೆಸರಿನ ಮುನಿ ನಾನು. ಇತ್ತ ಬರುವರ ಕಾರಣ ಏನದು? ಲೋಕ ಕಲ್ಯಾಣಾರ್ಥವಾಗಿ ದುಡಿಯುವವರೆಲ್ಲರೂ ಮುನಿಶ್ರೇಷ್ಠರಾಗಿದ್ದಾರೆ. ಲೋಕದ ಕಲ್ಯಾಣಕ್ಕಾಗಿ ಸುದೀರ್ಘವಾಗಿ 12 ವರ್ಷ ತಪಸ್ಸನ್ನಾಚರಿಸಿದವನು ನಾನು. ತಪಸ್ಸಿಗೆ ಕುಳಿತುಕೊಳ್ಳುವ ಸಮಯಕ್ಕೆ ವಸುಂಧರ ದೇವಿ ಹಸಿರುಡುಗೆಯನ್ನ ತೊಟ್ಟು ಶೋಭಾಯಮಾನವಾಗಿ ಕಂಗೊಳಿಸುತ್ತಾ ಇದ್ದವಳು. ಪಕ್ಷಿಗಳೆಲ್ಲವೂ ಸುಶ್ರಾವ್ಯವಾಗಿ ಕಂಠದಿಂದ ಹಾಡುತ್ತಾ ಇದ್ದವು. ಪ್ರಾಣಿಗಳೆಲ್ಲ ಹಸಿರೆಲೆಯನ್ನು ಉಂಡು ಜಿಗಿಯುತ್ತಾ ಇದ್ದದ್ದು. ನದಿಗಳೆಲ್ಲವೂ ತುಂಬಿ ತುಳುಕುತ್ತಾ ಇದ್ದಿತ್ತು. ಸಂತೋಷದಿಂದ ತಪಸ್ಸಿಗೆ ಕುಳಿತವನು ನಾನು. 12 ವರ್ಷದ ತಪಸ್ಸನ್ನ ಪೂರೈಸಿ ತಪಸ್ಸಿನಿಂದ ಎದ್ದ ಬಳಿಕ ಕಂಡದ್ದು, ನನ್ನ ಕಣ್ಣ ದೃಷ್ಟಿಗೆ ಗೋಚರಿಸಿದ್ದು, ಹಸಿರಾಗಿದ್ದಂತ ಭೂಮಿಯೆಲ್ಲವೂ ಬರಡಾಗುವುದರ ಮುಖೇನ ಹಸಿರಾಗಿ ಬೆಳೆದು ನಿಂತ ಮರಗಳೆಲ್ಲವೂ ಕಾಷ್ಟವಾಗಿ ನನ್ನ ಕಣ್ಣ ಮುಂದೆ ಬಿದ್ದದ ದೃಶ್ಯವನ್ನ ಕಂಡೆ. ಮೃಗ ಪಕ್ಷಿ ಮಾನವ ಸಂಕುಲಗಳೆಲ್ಲವೂ ತಿನ್ನುವುದಕ್ಕೆ ಆಹಾರವಿಲ್ಲದೆ, ಕುಡಿಯುವುದಕ್ಕೆ ನೀರಿಲ್ಲದೆ ವಿಲವಿಲನೆ ಒದ್ದಾಡಿ ಸಾಯುವಂತ ದೃಶ್ಯವನ್ನ ಕಂಡೆ ಅಮ್ಮ. ಮನ ಕರಗಿತು. ಭೂಲೋಕದ ಜೀವರಾಶಿಗಳಿಗಾಗಿ ಮನ ಮರುಗಿತು. ಹಾಗಾಗಿ ಭೂಲೋಕದಲ್ಲಿ ಉಳಿದ ನೊಂದ ಜೀವರಾಶಿಗಳಿಗೆ ಅಭಯವನ್ನ ಕೊಟ್ಟೆ. ಭೂಲೋಕದಲ್ಲಿ ಉಂಟಾದಂತ ಕ್ಷಾಮವನ್ನ ದೂರ ಮಾಡುತ್ತೇನೆ. ಮತ್ತೆ ಧರಣಿ ದೇವಿ ಹಸಿರಾಗಿ ಕಂಗೊಳಿಸುವ ಹಾಗೆ ನಾನು ಪ್ರಯತ್ನಿಸುತ್ತೇನೆ. ಭೂಲೋಕದಲ್ಲಿ ಯಜ್ಞವನ್ನ ಮಾಡುತ್ತೇನೆ ಎನ್ನುವ ಹಾಗೆ ಸಂಕಲ್ಪ ಮಾಡಿದೆ. ಏನು ಮಾಡೋಣ ಹೇಳು? ಯಜ್ಞದಿಂದಲಾಗಿ ಮಳೆ, ಹೌದು. ಮಳೆಯಿಂದಲಾಗಿ ಇಳೆಯಲ್ಲಿ ಬೆಳೆ, ಬೆಳೆಯಿಂದಲಾಗಿ ಜನಜೀವನದ ಸಂತೃಪ್ತಿ, ಹೌದು. ಇದು ನಡೆಯುವಂಥದ್ದು. ಹಾಗಾಗಿ ಯಜ್ಞ ಮಾಡಬೇಕೆನ್ನುವ ಹಾಗೆ ಸಂಕಲ್ಪ ಮಾಡಿದ್ದೇನು ಸತ್ಯ. ಬರಡಾದ ಭೂಮಿಯಲ್ಲಿ ಯಜ್ಞಕ್ಕೆ ಬೇಕಾದ ಯಾವ ಸಲಕರಣೆಗಳು ನನಗೆ ದೊರಕುವುದಕ್ಕೆ ಸಾಧ್ಯ
ಸಾಧ್ಯವಿಲ್ಲ. ಹಾಗಾದ್ರೆ ಇನ್ನೇನು ಮಾಡುವುದೆನ್ನುವಾಗಿ ಯೋಚನೆ ಮಾಡಿ ನಮಗೆ ಬೇಕಾದದ್ದು ದೊರೆಯುವುದಿದ್ದರೆ ದೇವಲೋಕದಲ್ಲಿರುವ ಕಾಮಧೇನುವು ಕಾಮಿಸಿದ್ದನ್ನ ನೀಡುವ ಸಾಮರ್ಥ್ಯ ಹೊಂದಿದವಳು ಎನ್ನುವುದನ್ನು ಅರ್ಥ ಮಾಡಿಕೊಂಡು ತಪಸ್ಸಿನ ಪುಣ್ಯದ ಫಲದಿಂದಲೇ ನಾಲ್ಕು ಲೋಕವನ್ನ ಸೇರಿದವನು ನಾನು. ನಾಕಾಧ್ಯಕ್ಷನಾದಂತ ದೇವೇಂದ್ರನಲ್ಲಿ ಸಂಭಾಷಣೆ ಮಾಡಿದೆ. ಕಾಮಧೇನುವನ್ನ ಭೂಮಂಡಲಕ್ಕೆ ಕಳುಹು ಎನ್ನುವ ಹಾಗೆ ಇಲ್ಲ ಎನ್ನುವಾಗಿ ಹೇಳಿದವನಲ್ಲ. ನಮ್ಮಮ್ಮ ವರುಣಲೋಕದ ಕಡೆಗಾಗಿ ಹೋಗಿದ್ದಾಳೆ. ಆ ಮಾತನ್ನ ಮುಂದಿಟ್ಟ ಮೇಲೆ ನಾನಾಡಿದ ಮಾತು ಏನು? ಸಂಕಲ್ಪ ಹಾಳಾಗ್ತದೆ ಎಲ್ಲ ಎನ್ನುವ ಹಾಗೆ. ಆಗ ಇಂದ್ರನೇ ಸೂಚಿಸಿದ್ದು ಏನಂತ? ಕಾಮಧೇನು ವರುಣಲೋಕಕ್ಕೆ ಹೋದರೂ ಕಾಮಧೇನುವಿನ ಮಗಳಾದ ದೇವ ನಂದಿನಿ ಇದ್ದಾಳೆ ಎನ್ನುವ ಹಾಗೆ. ಹಾಗಂತ ಕಳಿಸುವುದಕ್ಕೆ ನಾನು ಶಕ್ತನಲ್ಲ. ಆಜ್ಞೆ ಮಾಡಿದನು? ಆಜ್ಞೆ ಮಾಡಲಿಲ್ಲ. ಮತ್ತೆ ಆಜ್ಞೆ ಮಾಡುವ ಅಧಿಕಾರ ನನಗಿಲ್ಲ. ನೀವು ಒಲಿಸಿ ಕೊಂಡು ಹೋಗುವುದಾದರೆ ಕೊಂಡು ಹೋಗಬಹುದು ಎನ್ನುವಾಗಿ ಹೇಳಿದರು. ಹಾಗಾಗಿ ವಿಧ ವಿಧದ ಪೂಜೆಯಿಂದ ಅರ್ಚಿಸಿ ನಿನ್ನನ್ನ ಪ್ರಸನ್ನೀಕರಿಸಿಕೊಂಡಿದ್ದೇನೆ. ಓ ದೇವದೇನು ನಂದಿನಿ, ಭೂಲೋಕಕ್ಕೆ ಬಂದಂತ ಕಷ್ಟವನ್ನ ದೂರ ಮಾಡುವುದಕ್ಕಾಗಿ ನಮ್ಮೊಂದಿಗೆ ಭೂಲೋಕಕ್ಕೆ ಇಳಿದು ಬರ್ತೀಯ ತಾಯಿ. ಮಹರ್ಷಿ, ಓ ಬೇವಿನ ಗಿಡವನ್ನ ನೆಟ್ಟು ಹ ಅದಕ್ಕೆ ಬೇಕಾದಂತಹ ಬೆಲ್ಲದ ನೀರನ್ನು ಹೊಯ್ದರೂ ಕೂಡ ಸಿಹಿಯಾದಂತಹ ಫಲ ಬರುವುದಕ್ಕುಂಟು ಇಲ್ವೇ? ಕಹಿಯನ್ನೆಲ್ಲೂ ಉಣ್ಣಬೇಕಾದದ್ದು. ತನ್ನ ಗುಣವನ್ನೇ ಕೊಡು. ಮಾಡಿದ್ದುಣ್ಣು ಮಹಾರಾಯ ಎನ್ನುವಂತ ಒಂದು ಮಾತು ನಿಮ್ಮ ಭೂಲೋಕದಲ್ಲಿ ಇರುವಂತದ್ದು. ಹಾಗಾದ್ರೆ ಯಾಕೆ ಬಂತು ಭೂಲೋಕದಲ್ಲಿ ಕ್ಷಾಮ? ಯಾಕೆ? ಕರ್ಮಫಲ ಅಂತ ಅದಕ್ಕೆ ಹೆಸರು. ಹೌದು. ಅಧರ್ಮಿಗಳು ತುಂಬಿ ತುಳುಕಾಡಿದರೆ, ಕೆಟ್ಟದ್ದನ್ನೇ ಮಾಡುತ್ತಾ ಮುಂದುವರಿದರೆ, ಯಜ್ಞಯಾಗಾದಿಗಳನ್ನೇ ನಾಶಗೊಳಿಸುವಂತಹ ಪ್ರವೃತ್ತಿಯಿಂದ ಕೂಡಿದಂತಹ ಮನುಜರಿದ್ದಾರೆ. ಮತ್ತೆ ಇಳಿಗೆ ಮಳೆ ಬರುವುದೆಂತೂ ಬೇಕಾದ ಹಾಗೆ ಸಸ್ಯ ಶ್ಯಾಮಲೆಯಾಗಿ ಕೂಡಿರುವುದಾದರೂ ಎಂತು, ಅಥವಾ ಕ್ಷಾಮ ನಿವಾರಣೆಯಾಗುವುದಾದರೂ ಎಂತು, ಭೂಲೋಕದಲ್ಲಿ ಇರುವಂತಹ ದುಷ್ಟ ಜನರಿಂದಲಾಗಿ ಕ್ಷಾಮ ಉಂಟಾಗಿದೆಯೇ ಹೊರತು ಅವರವರು ಮಾಡಿದ ಪ್ರಾರಬ್ಧ ಕರ್ಮ ಅನುಭವಿಸಿಕೊಳ್ಳುತ್ತಾರೆ. ಭೂಲೋಕದಲ್ಲಿ ದುಷ್ಟರಿದ್ದಾರೆ ಅಂತ ಹೇಳಿದ್ರೆ ಸಾಕಾಗುವುದಿಲ್ಲ. ಅಂತ ಲೋಕಕ್ಕೆ ಬೇಡವಾದ ದೌಷ್ಟ್ಯವನ್ನ ತೋರಿಸಿದವರು ಯಾರು ಅಂತ ಹೇಳಬೇಕಲ್ವ? ನೀವು ಕರೆಯುವುದು ನನ್ನನ್ನು ಯಾವ ಭೂಲೋಕಕ್ಕೆ ಎನ್ನುವುದು ನನಗೇನು ಗೊತ್ತಿಲ್ಲ ಅಂತ ಮಾಡಿದಿರ? ಮತ್ತೆ ಎಂತವರಾಗಿ ಹೋದವರು ಸ್ವಾಮಿ? ಕರ್ತವೀರ್ಯ ಪರೆ ಪರಿವಾರ ಕುಣಲಿತ್ತ ಭೃಗುಜನೌದಾರ್ಯ, ಪರೆ ಪರಿವಾರ ಕುಣಲಿತ್ತ ಭೃಗುಜನೌದಾರ್ಯ, ಭೃಗುಜನೌದಾರ್ಯ. ಮರೆತಾತನನೆ ಕುತ್ತಿ ಕೊಂದ, ಮರೆತಾತನನೆ ಕುತ್ತಿ ಕೊಂದ ಅಂತ ಸುರುಳರದರೆಗೆ ಬಾರೆದು ಸಮದಿಂದ. ಮರೆತಾತನನೆ ಕುತ್ತಿ ಕೊಂದ ಅಂತ ಸುರುಳರದರೆಗೆ ಬಾರೆದು ಸಮದಿಂದ. ಬಾರೆದು ಸಮದಿಂದ. ಸ್ವಾಮಿಯೇ, ನಂದಿನಿ ಇದೇನು? ಪ್ರಪಂಚದಲ್ಲಿ ಇರುವಂತಹ ಜನರಲ್ಲಿ ಒಳಿತು ಕೆಡುಕುಗಳೇನುವಂಥದ್ದು ಇರುವಂತದ್ದೇ ಹೌದು. ಹೌದು. ತಿಳಿಯದೇ ಇದ್ದವರು ಏನಾದ್ರೂ ಕೆಟ್ಟ ಕೆಲಸಗಳನ್ನು ಮಾಡಿದರು ಅಂತ ಆದ್ರೆ ಅದಕ್ಕೊಂದು ಕ್ಷಮೆ ಇರುತ್ತದೆ. ಗೊತ್ತಿಲ್ಲದೆ ಮಾಡಿದರು. ಹೌದು. ಆದರೆ ಪ್ರಮಾದ ಅಂತ ಆಗ್ತದೆ. ಹೌದಲ್ಲ? ಸ್ಥಾನಾಪನ್ನ ವ್ಯಕ್ತಿಗಳಾಗಿ ಊರಿಗೆ ನಿರ್ದೇಶನವನ್ನು ಮಾಡಬೇಕಾದವರಾಗಿ ಪ್ರಬುದ್ಧರಾಗಿದ್ದವರು, ಧರ್ಮಶಾಸ್ತ್ರಗಳನ್ನು ಚೆನ್ನಾಗಿ ತಿಳಿದವರು ತಪ್ಪಿ ವ್ಯವಹರಿಸಿದರು ಅಂತಾದ್ರೆ ಅದು ಘೋರತರವಂತಹ ಅಪರಾಧ ಹೌದೋ ಅಲ್ವೋ? ಅಂತವರು ಯಾರು? ಅಯ್ಯೋ, ಯಾರ್ಯಾರ ಕತೆ ಯಾಕೆ ಹೇಳಲಿ? ಆಗುವುದಕ್ಕೆ ಸಮಸ್ತ ಭೂಮಂಡಲಕ್ಕೆ ಚಕ್ರವರ್ತಿಯಾಗಿ ಮೆರೆದಾಡಿದವನು ಒಂದೆರಡಲ್ಲ, ವಾಜಪೇಯಾದಿ ಅಶ್ವಮೇಧ ರಾಜಸೂಯ ಅಂತ ಮಹಾಯಾಗಗಳನ್ನು ಮಾಡಿ ಪುಣ್ಯಶಾಲಿ ಎನಿಸಿಕೊಂಡಂತಹ ಒಬ್ಬಾತ ಕೃತವೀರ್ಯ ಸಂಜಾತನಾದ ಅರ್ಜುನ. ಹೌದು, ಅರ್ಜುನ ಇದ್ದನಲ್ಲ, ಕಾರ್ತವೀರ್ಯ ಅರ್ಜುನನೆಂದೇ ಹೆಸರು. ಹೆಚ್ಚೇನು ಅವನ ಯೋಗ್ಯತೆ ಎಷ್ಟು ಅಂತ ಹೇಳಿದರೆ ಅವನ ಹೆಸರು ಹೇಳುವ ಮುಖೇನವಾಗಿ ಒಂದು ಸ್ತೋತ್ರ ಮಂತ್ರವೇ ಉಂಟು. ಹೌದು. ಆ ಮಂತ್ರವನ್ನು ಅವನ ಹೆಸರಿನಿಂದ ಪಠಿಸಿದರೆ ಕಳೆದು ಹೋಗದು ಸಿಗ್ತದೆ. ಹೌದಲ್ಲ? ಹೌದು. ಹಾಗಾದ್ರೆ ಅಷ್ಟು ಎತ್ತರಕ್ಕೆ ಏರಿದವನೇ ಅಯ್ಯೋ
ಎಂತಹ ದುರ್ಬುದ್ಧಿಯನ್ನು ಮಾಡಿಬಿಟ್ಟ ಸ್ವಾಮಿ. ಅಲ್ಲ, ಏನು ಮಾಡಿದ್ದಾನೆ? ಪರಿವಾರ ಸಮೇತನಾಗಿ ಹಾ. ಬೇಟೆಗೋಸ್ಕರವಾಗಿ ಹೋದನಂತೆ. ಹೌದು. ಎಲ್ಲಿಗೆ? ಹಾ. ಜಮದಗ್ನಿಗಳ ಆಶ್ರಮದ ಸಮೀಪಕ್ಕಾಗಿ. ನಿಜ. ಅಲ್ಲಿ ಆಶ್ರಮ ಉಂಟು ತಿಳಿದಿಲ್ಲ. ಹಾ. ಬೇಟೆಗಾಗಿ ಹೋದಾಗ ಕಂಡದ್ದು ಇವನ ಇರಸರಿಕೆಯನ್ನು ಬರುವಿಕೆಯನ್ನು ತಿಳಿದಂತಹ ಜಮದಗ್ನಿ ಋಷಿಗಳು ಹಾ. ಓ ಚಕ್ರವರ್ತಿಯ ಕಾಡಿನ ಕಡೆಗಾಗಿ ಬಂದಿದ್ದಾರೆ, ಸ್ವಾಗತಿಸಿದರಂತೆ, ಉಪಚರಿಸಿದರಂತೆ. ಸರಿ, ಮಂತ್ರಾಕ್ಷತೆಯನ್ನು ಕೊಡಿ ನಾನು ಹೊರಡುತ್ತೇನೆ ಎಂದರೆ ಇಲ್ಲ ಹೊತ್ತು ಮಧ್ಯಾಹ್ನವಾಗಿದೆ, ಬೇಕಾದ ನಮ್ಮ ಆತಿಥ್ಯ ಸ್ವೀಕರಿಸಬೇಕು ಅಂತ ಔದಾರ್ಯದಿಂದ ಕೇಳಿದರಂತೆ. ಅಂತ ಮೃಗುಜನ ಔದಾರ್ಯದಿಂದಲಾಗಿ ಅವನಲ್ಲಿರುವಂತಹ ಅಸಂಖ್ಯ ಪರಿವಾರಕ್ಕೆ ಕ್ಷಣದಲ್ಲಿ ಅಟ್ಟುಗೊಳಿಸಿದರಂತೆ. ಊಟ ಮಾಡಿದ್ದೇ ತಡ, ಹೊಟ್ಟೆಯಲ್ಲಿದ್ದ ಅನ್ನ ಸರಿಯಾಗಿ ಜೀರ್ಣ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಅನ್ನದ ರಸ ಅವನಿಗೆ ತಲೆಗೆ ಎರಿದು ಸತ್ಯ. ಯಾಕೆ? ಎಲ್ಲಿಂದ ಇಷ್ಟು ಬೇಗ ಸಿದ್ಧ ಆಯಿತು? ಅರಮನೆಯಲ್ಲಿದ್ದಂತ ನಾವಾದರೂ ಇದನ್ನು ಸಿದ್ಧ ಮಾಡುವುದಕ್ಕೆ ನಮ್ಮ ಹೊತ್ತು ಬೇಕಾಗುತ್ತದೆ. ಕ್ಷಣದಲ್ಲಿ ಅದು ಎಲ್ಲರಿಗೂ ಒಂದೇ ರೀತಿ ಮಾಡಿದ್ದಲ್ಲ. ಯಾರ್ಯಾರ ಅಭಿರುಚಿ ಯಾರ್ಯಾರ ಸವಿರುಚಿ ಹೇಗೆ ಉಂಟು ಅವರವರಿಗೆ ಅಂತದನ್ನು ಬೇಕಾದನ್ನು ಒದಗಿಸಿಕೊಟ್ಟಿದ್ದೇನೆ. ಎಲ್ಲಿಂದ? ಆವಾಗ ಇದು ದೇವತಾ ಸಂಪತ್ತು, ನಮ್ಮಲ್ಲಿರುವಂತಹ ಶಬಲೆಯಿಂದ ಇಷ್ಟು ಕಾರಣವಾಯಿತು ಅಂತ ಹೇಳಿದ್ರು. ಇವ ತಕ್ಷಣ ಇವನ ಕ್ಷಾತ್ರ ಕೆರಳಿತು, ರಾಜಸಗುಣ ಮೇಳೈಸಿತು. ಓಹೋ, ದಿವ್ಯದೇನು ನಿಮ್ಮಲ್ಲಿ ಇರುವುದಾ? ಅಂತಹ ದಿವ್ಯ ವಸ್ತುಗಳು ಇರಬೇಕಾದದ್ದು ಅರಮನೆಯಲ್ಲಿ, ನಿಮಗೆ ಬೇಕಾದಾಗಿ ನಿಮ್ಮಲ್ಲಿ ಇರುವುದಲ್ಲ, ಕೊಡಿ ನನಗದನ್ನು. ಸೌಜನ್ಯದಲ್ಲಿ ಉತ್ತರಿಸಿದರಂತೆ, ಬೇಡ, ಅದು ಯಜ್ಞ ಕಾರ್ಯಕ್ಕೋಸ್ಕರವಾಗಿ ಇರುವಂತಹ ಆಶ್ರಮದ ಸೊತ್ತು, ಕೊಡುವ ಅಧಿಕಾರ ನನಗಿಲ್ಲ, ದೇವೇಂದ್ರ ಒದಗಿಸಿಕೊಟ್ಟದ್ದು ಎಂದಾಗ ಕೆರಳಿರುವಂತಹ ಅವನು ಆ ಶಬಲಿಗೆ ಬೇಕಾದ ಹಾಗೆ ಹಗ್ಗ ಹಾಕಿ ಎಳೆದುಕೊಂಡು ಹೋದ. ಹೌದಲ್ಲ? ಹೌದು. ಪರಿಣಾಮವಾಗಿ ದುಃಖಿತರಾದ. ಮೊದಲೇ ಆ ಋಷಿಗಳ ಜಮದಗ್ನಿಗಳು ಸಿಟ್ಟು ಬಿಟ್ಟದಕ್ಕಾಯ್ತು, ಆದ್ರೆ ಇವ ಸುಟ್ಟು ಹೋಗುತ್ತಿದ್ದ. ಆದ್ರೆ ಏನಾಯ್ತು? ಭಾರ್ಗವನ ಪ್ರವೇಶ, ಆ ಬಳಿಕ ಆ ಕ್ಷತ್ರಿಯನ ಅಂತಹ ಕ್ಷತ್ರಿಯ ಶ್ರೇಷ್ಠನಾದ 1000 ಕೈಗಳನ್ನು ಹೊಂದಿಕೊಂಡಂತ ಬೇಕಾದಾಗ ಅವನಿಗೆ ಒದಗಿ ಬರ್ತಿದ್ದ ಯುದ್ಧ ಹೊತ್ತಿನಲ್ಲಿ ಅಂತಹ 1000 ಕರೆಗಳನ್ನು ಹೊಂದಿಕೊಂಡಿರುವಂತಹ ಕಾರ್ತವೀರ್ಯನನ್ನು ಕೊಂದು ಆ ದೇನನ್ನು ಹಿಡ್ಕೊಂಡು ಬಂದ. ಹೌದು, ಮುಗಿಯಿತ ಪ್ರಕರಣ. ಅವನ ಕೆಟ್ಟ ಸಂತಾನ ಆ ಹೈಹಯರ್ ಎನ್ನುವರು ಅವರು ಮರಳಿ ಬಂದು ಇಲ್ಲಿ ಜಮದಗ್ನಿ ಋಷಿಗಳ ತಲೆ ಕಡದು ಒಂದು ಊಟ ಹಾಕಿದ ಪರಿಣಾಮವಾಗಿ ಇಲ್ಲಿ ಅವನ ತಲೆ ಹೋಯಿತು, ಇಲ್ಲಿ ಇವನ ತಲೆ ಹೋಯಿತು. ಯಾಕೆ ಹೋಯಿತು? ಯಾಕೆ? ಕೃತಜ್ಞತೆಯ ಪರಮಾವಧಿ ಅಂತ ಅದಕ್ಕೆ ಹೆಸರು. ಹೌದಲ್ಲ? ಒಬ್ಬ ರಾಜನಾದವನೇ ಉಂಡ ಮನೆಗೆ 2 ಬಗೆಯುವುದಕ್ಕೆ ಹೊರಡುವಂತ ಭೂಮಿ ನಿಮ್ಮದ್ದು ಅಂತ ಕೃತಜ್ಞರೇ ತುಂಬಿಕೊಂಡಂತ ಭೂಮಿಗೆ ನಮ್ಮನ್ನು ಕರೆಯುವುದು ಸ್ವಾಮಿ ನೀವು. ಅಮ್ಮ, ಏನು ನನಗೆ ಆಶ್ಚರ್ಯ ಆಗುವುದೇನು ಗೊತ್ತುಂಟ? ಯಾವುದು? ಕಾರ್ತವೀರ್ಯಾರ್ಜುನ ಹೇಳಲಿಕ್ಕೆ ಹೋದೆ ದತ್ತಾತ್ರೇಯ ಗುರುಗಳಿಂದ ಕರವೇ ಇಲ್ಲದಿದ್ದವ 1000 ಕರವನ್ನ ಪಡೆದವ. ಹೌದಂತೆ. ಬೇಕಾದ ಅಸ್ತ್ರವನ್ನ ಹೊಂದಿದವನು. ಹೌದೌದು. ಆದ್ರೆ ನೀನಂದ ಹಾಗೆ ವನಪಾಲಕರಿಗೆ ಬಂದ ಕಷ್ಟವನ್ನ ದೂರ ಮಾಡುವುದಕ್ಕಾಗಿ ಬೇಟೆಗೆ ಹೋದದ್ದು ಸತ್ಯ. ಅಲ್ಲಿಯವರೆಗೆ ದೌಷ್ಟ್ಯವನ್ನ ತೋರದೇ ಇದ್ದಂತ ಕಾರ್ತವೀರ್ಯ ಆವತ್ತಿನ ದಿವಸ ಕಾಮಧೇನುವಿನ ಮಗಳು ಶಬಲೆಯ ಅನ್ನವನ್ನ ಊಟ ಮಾಡಿದ. ಹೌದೌದು. ಆ ಅನ್ನ ಊಟ ಮಾಡಿದ ಮೇಲೆ ಇಂಥ ಬುದ್ಧಿ ಬಂತು. ಹೌದು. ಈಗ ದೋಷ ಕಾರ್ತವೀರ್ಯನಲ್ಲಿದ್ದದ್ದ ಶಬಲೆಯ ಅನ್ನದಲ್ಲಿದ್ದದಂತ ಗೊತ್ತಾಗ. ಶಬಲೆಯ ಅನ್ನದಲ್ಲಿದ್ದದಲ್ಲ, ಶಬಲೆಯ ಅನ್ನದಲ್ಲಿದ್ರೆ ಯಾವಾಗಲೂ ಊಟ ಮಾಡಿರುವಂತ ಜಮದಗ್ನಿಗಳಿಗೆ ಬರ್ಬೇಕು. ಅದೇ ಹೇಳುವುದು. ಹೌದಲ್ಲ? ಹಾಗಂತ ಒಂದು ಈಗ ಉಂಡ ಅನ್ನದ ದೋಷ ಬರುವುದಿಲ್ಲ ಅಂತ ಏನೂ ಅಲ್ಲ, ಅದು ಬರ್ತದೆ. ಅದಕ್ಕೆ ವೇದದಲ್ಲೇ ಬೇಕಾದ ಕಥೆಯೂ ಉಂಟು, ನಾನು ಅದನ್ನು ತಿಳಿದವಳೇ ಇದ್ದೇನೆ. ಹಾಗಾದ ಇದು ಹಾಗಾದದಲ್ಲ, ಇವನಲ್ಲಿ ರಾಜಸವೇ ಕೆರಳಿದ್ದು. ಹೌದಾ? ಹಾಗಾದ್ರೆ ಒಂದು ಕೆಲಸ ಮಾಡೋಣ. ಹೇಳಿದೆಯಲ್ಲ, ಕೃತಜ್ಞತೆಯ ಪರಮಾವಧಿ. ಕಾರ್ತವೀರ್ಯ ಹುಟ್ಟಿದ ಭೂಮಿಗೆ ನಾನು ಬರುವುದಿಲ್ಲ ಅಂತ. ಅಯ್ಯೋ ದೇವರೇ, ಬರ್ಲಿಕ್ಕಿಲ್ಲ. ಅಂತ ದುಷ್ಟ ಕಾರ್ಯ ಮಾಡಿದಂತ ಕಾರ್ತವೀರ್ಯನ ಪರಿಸ್ಥಿತಿ ಏನಾಯ್ತು? ಮಾಡಿದೋಗಿದ್ದಾನೆ. ಒಂದದ್ಯಾರು? ಭಾರ್ಗವರಾಮರು. ಹೌದು. ಅವರು ಹುಟ್ಟಿದ್ದೆಲ್ಲಿ? ಹುಟ್ಟಿದ ಜಮದಗ್ನಿಗಳ ಮಡದಿದ್ದ ರೇಣುಕೆ ಹೊಟ್ಟೆ ಭೂಲೋಕದಲ್ಲಿ ಅಲ್ವಾ? ಹೌದು. ಪರಶುರಾಮ ಹುಟ್ಟಿದ ಭೂಲೋಕ ಅಂತ ಆದ್ರೂ ನೀ ಬರಬಹುದಲ್ಲ? ಇಲ್ಲ, ಬರ್ಲಿಕ್ಕಿಲ್ಲ. ಯಾಕೆ ಗೊತ್ತಾ? ಕೇವಲ ಕಾರ್ತವೀರ್ಯನನ್ನು ಕೊಂದಲಿಗೆ ಮುಗಿಲಿಲ್ಲ. ಆಮೇಲೆ ಆ ಭಾರ್ಗವರಾಮರು ಏನು ಮಾಡಿದ್ರು? 21 ಬಾರಿ ಭೂ ಪ್ರದಕ್ಷಿಣೆಯನ್ನು ಮಾಡುವುದರ ಮುಖೇನವಾಗಿ ದುಷ್ಟ ಕ್ಷತ್ರಿಯರನ್ನು ಹುಡುಕಿ ಕೊಂದಿದ್ದಾರೆ. ಹೌದು. ಮುಗಿಯಿತಾ? ಮುಗಿಲಿಲ್ಲ. ಕೃತಯುಗದ ಕಥೆ ಇದಾಗಿ ಹೋಯಿತು. ಆಮೇಲೆ ಮತ್ತೆ ಹುಟ್ಟಿ ಬರ್ಲಿಲ್ವಾ? ಹಾಗಾದ್ರೆ ಪರಶುರಾಮರು ಮತ್ತೆ ಕೊಡಲಿ ಕೆಳಗಿಟ್ಟು ಮತ್ತೆ ತಪಸ್ಸಿ ಬದರಿಕಾಶ್ರಮಕ್ಕೆ ಹೋಗ್ಲಿಲ್ವಾ? ಹೋಗಿದ್ದಾರೆ. ಹಾಗಾದ್ರೆ ಆ ಗುಣ ಅಂದ್ರೆ ನಿಮ್ಮ ಮಣ್ಣಿನ ಗುಣ ಅಂತ ಹೇಳಿದ್ದು. ಈಗ ಯಾವನೊಬ್ಬ ಕಾರ್ತವೀರ್ಯನನ್ನು ಉದ್ದೇಶಿಸಿಕೊಂಡು ಹೇಳಿದ್ದಲ್ಲ, ಆ ವ್ಯಕ್ತಿ ಅಳಿದು ಹೋಗಿರಬಹುದು. ಕೃತಯುಗ ಕಳೆದು ಹೋಗಿದೆ, ಕಲಿಯುಗ ಬಂದಿದೆ. ನಾನು ತಿಳಿದಿದ್ದೇನೆ. ಹಾಗಂತ ಮಣ್ಣಿನ ಗುಣ ಅದು. ಅಲ್ಲಿರುವಂತ ದುಷ್ಟರು ಕೃತಜ್ಞರಿರುವಲ್ಲಿ ನಾ ಬರ್ಲಿಕ್ಕಿಲ್ಲ. ತಾಯೇ, ಕೃತಜ್ಞತೆ ಬಿಟ್ಟು ಹೋಗಿದೆ ನಿಮ್ಮಲ್ಲಿ. ಮಣ್ಣಿನ ಗುಣ ಅಂತ ನೀನ್ ಹೇಳ್ಬಹುದು. ಅರಿಷಡ್ ವರ್ಗಗಳು ತನ್ನೊಳಗಿದ್ದಾಗ ನೀನ್ ಹೇಳಿದಾಗೆ ಉಪ್ಪು ಹುಳಿ ಖಾರ ಎಲ್ಲವನ್ನ ಸ್ವೀಕರಿಸಿದವರು ಒಂದಲ್ಲ ಒಂದು ರೀತಿಯಲ್ಲಿ ಕೃತಜ್ಞತಾ ಭಾವವನ್ನು ತೋರಿಸಬಹುದು. ಆದ್ರೆ ಕೃತಜ್ಞರಾದವರು ಕೇವಲ ಭೂಲೋಕದಲ್ಲಿ ಇದ್ದಾರೆ ಅಂತ ನೀವು ದೋಷ ಹೇಳಿದ್ರೆ ಸಾಕೇನಮ್ಮ. ಅಂತವರು ದೇವಲೋಕದಲ್ಲಿ ಇದ್ದದ್ದು ನಿಮಗೆ ಗೊತ್ತಿಲ್ಲ. ಇಲ್ಲಿ ಹೌದು. ಯಾರಪ್ಪ ಅಂತ? ಯಾರ್ಯಾರು? ಗುರುವಾಗಯೋದು ಪುತ್ರದಲ್ಲಿ
ಶೀಲ ಕಸಿತು ಗುರುವಿದ್ರಾದಿ ಶೀಲ ಕಸಿದು ಜೀವವಿರುವಂತೆ ಕೊಂದ ಪಾಪಗಳೇನು ಕಿರಿದು ಜೀವವಿರುವಂತೆ ಕೊಂದ ಪಾಪಗಳೇನು ಕಿರಿದು ಗುರುವ ಕೈಯೋದು ಪುತ್ರನಲ್ಲಿ ನಿಮ್ಮ ಸುರಪಾಲ ಶಿಷ್ಯನಾಗಿರುವುದಲ್ಲದ್ಯದಲ್ಲಿ ಕೇಳಮ್ಮ ಕೇಳಮ್ಮ ದೇವದೇವನು ನಂದಿನಿ, ಮುನಿಗಳೇ, ಭೂಲೋಕದ ದೋಷವನ್ನು ಎತ್ತಿ ಹಿಡಿಯುವಂತ ನೀವು ದೇವಲೋಕದಲ್ಲಿ ಇಂಥದ್ದೊಂದು ಪ್ರಕರಣ ಆದದ್ದು ಮರೆತೇ ಬಿಟ್ಟಿರ ತಾಯಿ. ದೇವಭೂಮಿಯಲ್ಲಿ ಹೌದು, ಸಾಧ್ಯವೇ ಇಲ್ಲ. ಸಾಧ್ಯವಿಲ್ವಾ? ದೋಷಗಳು ಪಾಪಿಗಳು ಇರುವುದಕ್ಕೆ ಇಲ್ಲಿ ಅವಕಾಶಗಳೇ ಇಲ್ಲ. ಹಾ. ಇಲ್ಲಿ ಏನಿದ್ರು ಪುಣ್ಯಾತ್ಮರು ಮಾತ್ರ ಇರುವಂತ. ಹೌದು, ದಿವ್ಯ ಶರೀರವನ್ನು ಹೊಂದಿದವರು, ಪಾವನತೆಯನ್ನು ಹೊಂದಿದವರು, ಚಿನ್ಮಯ ಶರೀರ ಉಳ್ಳವರು ಇರುವುದಿದ್ರದ್ದು ದೇವಲೋಕದಲ್ಲಿ. ದೇವಲೋಕದಲ್ಲಿ ಪಾಪಿಗಳು ಇರುವುದು ಹೇಗೆ? ಅಮ್ಮ, ಪಾಪಿಗಳಿದ್ರೆ ದೇವಲೋಕ ಆಗುತ್ತದೆ? ಅದು ಆಗುದಿಲ್ಲ ಅಂತಲ್ಲ, ಹಾಗಂತ ಇದ್ದದ್ದು ಸುಳ್ಳಲ್ಲ. ಯಾಕೆ ಗೊತ್ತುಂಟ? ಹಾ. ನಿಮ್ಮಲ್ಲೇ ಕೇಳ್ತೇನೆ. ಏನು? ಕಯಾದು ಪುತ್ರ ಪ್ರಹ್ಲಾದ ಎನ್ನುವವ, ಭಾಗವತ ಆ, ಅವನು ಹರಿಭಕ್ತಿಯಲ್ಲಿ ಅಗ್ರಗಣ್ಯನಾದವನು. ಹೌದು. ನೀನಂದ ಹಾಗೆ ಮತ್ತೆ ಭಾಗವತೋತ್ತಮನು. ಹೌದು, ಮತ್ತೆ ಭಾಗವತರಿಗೆ ಎಂತ ಕೆಲಸ? ಹರಿಕೀರ್ತನೆ ಮಾಡುದು. ಆಗಬೇಕು. ಅದಾದದ್ದು ಭೂಲೋಕದಲ್ಲಿ ಸತ್ಯ ತಾನೆ. ಹೌದು. ಆವಾಗ ಏನಾಯ್ತು? ಏನು? ಅವನ ಹರಿಭಕ್ತಿ ಎಲ್ಲಿವರೆಗೆ ಕೇಳಿದ್ರೆ, ಅವನ ಧರ್ಮ ನಿಷ್ಠೆ ಸತ್ಯ ಎಲ್ಲಿವರೆಗೆ ಕೇಳಿದ್ರೆ, ಅವನ ಶೀಲ ಚಾರಿತ್ರ್ಯದಿಂದ ದೇವಲೋಕದ ಸಂಪತ್ತೇ ಪ್ರಹ್ಲಾದನ ಸಮೀಪ ಬರುವುದಕ್ಕೆ ಪ್ರಾರಂಭವಾಯಿತಂತೆ. ಹೌದೌದು, ಮಸುಕಾಯಿ. ಹೌದಲ್ವಾ? ಹೌದಪ್ಪ. ಇದನ್ನು ಅರಿತ ನಿಮ್ಮ ದೇವೇಂದ್ರ ಮಾಡಿದ್ದೇನು? ಅವನಲ್ಲಿರುವ ಶೀಲ ಚಾರಿತ್ರ್ಯದ ಕುರಿತು ಹಾ. ತನಗಾದ ಅಸೂಯೆಯಿಂದ ಆ ಪ್ರಹ್ಲಾದನನ್ನ ಸಂಧಿಸಿದೆ. ಹೇಗೆ? ಹೇಗೆ? ಒಬ್ಬ ಬ್ರಾಹ್ಮಣನಾಗಿ ಹೋದದ್ದು. ಹೌದಪ್ಪ. ಬ್ರಾಹ್ಮಣ ವೇಷಧಾರಿಯಾಗಿ ಹೋಗಿ ಹಾ. ಗುರು ಎನ್ನುವ ಹಾಗೆ ಅವರನ್ನ ಒಪ್ಪಿ ಶಿಷ್ಯವೃತ್ತಿಯನ್ನ ಮಾಡುವುದಕ್ಕೆ ಪ್ರಾರಂಭ ಮಾಡಿದ. ಹೌದೌದು, ಒಳ್ಳೆ ಶಿಷ್ಯನಾಗಿದ್ದ. ಪ್ರಹ್ಲಾದನಿಗೆ ಗೊತ್ತಾಗ್ಲಿಲ್ಲ. ಎಷ್ಟು ದೊಡ್ಡವರಿದ್ರೆ ಕಲಿಬೇಕು ಅಂತ ಆದಾಗ ನಾವು ಶಿಷ್ಯವೃತ್ತಿ ಹೌದಪ್ಪ, ಹೋದಲ್ಲಿ ಬಂದಲ್ಲಿ ಎಲ್ಲಾ ಕಡೆ ಗುರುವಿಗೆ ಬೇಕಾದ ಹಾಗೆ ವ್ಯವಸ್ಥೆ ಮಾಡಿದವ. ಮತ್ತೆ ವಿನಯಶಾಲಿಯಾದ ನಾವು ಕಲೀಲಿಕ್ಕೆ ಹೊರಟ್ರೆ ವೇಷ ಮಾಡಿದ್ರೆ ಅದಕ್ಕೊಂದು ಶಿಸ್ತು ತೋರಿಸ್ತೇವೆ. ಗೊತ್ತುಂಟು ನಮಗೆ. ಗುರು ಭಕ್ತಿಯಲ್ಲಿ ನಿಷ್ಠೆಯಿಂದ ಶಿಷ್ಯವೃತ್ತಿಯನ್ನ ಮಾಡಿಕೊಂಡಂತ ಆತ ಎಲ್ಲಾ ಮುಗಿದ ಬಳಿಕ ಪ್ರಹ್ಲಾದ ಹೇಳಿದ್ರಂತೆ, ನಿಮ್ಮ ಕೆಲಸ ಇಲ್ಲಿಗೆ ಮುಗೀತು, ಕಲಿಯಬೇಕಾದದ್ದು ಕಲಿತಾಯಿತು, ನೀವಿನ್ನು ಹೋಗಬಹುದು ಎನ್ನುವ ಹಾಗೆ. ಆಗ ಬ್ರಾಹ್ಮಣ ವೇಷದಲ್ಲಿದ್ದಂತ ಇಂದ್ರ ಗುರು ದಕ್ಷಿಣೆಯಾಗಿ ನಾನೇನಾದ್ರೂ ಕೊಡಬೇಕೆನ್ನುವ ಹಾಗೆ ಹೇಳಿದರಂತೆ. ಆಗ ಪ್ರಹ್ಲಾದ ಹೇಳಿದ ಮಾತು, ವರ್ಣದಲ್ಲಿ ಬ್ರಾಹ್ಮಣರು ಶ್ರೇಷ್ಠರು, ಹಾಗಾಗಿ ನಿಮ್ಮಿಂದ ನಾನು ಪಡೆಯುವುದಿಲ್ಲ, ನಾನೇ ಏನಾದ್ರೂ ದಾನವಾಗಿ ನಿಮಗೆ ಕೊಡುತ್ತೇನೆ, ಏನು ಬೇಕು ಕೇಳಿ ಅಂತ. ಆಗ ದೇವೇಂದ್ರ ಮಾಡಿದ್ದೇನೆ, ನೀವು ಕೊಡುವುದೇ ಹೌದಾದ್ರೆ ನಿಮ್ಮ ಶೀಲವನ್ನ ಕೊಡಿ ಎನ್ನುವ ಹಾಗೆ ಕೇಳಿದ. ಅದೊಂದು ಪ್ರಕರಣ ಆಗಿ ಹೋಗಿದೆ. ಹೌದು, ಆಡಿದ ಮಾತಿನಂತೆ ಶೀಲವನ್ನು ಒಪ್ಪಿಸಿದರು. ಶೀಲವನ್ನು ಒಪ್ಪಿಸಿದ ಮೇಲೆ ಅವನಲ್ಲಿರುವಂತ ಎಲ್ಲಾ ಚಾರಿತ್ರ್ಯಗಳು ಅವನನ್ನ ಬಿಟ್ಟು ಹೋಗುವುದಕ್ಕೆ ಪ್ರಾರಂಭವಾಯಿತಂತೆ. ಆಮೇಲೆ ವಿಷಯ ಏನು ಅಂತ ಕೇಳಿದಾಗ ವೇಷ ಮಾಡಿಕೊಂಡು ಬಂದವ ಇಂದ್ರ ಎನ್ನುವ ಹಾಗೆ ಜೀವಂತ ಇದ್ದ ಒಬ್ಬ ವ್ಯಕ್ತಿಯ ಶೀಲವನ್ನ ಅಪಹಾರ ಮಾಡಿ ಜೀವಂತ ಕೊಂದು ಬಿಟ್ಟ ದೇವೇಂದ್ರ ಇರುವ ಈ ದೇವಲೋಕಕ್ಕಿಂತ ನಮ್ಮ ಭೂಲೋಕದ ತಪ್ಪು ಹೆಚ್ಚಾಯ್ತೇನಮ್ಮ ನಿಮಗೆ? ಸ್ವಾಮಿ, ಓ, ಈಗ ನಾ ಕಾರ್ತವೀರ್ಯನ ಕತೆ ಕೃತಜ್ಞತೆ ಉಂಟು ಅಂತ ಹೇಳೋದಕ್ಕೆ ನೀವು ಇದಕ್ಕೆ ಸರಿ ಹೋಲಿಕೆ ಮಾಡುವುದಾ? ಅಲ್ಲ, ಇದಾದ ಸುಳ್ಳಲ್ವಾ? ಆದದಿರ್ಲಿ, ಅದಕ್ಕೆ ಆ ಕಥಾನಕಕ್ಕೆ ಅಥವಾ ಆ ಪ್ರಕರಣಕ್ಕೆ ಅಥವಾ ಆ ಕೃತಜ್ಞತೆಯ ದ್ಯೋತಕವಾಗಿ ದೇವೇಂದ್ರ ಮಾಡಿದ್ದು ಕೃತಜ್ಞತೆ ಅಂತ ಹೇಳುವುದಾ ನೀವು? ತಪ್ಪು ಅಂತಲ್ಲ, ಆದ ಸುಳ್ಳಲ್ಲ. ಆದ ಪ್ರಕರಣ ಇರ್ಲಿ, ಈಗ ಮೇಲ್ನೋಟಕ್ಕೆ ಹೇಳುವುದಲ್ಲ. ಈಗ ಕಾರ್ತವೀರ್ಯ ಅಂತಹ ಒಂದು ದುಷ್ಟ ಕಾರ್ಯ ಮಾಡಿದ್ದರಿಂದ ಭಾರ್ಗವ ರಾಮ ಅವನನ್ನು ಶಿರಚ್ಛೇದನ ಮಾಡಿದ್ದ. ಯಾರು ಭಾರ್ಗವ? ಸಾಕ್ಷಾತ್ ನಾರಾಯಣನ ಅಂಶ ಅವತಾರ. ಹೌದು, ಹೌದಲ್ಲ? ಅವತಾರ ಆದದ್ದು ಹೌದು. ಹಾಗ ಆ ಕಾರಣಕ್ಕೋಸ್ಕರವಾಗಿ ಅವನಿಗೆ ಬೇಕಾದ ಶಿಕ್ಷೆ ಕೊಟ್ಟಿದ್ದಾನೆ. ಇಲ್ಲಿ ದೇವೇಂದ್ರ ಇಂತಹ ಕೃತಜ್ಞತೆ ಮಾಡಿದ್ದನ್ನು ನೀವು ಹೇಳುವುದು, ಅದಕ್ಕಿದೆ ಅಲ್ವೋ ಹೋಲಿಕೆ ಮಾಡಿದ್ದ ನೀವು. ಈಗ ಇವ ದೇವೇಂದ್ರ ತಪ್ಪು ಮಾಡಿದಂತ ಆದ್ರೆ ಏನು ವೈಕುಂಠದಿಂದ ನಾರಾಯಣನ ಕೌಮೋದಕ್ಕೆ ಗದೆ ಬಂದು ದೇವೇಂದ್ರನಿಗೆ ಹೊಡೆದಿದ್ದ? ಇಲ್ಲ, ಹೊಡೆದಿಲ್ಲ. ಅಥವಾ ಏನು ಅಲ್ಲಿಂದ ಚಕ್ರ ಬಿಡಿಸಿಕೊಂಡು ದೇವೇಂದ್ರನ ತಲೆ ಕತ್ತರಿಸಿ? ಇಲ್ಲಪ್ಪ. ಹಾಗಾದರೆ ನಾರಾಯಣನಾಗಿ ಕೃತಜ್ಞನಾದಂತಹ ಒಬ್ಬ ಚಕ್ರವರ್ತಿಯಲ್ಲೂ ದೇವತೆಗಳ ಅಂಶ ಸೇರಿಕೊಂಡಿರ್ತದೆ, ಅವನನ್ನು ನಿಗ್ರಹಿಸುತ್ತಾನಂತೆ. ಹಾಗಾದ್ರೆ ಇಲ್ಲೇ ಇರುವಂತಹ ನಾರಾಯಣ ದೇವೇಂದ್ರನನ್ನು ಯಾಕೆ ಶಿಕ್ಷಿಸಲಿಲ್ಲ? ಯಾಕೆ? ನಿಜವಾಗ್ಲೂ ಹೇಳಬೇಕು ಅಂತಾದ್ರೆ ದೇವೇಂದ್ರ ಅಪರಾಧ ಮಾಡಿದನಂತ ಹೇಳಿಲ್ಲ. ದೇವಪೀಠ ಕೈ ತಪ್ಪುವ ಕಾಲ ಬಂದಾಗ ಅದನ್ನು ಉಳಿಸಿಕೊಳ್ಳುವುದಕ್ಕಾಗಿ ದೇವೇಂದ್ರ ಮಾಡಿದ್ದು ತಪ್ಪಲ್ಲ. ಹಾಗಾದ್ರೆ ಸರಿ ಉಂಟುತ್ತಾಯ್ತಲ್ಲ, ಆ ಪ್ರಕರಣಕ್ಕೆ ಈ ಪ್ರಕರಣ ಅಲ್ಲ ಅಂತ ಆಗುದಿಲ್ಲ.
ಹಾಗಲ್ಲ, ಮತ್ತೆ? ಮಾಡಿದ್ದು ಸುಳ್ಳ ಕೇಳಿದ್ದು, ಮಾಡಿದವರಿದ್ದಾರೆ. ಅಲ್ಲ ಮಾಡಿದ್ದು ಅಂತ ಆದ್ರೆ ತಪ್ಪನ್ನು ಹೇಳಬೇಕೆ ಹೊರತು ಪ್ರಕರಣದ ವಿಷಯಗಳಲ್ಲ. ತಾಯಿ, ಈಗ ಅದಕ್ಕಿದು ಸರಿ ಅಂತ ನಿಮ್ಮಲ್ಲೇ ಕೇಳ್ತೇನೆ. ಏನು? ಈಗ ತಪ್ಪು ಮಾಡ್ಲಿಲ್ಲ ಅಂತ ಹೇಳುವುದಕ್ಕಾಗುದಿಲ್ಲ. ತಪ್ಪು ಮಾಡಿದವನಿಗೆ ಶಿಕ್ಷೆ ಅಂತ ಆದ್ರೆ ಪ್ರಹ್ಲಾದನ ಬಳಿಗೆ ದೇವಲೋಕದ ಸಂಪತ್ತು ಬರುವುದರಿಂದ ಇಂದ್ರ ಹಾಗೆ ಮಾಡಿದ್ದೆ ಹೌದಾದ್ರೆ ನೀವು ಕಾರ್ತವೀರ್ಯನ ಮೂಲವನ್ನು ಹುಡುಕಬೇಕಾದಿತ್ತು. ಯಾಕೆ ಹೇಳಿ? ಕಾರ್ತವೀರ್ಯನನ್ನ ಕೊಲ್ಲುವುದಕ್ಕೆ ಜಮದಗ್ನಿ ರೇಣುಕೆಯರ ಮಗನಾಗಿ ಪರಶುರಾಮ ಬಂದದ್ದು. ನೀವು ಅದರ ಮೂಲವನ್ನು ಹುಡುಕುವುದಕ್ಕೆ ಅವ ಈ ಹಿಂದೆ ಸುದರ್ಶನ ಸರಿ, ನಾನು ಅದೇ ಹೇಳಿದ್ದು. ಈಗ ಬ್ರಾಹ್ಮಣ ದ್ವೇಷವನ್ನು ಅವನು ಹೊಂದಿಕೊಂಡ ಕಾಲದಲ್ಲಿ ಅವನಿಗೆ ಅಳಿವು, ಅವನಿಗೆ ತಿಳಿದು ಅದನ್ನು ಮಾಡಿದ. ಆದರೆ ಆ ಶಿಕ್ಷೆ ಕೊಟ್ಟದ್ದು ಹೌದಲ್ಲ? ಹೌದು. ನಾರಾಯಣನೇ ಆ ಮೂಲಕ ಶಿಕ್ಷೆ ಕೊಟ್ಟದ್ದು ಹೌದು. ಈಗ ಮತ್ತೊಂದು ಹೇಳಿದ್ರಿ, ಪ್ರಹ್ಲಾದನಲ್ಲಿದ್ದಂತ ಶೀಲವನ್ನ ಅಪಹರಿಸಿದ. ಅಂದರೆ ರಾಕ್ಷಸನಾಗಿ, ಅಂದ್ರೆ ರಾಕ್ಷಸ ಕುಲದಲ್ಲಿ ಹುಟ್ಟಿರುವಂತ ಪ್ರಹ್ಲಾದ ಒಳ್ಳೆಯ ಗುಣಚಾರಿತ್ರವನ್ನು ಹೊಂದಿಕೊಂಡಿದ್ದ, ಶಿಷ್ಟನಾಗಿದ್ದ, ಅವನಲ್ಲಿದ್ದಂತ ಒಳ್ಳೆಯತನವನ್ನು ಅಪಹರಿಸಿದ ಅಲ್ವಾ? ಈಗ ದೇವೇಂದ್ರ ಮಾಡಿದ ತಪ್ಪು ಅಂತ ಆದ್ರೆ ನಿಮ್ಮಲ್ಲಿ ಕೇಳು. ಊರಿನಲ್ಲೊಬ್ಬ ಕಳ್ಳ ಇರ್ತಾನೆ, ಒಬ್ಬರು ಮನೆಯಲ್ಲಿ ಸರಿಯಾಗಿ ನಿದ್ರಿಸಲಿಕ್ಕೆ ಬಿಡುವುದಿಲ್ಲ. ನಿದ್ದೆ ಬಂದವರ ತಲೆ ಒಡೆದು ಅಥವಾ ವಿರೋಧಿಸಿದವರನ್ನು ದರೋಡೆ ಮಾಡಿ ಅದು ಮನೆ ಮನೆ ಹೊಕ್ಕಿ ಕಳ್ಳತನ ಮಾಡ್ತಾ ಇರ್ತಾನೆ ಒಬ್ಬ ಕಳ್ಳ. ಅವನನ್ನು ನಿಯಂತ್ರಿಸುವುದಕ್ಕೆ ಯಾರಿಂದಲೂ ಆಗುವುದಿಲ್ಲ. ಆ ಕಳ್ಳನನ್ನು ಒಂದು ದಿವಸ ಊರಿನಲ್ಲಿದ್ದಂತ ಬ್ರಹ್ಮ ರಾಕ್ಷಸ ತಿನ್ನುತ್ತದೆ. ಊರಿನವರು ನೆಮ್ಮದಿಯಿಂದ ನಿದ್ದೆ ಮಾಡಬೇಕಾ ಅಥವಾ ಏನು ಮಾಡಬೇಕು? ಆಗುದಿಲ್ಲ. ಹೇಗೆ ನಿದ್ದೆ ಮಾಡ್ಲಿಕ್ಕೆ ಆಗುದಿಲ್ಲ? ಯಾಕೆ? ರಕ್ಕಸ ತಿನ್ನುವುದಕ್ಕೆ ಬರುವುದರಿಂದ ನಿದ್ದೆ ಮಾಡುವುದಕ್ಕೆ ಅವರಿಂದ ಆಗುವುದಿಲ್ಲ. ಹೌದಾ? ಹಾಗಾದ್ರೆ ಕಳ್ಳ ಹೋದ ಅಂತ ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಕಳ್ಳನ ಉಪದ್ರ ಆದ್ರೂ ಹೇಗಾದ್ರೂ ನಿಯಂತ್ರಿಸಲಿಕ್ಕೆ ಆಗ್ತಿತ್ತು, ಪ್ರಾಣಹಾನಿ ಇರ್ತಿರ್ಲಿಲ್ಲ, ಸಂಪತ್ತು ಕೊಟ್ಟರೆ ಹೋಗುತ್ತಿದ್ದ. ನಾಳೆ ಒಬ್ಬ ನರರಾಕ್ಷಸ ನರನನ್ನು ತಿನ್ನುವ ಬಂದರೆ ಊರು ಉಳಿಲಿಕ್ಕಿಲ್ಲ. ಹೌದಲ್ಲ? ದೇವೇಂದ್ರ ಹೋಗಿ ಒಬ್ಬ ರಾಕ್ಷಸನಲ್ಲಿದ್ದಂತ ಸದ್ಗುಣವನ್ನು ಅಪಹರಿಸಿದರೆ ಅವ ಮತ್ತೆ ರಾಕ್ಷಸ ಆಗುತ್ತಾನೆ. ರಾಕ್ಷಸ ಅಲ್ಲ, ತಡೀರಿ, ರಾಕ್ಷಸ ಆದರೆ ರಾಕ್ಷಸ ವಿರೋಧಿಸುವುದೆಲ್ಲಿ? ಎಲ್ಲಿಗೆ? ಅಲ್ಲ, ದೇವಲೋಕಕ್ಕೆ. ಹಾಗಾದ್ರೆ ಒಬ್ಬನಲ್ಲಿದ್ದಂತ ಒಳ್ಳೆಯ ಗುಣ ತೆಗೆದು ಅವನನ್ನು ಕೆಟ್ಟವನನ್ನಾಗಿಸಿದ್ರೆ ಮತ್ತೆ ದೇವಲೋಕಕ್ಕೆ ಹಾನಿ ಅಂತ ದೇವೇಂದ್ರನಿಗೆ ಗೊತ್ತಿಲ್ವಾ? ಹಾಗಾದ್ರೆ ಯಾಕೆ ಹಾಗೆ ಮಾಡಿದ? ಉದ್ದೇಶ ಅಷ್ಟೇ. ಯಾರು ಯಾವ ಕುಲದಲ್ಲಿ ಹುಟ್ಟಿ ಹೇಗೆ ಬದುಕಬೇಕು, ಬಾಳಬೇಕು ಅದನ್ನ ಅರ್ಥ ಮಾಡಿಕೊಳ್ಬೇಕು. ರಾಕ್ಷಸ ಕುಲದಲ್ಲಿ ಹುಟ್ಟಿರುವಂತ ಪ್ರಹ್ಲಾದ ಒಳ್ಳೆಯವನಿರಬಹುದು, ಅವನ ಮಗನಾದ ವಿರೋಚನ ಇರಲಿ ಅಥವಾ ಇನ್ನುಳಿದ ರಾಕ್ಷಸ ಪರಿಹಾರ ಇರಲಿ, ಲಾದ, ಸಂಲಾದ, ಅನುಲಾದ ಎನ್ನುವಂತ ಬೇರೆ ಬೇರೆ ಮಕ್ಕಳಿದ್ದು ಪ್ರಹ್ಲಾದನ ಅಣ್ಣ ತಮ್ಮಂದಿರು ಎಲ್ಲರೂ ಶಿಷ್ಟರಲ್ವಲ್ಲ. ಹಾಗಾದ್ರೆ ದುಷ್ಟರು ಕೂಡಿರುವಂತ ಒಂದು ಶೋಣಿತಾಪುರಕ್ಕೆ ಇಲ್ಲಿರುವ ದೇವಲೋಕದ ಸಂಪತ್ತು ಹೋಗುತ್ತದೆ ಅಥವಾ ಅವನ ಶೀಲದ ಬಲುಮೆಯಿಂದಲಾಗಿ ದೇವಲೋಕವೇ ಮಸುಕಾಗುತ್ತದೆ ಅಂತ ಒಂದು ಪರಿಸ್ಥಿತಿ ಬರುತ್ತದೆ ಅಂತ ಆದ್ರೆ ಅಂತದ್ದನ್ನು ನಿಯಂತ್ರಿಸಬೇಕಾದದ್ದು ಮೂರು ಲೋಕದ ಒಡೆಯನಾದಂತ ದೇವೇಂದ್ರನಿಗೆ ಹೊಣೆಗಾರಿಕೆ. ಆ ಕಾರಣಕ್ಕೆ ಒಳ್ಳೆಯ ಮನಸ್ಸಿನಿಂದ ದೇವೇಂದ್ರ ಮಾಡಿದ ಹೊರತು ಕೃತಜ್ಞತೆ ಅಲ್ಲ. ಅಮ್ಮ, ಹಾಗೆ ಹೇಳುವುದಾದ್ರೆ ದೇವಲೋಕಕ್ಕೂ ಭೂಲೋಕಕ್ಕೂ ನೀನು ಒಂದೇ ರೀತಿ ಹೋಲಿಕೆ ಮಾಡುವುದಾದ್ರೆ ಅದು ಕಡಿಮೆ. ಯಾಕೆ ಗೊತ್ತುಂಟಾ? ಭೂಲೋಕದಲ್ಲಿ ಆಡುವ ಮಾತೊಂದುಂಟು, ರತ್ನಹಾರಿ ಚ ಪಾರ್ಥಿವ. ಅನರ್ಘ್ಯವಾದ ರತ್ನ ಒಂದು ಚಕ್ರವರ್ತಿಯ ಕಣ್ಣ ದೃಷ್ಟಿಗೆ ಬಿದ್ದಾಗ ಅದನ್ನ ಬಳಸಿಕೊಳ್ಳುವ ಸಂಪೂರ್ಣ ಅಧಿಕಾರ ಎಂದು ಚಕ್ರವರ್ತಿಯಾದವನಿಗಿರ್ತದೆ. ಈಗ ಆಶ್ರಮದಲ್ಲಿದ್ದಂತ ಅನರ್ಘ್ಯವಾದಂತ ರತ್ನವನ್ನ ಕಂಡಾಗ ಚಕ್ರವರ್ತಿಯಾದವನು ಅರಮನೆಯಲ್ಲಿದ್ದಾಗ ಅಲ್ಲಿಗೆ ಬರುವಂತ ಆಳುಗಳಿಗೆ ಬೇಕಾದ ವ್ಯವಸ್ಥೆಯನ್ನ ಮಾಡುವುದಕ್ಕಾಗಿ ಅದನ್ನ ಅಪಹರಿಸಿದರೆ ತಪ್ಪು ಅಂತ ಆಕ್ಷೇಪ ಮಾಡುವುದಕ್ಕಾಗ ತಪ್ಪೇ ಆಗುತ್ತದೆ. ಯಾಕಂದ್ರೆ ಕೊಡುವ ಅಧಿಕಾರ ಇವರಿಗೆ ಸ್ಪಷ್ಟ ಮಾಡಿದ್ದಾರೆ. ನನಗೆ ಕೊಡುವ ಅಧಿಕಾರ ಇಲ್ಲ, ದೇವೇಂದ್ರನ ಸೊತ್ತಿದು. ಬೇಕು ಅಂತಾಗಿದ್ರೆ ದೇವೇಂದ್ರನ ಒಲುಮೆ ಸಂಪಾದಿಸಬಹುದಾಗಿತ್ತಲ್ಲ. ಈಗ ಅಂತಹ ಒಬ್ಬ ಅದ್ವಿತೀಯನಾಗಿ ಯಜ್ಞಯಾಗಾದಿಗಳನ್ನು ಮಾಡಿರುವಂತ ಕಾರ್ತವೀರ್ಯನಿಗೆ ದೇವೇಂದ್ರನ ಸಂಪ್ರಾಪ್ತಿ ಪಡೆಯಲಿಕ್ಕೆ ಆಗುದಿಲ್ಲ. ಅಂತದ್ದು ಬೇಕು ಅಂತ ಪಡೆಯಬಹುದಿತ್ತಲ್ಲ. ಹಾಗಾದ್ರೆ ಅದನ್ನು ಪಡೆಯದೆ ದುರ್ವರ್ತನೆ ಯಾಕೆ ಕೇಳಿದ್ರೆ ಎಳ್ಕೊಂಡು ಹೋಗುತ್ತೇನಂತ ಅಷ್ಟು ದುರ್ವರ್ತನೆ ನಿಮ್ಮಲ್ಲೇ ಕೇಳ್ತೇನೆ. ಅವ ಬೇಕಾದ್ರೆ ಅವ ದೇವೇಂದ್ರನ ಒಲಿಸಿ ಪಡೆಯಬಹುದಿತ್ತು ಅಂತ ಹೇಳಿದ್ರೆ ಅದೇ ರೀತಿ ದೇವೇಂದ್ರನಿಗೂ ಸಂಪತ್ತು ಮರಳಿ ಬರಬೇಕಾದ್ರೆ ಶರಣ ಶ್ರೇಷ್ಠನಾದಂತ ಪ್ರಹ್ಲಾದನಿಗೆ ಶರಣು ಹೋಗಬಹುದಿತ್ತಲ್ಲ. ಶರಣ ಕಳ್ಳತನ ಮಾಡಿದ್ದೆ ಅಲ್ಲ, ನೀವೇ ಹೇಳಿದ್ರಿ, ನಿಷ್ಠಾವಂತನಾಗಿ ಮಾಡಿದ್ದಾನೆ. ಈಗ ಸನ್ನಾತ ಪರಿಚರ್ಯೆಯಲ್ಲಿ ಪ್ರಹ್ಲಾದ ನನಗೆ ಗುರು ಅಂತ ಒಪ್ಪಿದ ಮೇಲೆ ದೇವೇಂದ್ರ ಮೋಸ ಮಾಡಿದ್ದಾನೆ? ಇಲ್ಲ. ಹೋಗುವಾಗ ಎಲ್ಲರೂ ಗುರುದಕ್ಷಿಣೆ ಕೊಟ್ಟು ಹೋಗುದು. ಈಗ ದೇವೇಂದ್ರನಿಗೆ ಪಡೆಯುವಷ್ಟು ಪಾತ್ರತೆ ಹೊಂದಿಕೊಳ್ಳುತ್ತಾನಂತ ಆದ್ರೆ ಪ್ರಹ್ಲಾದನ ಮನಸ್ಸನ್ನು ಗೆದ್ದಿದ್ದಾನಂತ ಅರ್ಥ. ಹಾಗಾದ್ರೆ ಯೋಚನೆ ಮಾಡಿ, ಹೋಗಿ ಕಳ್ಳತನದಿಂದ ಒಂದೇ ದಿವಸದಲ್ಲಿ ನನಗಿಂತದ್ದು ಕೊಡಿ ಅಂತ ಕೈಕಲ್ ಹಿಡಿದು ಬೇಡಿದ್ದಲ್ಲ. ಎಷ್ಟೋ ವರ್ಷಗಳ ಕಾಲ ಪ್ರಹ್ಲಾದನ ಸೇವೆ ಮಾಡಿ ವಿನಯವಂತನಾಗಿದ್ದಾನಂತಾದ್ರೆ ಲೋಕಕ್ಷೇಮಕ್ಕಾಗಿ ದೇವೇಂದ್ರ ಮಾಡಿದ್ದೇ ಹೊರತು ಅಂತದೇನು ಅಲ್ಲ. ಇದ್ದ ರೀತಿ ಹೇಗೆ ಬ್ರಾಹ್ಮಣ ವೇಷಧಾರಿ ಇದ್ದದ್ದು, ನಿಜ ವೇಷವನ್ನ ಮರೆತು ಬ್ರಾಹ್ಮಣನಾಗಿ ಇರ್ತಾನೆ ಅಂತಾದ್ರೆ ಅವ ಮೋಸ ಮಾಡಿದ್ದು ಸುಳ್ಳ? ಅಲ್ವೇ ಅಲ್ಲ. ನಿಜ ವೇಷದಲ್ಲಿ ಇರುವುದಕ್ಕೆ ಅದು ರಾಕ್ಷಸರ ಬೀಡು. ರಾಕ್ಷಸರಂತ ನೆಲೆವೀಡಲ್ಲಿ ದೇವೇಂದ್ರನ ಹೋದ ಕುಳಿತ ಅಂತಾದ್ರೆ ಪ್ರಹ್ಲಾದ ಒಪ್ಪಿಯಾನು, ಉಳಿದಂತ ರಾಕ್ಷಸರ ಪಡೆ ಒಪ್ಪುದಿಲ್ಲ. ಆದ್ರೂ ಒಂದು ಪ್ರಹ್ಲಾದ ಹೇಳಿದ್ದೆ ನಡೆಯುತ್ತದೆ ವಿನಃ ಉಳಿದ ರಕ್ಕಸರು ಹೇಳಿದಾಗ
ಆಗುದಿಲ್ಲ ನಮ್ಮಲ್ಲಿ. ಸ್ವಾಮಿ, ಪ್ರಹ್ಲಾದ ಹೇಳಿದ್ದನ್ನು ಉಳಿದ ದಾನವರು ಒಪ್ಪುವರಲ್ಲ. ಈಗ ದೇವೇಂದ್ರ ಕೆಟ್ಟರೆ ಅಂತ ಹೇಳಿದ್ರೆ ನೀವು ಹೋಗಿ ದೇವೇಂದ್ರನಿಗೆ ಪೂಜೆ ಮಾಡೋದು. ಪೂಜೆ ಮಾಡ್ತೀವಿ. ಈಗ ನೀವು ನಾಳೆ ಯಜ್ಞ ಯಾಗಾದಿ ಮಾಡುವಾಗ ಇಂದ್ರಾಯ ಸ್ವಾಹ ಅಂತ ಹೇಳ್ತೀರಾ, ಬೇರೆ ಹೇಳ್ತೀರಾ? ಇಂದ್ರಾಯ ಸ್ವಾಹವೇ ಹೇಳುದು. ನೀವು ಇಲ್ಲಿ ಬಂದಾಗ ದೇವೇಂದ್ರ ಅಂತ ಹೋಗಿ ಕೈ ಮುಗಿದ್ರೆ ಬೇರೆಯವರ ಹತ್ರ ಹಾಗೇ ಕೈ ಮುಗಿದಿದೆ. ಅವ ಕೆಟ್ಟವನಾದ ನೀವು ಕೈ ಮುಗಿದೆ ಕೆಟ್ಟವನಂತ ಹೇಗೆ ಗೊತ್ತುಂಟ? ತಾಯಿಯಾದವಳು ಮಗು ತಪ್ಪು ಮಾಡಿದಾಗ ಮಗುವಿಗೆ ಹೊಡಿತಾಳೆ. ಆದರೂ ಆ ಮಗು ಒಮ್ಮೆ ಅಮ್ಮ ಹೊಡೆದಳು ಏನೋ ಹಾಗೆ ಸಿಟ್ಟುಕೊಂಡರು ಮತ್ತೆ ಬಿದ್ದಾಗ ಅಮ್ಮ ಅಂತಲೇ ಕೂಗುವುದು. ಯಾಕೆ? ಅಮ್ಮನ ಮೇಲಿದ್ದ ಪ್ರೀತಿ, ನಂಬಿಕೆ. ನಾವು ಹಾಗೆ ದೇವೇಂದ್ರನ ಪ್ರತ್ಯಕ್ಷ ಅಲ್ಲ ಪರೋಕ್ಷವಾಗಿ ಆಕ್ಷೇಪಿಸಿದ್ರು, ಪ್ರತ್ಯಕ್ಷವಾಗಿ ನಂಬಿಯವರನ್ನ ಆರಾಧಿಸುವವರಿದ್ದೇವೆ. ಹಾಗಾದ್ರೆ ತಿಳ್ಕೊಳ್ಳಿ, ಅಮ್ಮ ಅಂತ ಅಮ್ಮನ ಭಾವನೆಯಿಂದ ಒಪ್ಪುತ್ತೀರಲ್ಲ. ಮಾತ್ರ ಹೃದಯವನ್ನು ಉಳ್ಳವನು ದೇವೇಂದ್ರ ಅಂತ ಆದ್ರೆ ಕುಡಿದ ಔಷಧವು ಬಾಯಿಗೆ ನಿಗ್ರಹವನ್ನು ಮಾಡಿ ಒಡಲಿಗೆ ಕಾಯಕ್ಕೆ ಸುಖವೀಯುವಂತೆ ದೇವೇಂದ್ರ ಮಾಡಿದ ನಿಮಗೆ ಕೆಟ್ಟದ್ದಾಗಿ ಕಂಡರೂ ಲೋಕಕ್ಕೆ ಅಮೃತೋಪಮವಾದ ಕೆಲಸ ಆಗಿದೆ ಅನ್ನೋದೇ ಆಗಿದೆ. ಇನ್ನೂ ಆಗಬೇಕು. ಯಾಕೆ ಗೊತ್ತುಂಟು? ಭೂಲೋಕಕ್ಕೆ ಬಂದು ತನಗೆ ಬೇಕಾದನ್ನ ಪಡೆದು ಹೋದ ದೇವೇಂದ್ರ, ಭೂಲೋಕವರು ಮಕ್ಕಳೇನು ಹಾಗೆ ಒಪ್ಪಿದ ದೇವೇಂದ್ರ, ಮಕ್ಕಳು ಮಾಡಿದ ತಪ್ಪು ಏನೋ ಹಾಗೆ ಯೋಚನೆ ಮಾಡಿ ಬೇಕಾದ ವ್ಯವಸ್ಥಿತವಾದ ವ್ಯವಸ್ಥೆ ಕೊಡಬಹುದಿತ್ತಲ್ಲ. ಅಯ್ಯೋ ದೇವ್ರೇ, ನೀವೀಗ ಕರೀತೀರಿ ಬಾರೇ ನಂದಿನಿ ಭೂಲೋಕ ಹೋಗೋಣ ಅಂತ ಹೇಳಿ, ನಾನೆಂತ ಹೇಳ್ತೇನೆ ಗೊತ್ತಾ? ಬೇಡ ಬೇಡ ಬರಿದೆ ಚಲವ ಮಾಡಬೇಡ ಯತಿವರ. ಬೇಡ 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 ಬರಿದೆ ಚಲವ ಮಾಡಬೇಡ ಯತಿವರ. ಬರಿದೆ ಚಲವ ಮಾಡಬೇಡ ಯತಿವರ. ಹೇವರಿಸದೆ ಸುರಯ ಕುಡಿದು ದೇವರನ್ನೇ ಹಳಿಯುತ್ತ. ಹೇವರಿಸದೆ ಸುರಯ ಕುಡಿದು ದೇವರನ್ನೇ ಹಳಿಯುತ್ತ. ಜೀವಿಸಿದರು ತರುಣರಾದ ರಾವಣೋದ್ಯರೆಲ್ಲರೂ. ಜೀವಿಸಿದರು ತರುಣರಾದ ರಾವಣೋದ್ಯರೆಲ್ಲರೂ. ಬೇಡ 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 ಬೇಡ. ಯಾವುದು ಬೇಡ? ಯಾಕೆ ಬೇಡ? ನೀವು ಅದು ಕೊಡ್ತೇನೆ ಇದು ಕೊಡ್ತೇನೆ ಅಂತ ಹೇಳಿದ್ರೆ ನಾನು ಹೇಳುದಷ್ಟೇ ಬೇಡ. ಅದು ಯಾಕಂತ ಇಲ್ವೇನು? ಬರುವುದಿಲ್ಲ. ಏನಾಗಿ? ಅಯ್ಯೋ, ಕಾರ್ತವೀರ್ಯ ಅಳಿದು ಹೋಗಿರಬಹುದು. ದೇವೇಂದ್ರ ಮಾಡಿದ್ದನ್ನು ನೀವು ವಿರೋಧಿಸಬಹುದು. ಅಲ್ಲ, ಪರ್ಯಾಯ ಒಳಿತೆನ್ನುವ ಹಾಗೆ ಒಪ್ಪಿಕೊಳ್ಳಬಹುದು. ಅದಕ್ಕೆ ಇದನ್ನ ಮಂಡಿಸಿದ್ವ ಸ್ವಾಮಿ. ನಿಮ್ಮ ಭೂಲೋಕದ ಹೆಸರು ಕೇಳಿದ್ರೆ ನನಗೆ ಹೇವರಿಕೆ, ಹೇಸಿಗೆ. ಯಾಕೆ? ಎಂತವರಿದ್ದಾರೆ ಭೂಲೋಕದಲ್ಲಿ. ಏನಾಗಿದೆ? ಧರ್ಮ ಕಾರ್ಯಗಳನ್ನು ಮಾಡುವವರು ಇರುತ್ತಿದ್ದರೆ ಇಂಥ ಬರಗಾಲವೇ ಬರ್ತಿರ್ಲಿಲ್ಲ. ಈಗ ಬರಗಾಲ ಕೇವಲ ಈಗ 12 ವರ್ಷ ಈಗ ಮಾತ್ರ ಬಂದದ್ದಲ್ಲ, ಈ ಹಿಂದೆಯೂ ಬಂದಿದೆ. ಹೌದಲ್ಲ? ಹೌದು. ಒಬ್ಬ ಆತನೇ ಗುರುಪುತ್ರಿಯನ್ನೇ ಕೆಡಿಸಿದ್ದ, ಅಂತವನೊಬ್ಬ ಆಗಿ ಹೋದ ದಂಡಕ ಅಂತ ಹೇಳುವ. ಅವನಿಂದಲಾಗಿ ಅವನಿದ್ದ ಊರಲ್ಲಿ ಮಳೆ ಬರ್ತಿಲ್ಲ, ಅವನು ಬದುಕಿರೋ ತನಕ ಮಳೆ ಬರಲಿಲ್ಲ. ಆದ್ದರಿಂದಲಾಗಿ ಮರುಭೂಮಿಯಂತಹ ಒಂದು ಪ್ರದೇಶವೇ ಆಗಿ ಹೋಯಿತು. ಅದಕ್ಕೆ ದಂಡಕಾರಣ್ಯ ಅಂತೇಳಿ ಹೆಸರು. ಹೌದಲ್ಲ? ಮಾತ್ರ ಅಲ್ಲ, ಎಷ್ಟೆಷ್ಟು ಸಾವಿರ ವರ್ಷ ಮಳೆ ಬರದೆ ಭೂಮಿಯಲ್ಲಿ ಕ್ಷಾಮ ಬಂದಂತದ್ದನ್ನು ನಾವು ಕೇಳಿದ್ದೇವೆ. ಯಾಕೆ ಬರುತ್ತದೆ? ಭೂಲೋಕದಂತ ಅಧರ್ಮಿಗಳು ಇರುವುದರಿಂದ. ಎಂತೆಂತವರು ಅಯ್ಯೋ ಬೆಳಿಗ್ಗೆ ಕಳ್ಳು ಕುಡಿಯುವುದು. ಅಯ್ಯೋ ಹೆಂಡ ಕೊಡುತ್ತಾರೆ. ಹೌದಂತ ನೀವು ಮೂಗು ಮುಚ್ಚಿಕೊಂಡು ಕೂತ್ಕೊಂಡ್ರಿ ಅಂತ ಹೇಳಿ ನಮಗೆ ಭೂಲೋಕ ಕಾಣುದಿಲ್ಲ ಅಂತ ಮಾಡಿದ್ರೆ ನೀವು ಕಣ್ಣು ಮುಚ್ಚಿಕೊಂಡು ಮೂಗು ಹಿಡ್ಕೊಂಡು ತಪಸ್ಸು ಕುಳಿತೀರ ಅಂತ ಹೇಳಿದ್ರೆ ಭೂಲೋಕದಲ್ಲಿ ಎಂತೆಂತವರಿದ್ದಾರೆ. ನಮಗೆ ಅದು ಯಾವುದು ಬೇಡ ಅಂತ ಕಣ್ಣು ಮುಚ್ಚಿ ಕುಳಿತಿದ್ದೇವೆ. ಹೌದೌದು. ಕೆಲವರಿಗೆ ಬೇಕು ಅಂದಾಗ ಇಣುಕಿ ನೋಡ್ತಾರೆ. ನಮಗೆ ಹಾಗಾಗಿ ಗೊತ್ತಾಗಿದೆ, ನಮ್ಗೆ ಗೊತ್ತಿಲ್ಲ. ಇಣುಕಿ ನೋಡಿದ್ದಲ್ಲ, ಕಣ್ಣು ಬಿಟ್ಟು ಕೆಳಗೆ ನೋಡಿದ್ರೆ ಕಾಣೋದೇ ಅಂತ. ಅಯ್ಯೋ ದಾರಿಯಲ್ಲಿ ಓಡಾಡ್ಲಿಕ್ಕಾದ್ರೂ ಉಂಟ. ಅಯ್ಯೋ ಎದುರು ಬಂದ್ರು ನಿಂತುಕೊಳ್ಳಿದಕ್ಕೂ ಆಗುದಿಲ್ಲ, ಓಲಾಡ್ತಾ ಇರ್ತಾರೆ. ಅದರಲ್ಲಿ ಎದುರು ಸಿಕ್ಕಿದವ್ರಿಗೆ ಹೇಳುವುದು ನಿನ್ನೆ ಎಳ್ಳಿ ನಾಳೆ ಎಳ್ಳಿ, ಅನುಭವ ಒಳ್ಳೆ ನಾಡಿದ್ದು ಎಳ್ಳಿ ಅಲ್ವಾ? ಅಂದ್ರೆ ಏನು, ನಾಳೆಗೆ ತೊದಲುತ್ತದೆ. ಕಂಡವರಲ್ಲಿ 25 ಪ್ರಶ್ನೆ. ಮಾತ್ರವೇ ಅಲ್ಲ, ದೇವಸ್ಥಾನಕ್ಕೆ ಹೋಗಿ ಅಡ್ಡ ಬೀಳುವುದಾದ್ರೂ ಉಂಟ. ದೇವಸ್ಥಾನಕ್ಕೆ ಹೋಗಿ ಅಯ್ಯೋ ದೇವಸ್ಥಾನ ತೀರ್ಥಕ್ಷೇತ್ರ ಎನ್ನುವಂತ ಒಳ್ಳೊಳ್ಳೆ ಹೆಸರನ್ನು ಈ 4 ಜನ ಸೇರಿದ ಒಂದು ಒಳ್ಳೆಯ ಸಭ್ಯರ ಮುಂದೆ ಆಡ್ಲಿಕ್ಕಾದ್ರೂ ಉಂಟ. ಮತ್ತೆ ಹೇಗೆ ತೀರ್ಥಕ್ಷೇತ್ರಕ್ಕೆ ಹೋಗಿ ಬಂದ್ರ ಅಂತ 4 ಜನ ಒಂದು ಗಂಡಸರ ಕೂಟದಲ್ಲಿ ಹೋಗಿ ಕೇಳಿದ ಅದಕ್ಕೆ ವಿಪರೀತ ಅರ್ಥವೇ ಆಗಿ ಹೋಗಿದೆ. ಅಂತ ಒಂದು ಪುಣ್ಯ ಕ್ಷೇತ್ರಗಳಿಗೆ ಕೊಡುವ ಹೆಸರನ್ನು ಅಡ್ಡಾದಿಡ್ಡಿಯಾಗಿ ಕಳ್ಳು ಕುಡುಕರ ಕೇಂದ್ರಕ್ಕೆ ಕೊಡುವಂತ ಒಂದು ಪರಿಸ್ಥಿತಿ ಬಂದಿದೆ. ಹಾಗಾದ್ರೆ ಹೇವರಿಸದೆ ಹೆಂಡ ಕುಡಿಯುವುದು, ದೇವರನ್ನೇ ಬೈಯುವವರಿದ್ದಾರೆ. ದೇವರಿಗೆ ತಲೆ ಸರಿ ಇಲ್ಲ, ಅಲ್ಲದ್ರೆ ದೇವರಂತ ಹೀಗೆ ಮಾಡ್ತಾನೆ, ಯಾವ ದೇವರು ಯಾವ ದಿಂಡರು ಎಂತದೂ ಇಲ್ಲ ಭೂಲೋಕದಲ್ಲಿ. ಹೀಗೆ ಹೇಳಿಕೊಂಡಿರುವಂತಹ ಭೂಲೋಕದ ಪ್ರಪಂಚ ಸಾಲದ್ದಕ್ಕೆ ಮತ್ತೊಬ್ಬರ ಹೆಣ್ಣನ್ನೇ ಕೆಡಿಸುವವರು. ಹೌದಾ? ಹೆಂಡ ಕುಡಿದ ಮೇಲೆ ತನ್ನದ್ದು ಯಾವುದು ಮತ್ತೊಬ್ಬರದ್ದು ಯಾವುದು ಎನ್ನುವುದನ್ನು ನೋಡದೇ ಇರುವ ಅಂತವರೆಲ್ಲ ಇದ್ದಾರೆ. ಹೆಚ್ಚೇನು ಸ್ವಾಮಿ? ಪರಧಾರ ಅಪಹರಣ,
ಪರದ್ರವ್ಯ ಅಪಹರಣ ದೋಷಕಾರಕವಾದ. ಇಲ್ಲಿಯೂ ನಮಗೆ ಸಿಕ್ಕುವವನು ಯಾರು? ಒಬ್ಬ ಜ್ಞಾನಿಯಾಗಿ ಶಾಸ್ತ್ರಗಳನ್ನು ತಿಳಿದ, ವೇದಾಂತಗಳನ್ನು ಹೇಳಿದ. ಅಯ್ಯೋ ಸಾಮಾನ್ಯವ ಭಾಷ್ಯಗಳನ್ನು, ವೇದಕ್ಕೆಲ್ಲ ಭಾಷ್ಯ ಬರೆದಿದ್ದಾನಂತೆ. ಮತ್ತೊಂದುಂಟಂತೆ, ಅವನ ಹೆಸರಲ್ಲೇ ಎಲ್ಲ ಒಂದು ವೇದ ಮಾಡ್ಲಿಕ್ಕೆ ಹೊರಡ್ತಾರೆ. ಇನ್ನೆಲ್ಲ ದುಷ್ಟ ಶಕ್ತಿಗಳ ಹೆಸರಿನಿಂದಲೇ ಉತ್ಸವ ಮಾಡ್ಲಿಕ್ಕೆ ಹೊರಡುವಂತ ಭೂಮಿ ನಿಮ್ಮದ್ದು. ಅಯ್ಯೋ ದೇವ್ರೆ, ಹೇಳಲಿಕ್ಕಿಲ್ಲಪ್ಪ. ರಾವಣ ವೇದ ಅಂತೇಳಿ ಆಗಿ ಹೋಗಿದೆ. ನಾಳೆ ದಿವಸ ನೀವು ಒಬ್ಬ ಕೊಂದ ದೇವಿಯ ಹೆಸರಿನಲ್ಲಿ ನೀವು ನವರಾತ್ರಿ ಆಚರಿಸಲಿಕ್ಕಿಲ್ಲ. ನೀವು ಬೇಕಾದ್ರೆ ಉತ್ಸವವನ್ನು ಬೇರೆಯವರ ರಾಕ್ಷಸನ ಹೆಸರಲ್ಲಿ ಮಾಡಿದ್ರಿ. ಆಗುವುದಕ್ಕೆ ಹೆಸರು ಮತ್ತೆ ಒಳ್ಳೊಳ್ಳೆ ಹೆಸರು ಇಟ್ಟುಕೊಳ್ತಾರೆ. ನಿಜವಾಗಿ ನಿಮ್ಮನ್ನು ಕರಿಬೇಕಾದದ್ದು ಭಗವನ್ ಅಂತೆ ಅಲ್ವಾ? ಹೆಸರು ನಿಮಗೆ ಹೇಳು ಅಲ್ಲ, ಹೇಳಿ ಅಂದ್ರೆ ಒಳ್ಳೆ ಗೌರವಾನ್ವಿತರಿಗೆ. ಹೌದಲ್ಲ? ಹಾಗಾದ್ರೆ ಒಳ್ಳೊಳ್ಳೆ ಹೆಸರು ಇಟ್ಟುಕೊಂಡೆ ಕೆಟ್ಟದ್ದನ್ನೇ ಮಾಡಿ ದೇವರಿಗೆ ಬೈಯುವಂತ ಭೂಲೋಕದವರಿದ್ದಾರೆ. ರಾವಣನ ಹೆಂಡತಿಯಾದಂತ ಸೀತೆಯನ್ನು ಅಪಹರಿಸಿಕೊಂಡು ಹೋದ ತ್ರಿಲೋಕಾಧಿಪತಿ ಲಂಕೇಶ್ವರ ಅಂತ ರಾವಣ. ಹೇಗೆ ರಾವಣ ಸತ್ತದ್ದೇ? ಹೇಗೆ ಸತ್ತದ್ದು? ಸತ್ತದ್ದು ಅವನ ಮಾಡಿದ ಕರ್ಮದಿಂದ ಸತ್ತದ್ದು. ಹೌದಾ? ಯಾರು ಕೊಂದದ್ದು? ಕೊಂದದ್ದು ಯಾರು ಅಂತ ನೀವು ಹೇಳಿದ್ರೆ ನೀವು ಭೂಲೋಕಕ್ಕೆ ಬರ್ಬೇಕಾಗ್ತದೆ. ಬರ್ಲಿಕ್ಕೆ ತರುದು ಬೇಡ, ನೀವು ಗೊತ್ತಿಲ್ಲ ಅಂತ ಕೇಳಿದ್ದಲ್ಲ ನಾನು. ಈಗ ರಾವಣ ಸತ್ತದ್ದು ಹೇಗೆ? ನೀವು ರಾವಣ ಸತ್ತದ್ದು ಹಾಗೆ ಕೇಳಿದ್ರೆ ಕೊಂದವರು ಭೂಲೋಕದಲ್ಲಿ ಇದ್ದದ್ರಿಂದ ಇಲ್ಲ, ಅಂತವ್ರು ಒಬ್ಬೊಬ್ಬರು ಇರುವುದು. ಈಗ ಒಳ್ಳೆಯವರು ಒಂದೊಂದೆರಡು ಜನ ಇರುವುದು, ಅದು ಕೆಟ್ಟವರೇ ಅಧಿಕರಾಗಿದ್ದಾರೆ ಅಂತ ನಾನು ಹೇಳಿದ್ದು. 10 ಮುಖದ ರಾವಣ, ಅದು ಒಬ್ಬನಿಗೆ 10 ಮುಖ ಎನ್ನುವುದಕ್ಕಿಂತಲೂ 10 ಜನರ ಮನಸ್ಥಿತಿಯನ್ನು ಒಬ್ಬಾತನಲ್ಲೇ ಕಾಣಬಹುದು ಭೂಲೋಕದಲ್ಲಿ ಅಂತ ಹೇಳಿದ್ದು ನಾನು. ಹೌದಲ್ಲ? ರಾಮ ಹೊಡೆದಂತ ಬಾಣದಿಂದ ರಾವಣ ಸತ್ತದ್ದಲ್ಲ, ಅಲ್ಲಿ ಅವಳ ಕಣ್ಣೀರಿನಿಂದ ಸತ್ತದ್ದು. ಸೀತೆಯ ಕಣ್ಣೀರು ಹಾಕಿದವಳು ಭೂಲೋಕದವಳು. ಹೌದು. ಹಾಗಾದ್ರೆ ಅದೇ ಹೇಳಿದ್ದು, ಪ್ರತಿವ್ರತ ನಾರಿಯರು ಭೂಲೋಕದಲ್ಲಿ ಇದ್ದಾರಂತ. ಅದೇ ಪತಿವ್ರತ ನಾರಿಯರನ್ನ ಅವಳಾಗಿ ಇರ್ಲಿಕ್ಕೆ ಬಿಡ್ತೀರಾ? ಕಣ್ಣೀರು ಹಾಕಿಸುದಲ್ವಾ ನೀವು? ಒಬ್ಬಳು ಸಾಧ್ವಿಯಾದವಳ ಕಣ್ಣೀರು ಭೂಮಿಗೆ ಬಿದ್ದರೆ ಒಳ್ಳೆಯವರು ಸಾಯ್ತಾರೆ. ಎಂತ ವಿಕ್ರಮಿ ಆದ್ರೂ ಬದುಕುವುದಿಲ್ಲ. ಅಂತ ಪಾಪಿಗಳಿರುವ ಮತ್ತೊಬ್ಬರ ನನಗೆ ಹೆದರಿಕೆ ಆಗುತ್ತದೆ. ಸುಮ್ಮನೆ ನೀವು ನನ್ನನ್ನು ಕರ್ಕೊಂಡು ಹೋಗುದು, ಮೂಗು ಮುಚ್ಚಿಕೊಂಡು ಕಣ್ಣು ಮುಚ್ಚಿ ಕೂತ್ಕೊಳ್ಳುದು, ನಾಳೆ ಯಾರಾದ್ರೂ ಬಂದುಕೊಂಡು ನಾನು ಅದು ಕೊಡಿಸ್ತೀನಿ ಇದು ಕೊಡಿಸ್ತೀನಿ ಬಾರೆ ನಂದಿನಿ ಅಂತ ಹೇಳುದು. ಸುಮ್ಮನೆ ನನ್ನ ಹೆಸರನ್ನೆಲ್ಲ ಹಾಳು ಮಾಡಿ ತೆಗಿತಾರೆ. ಸುಮ್ಮನೆ ಬೇಕಾ? ಅದು ಕೊಡ್ತೇನೆ, ಇದು ಎಂತದ್ದು? ಹಾಲಿನಿಂದ ಉತ್ಪನ್ನ ಆದದನ್ನು ಕೊಡ್ತೇನೆ ಅಂತ ನನಗೆ ಹೇಳುದು. ಹೌದು, ಆದ್ರೊಂದು ಈ ಕಳ್ಳನ್ನು ಕುಡಿಯುವ ವಿಚಾರದಲ್ಲಿ ದೇವರ ಪೂಜೆಗೆ ಹೋಗುವವರಲ್ಲಿ ಶುದ್ಧವಾದ ಮನಸ್ಥಿತಿ ಇಲ್ಲ ಎನ್ನುವಾಗ ನೀವು ಹೇಳಿದ್ದಕ್ಕೆ ಅಯ್ಯೋ ಬರೀ ಕಾಟಾಚಾರಕ್ಕೆಲ್ಲ ದೇವಲೋಕದಲ್ಲೂ ಅಂತ ಒಂದು ಪ್ರಕರಣ ನಡೆದದ್ದುಂಟಲ್ಲ, ಕುಡುಕರ ಪ್ರಕರಣ ದೇವಲೋಕದಲ್ಲೂ ಆಗಲಿಲ್ಲ. ಹಿಂದಗೇಂದ್ರ ಸೂರ್ಯ ಕುಡಿದೋ ಪವಣೆ ಮರೆತು ಬಂದ ಪವಣೆಯ ಮರೆತು ಪರರ ಕುಂದ ಮೇರೆಸಲಿಲ್ಲವೇನೇ? ಬಂದ ಪವಣೆಯ ಮರೆತು ಕುಂದ ಮೇರೆಸಲಿಲ್ಲವೇ? ದೇವದೇನು ನಂದಿನಿ, ಭೂಲೋಕದಲ್ಲಿ ಕುಡುಕರಿದ್ದಾರೆ. ಕಳ್ಳನ್ನ ಕುಡಿದು ದೇವಸ್ಥಾನಕ್ಕೆ ಹೋಗಿ ಅಶುದ್ಧರಾಗಿ ಪೂಜೆ ಸಲ್ಲಿಸುವವರಿದ್ದಾರೆ ಎನ್ನುವ ಹಾಗೆ. ದೇವಸ್ಥಾನಕ್ಕೆ ಕಲ್ಲು ಹೊಡೆಯುತ್ತಾರೆ, ದೇವರ ಹುಂಡಿಯಲ್ಲಿದ್ದದನ್ನ ಕದ್ದುಕೊಂಡೋಗಿ ಕುಡಿತಾರೆ. ಅಮ್ಮ, ಮತ್ತೆ ಕೆಲವೊಮ್ಮೆ ಆಗುವುದೇನು ಗೊತ್ತುಂಟ? ಏನು? ದೂರದಲ್ಲಿ ಯಾರೋ ಮಾಡಿದ್ದ ಸಾಸಿವೆ ಗಾತ್ರದ ತಪ್ಪು ನಮಗೆ ಕಂಡು ಅವರನ್ನ ದೂಷಿಸ್ತೇವೆ. ನಮ್ಮ ಸಮೀಪ ದೊಡ್ಡ ಕುಂಬಳಕಾಯಷ್ಟು ದೊಡ್ಡ ತಪ್ಪಿದ್ರು ಗೊತ್ತಾಗುವುದಿಲ್ಲ ಒಮ್ಮೊಮ್ಮೆ. ಎಂತದ್ದು ಅಲ್ಲ, ಪ್ರಾತಃ ಕಾಲದಲ್ಲಿ ಶಿವಾರ್ಚನೆಗಾಗಿ ದೇವೇಂದ್ರ ತೆರಳುವ ಹೊತ್ತಂತೆ. ನಿಮ್ಮ ದೇವೇಂದ್ರ ಹೋಗುವ ನಮ್ಮ ದೇವೇಂದ್ರ ನೀವು ಕಾಲ್ ಮಾಡಿದಕ್ಕೆ ನೀವು ಹೋಗಿ ಕಾಲು ದೇವೇಂದ್ರ ಈಗ ನಮಗೆ ಬೇರೆ ಭೂಲೋಕಕ್ಕೆ ಬೇರೆ ನಿಮಗೆ ಬೇರೆ ದೇವೇಂದ್ರ ಅಲ್ಲ. ಹಾಗೆ ಹೇಳಲಿಕ್ಕೆ ಹೋದ್ರೆ ನೀವು ನಮ್ಮ ಭೂಲೋಕ ಅಂತ ಹೇಳಿದ್ದೀರಿ. ನಾವು ಹವಿಸನ್ನ ಕೊಟ್ಟದ್ದರಿಂದ ನೀವು ಹವಿರ್ಭೋಜರಾದ್ದರಿಂದ ನಿಮಗೆ ಶಕ್ತಿ ವೃದ್ಧಿ ಆದದ್ದು. ನೀವು ಹಾಗೆ ಈಗ ನಮ್ಮ ಲೋಕ ಪ್ರತ್ಯೇಕ ಮಾಡುವ ಹಾಗಿಲ್ಲ. ಯಾಕೆ? 3 ಲೋಕದ ಅಧಿಪತಿಯೇ ಇಂದ್ರನಾಗಿದ್ದ. ಮತ್ತೆ ಪ್ರತ್ಯೇಕ ಯಾಕೆ ನೀವು ಮಾಡ್ತಿರೋದು? ನಾನು ಮಾಡಿದ್ದಲ್ಲ, ನಿಮ್ಮ ದೇವೇಂದ್ರ ನಿಮ್ಮ ದೇವೇಂದ್ರ. ಅಲ್ಲ, ಮೊದಲು ನೀವು ಹೇಳಿದ್ದು ನಿಮ್ಮ ಭೂಲೋಕ ನಾವು ಬರುವುದಿಲ್ಲ ಅಂತ. ಹಾಗಾಗಿ ನಾನು ನಿಮ್ಮ ದೇವೇಂದ್ರ ಅಂತ ಹೇಳಬೇಕು. ನಮಗೆ ಭೂಲೋಕದಲ್ಲಿ ಒಡೆತನ
ಇಲ್ಲ, ನಮಗೆ ವಿಹಾರಕ್ಕೆ ಬೇಕಾದ್ರೆ ಬರ್ಬೋದು ಅಷ್ಟೇ. ನಿಮಗಿಲ್ಲ, ನಾವು ಪಾಲು ಮಾಡುವುದು ಯಾಕಂದ್ರೆ ನಮ್ಮದು ಸ್ವರ್ಗ. ನಿಮಗನ್ನುವುದಕ್ಕಿಂತಲೂ ನಿನಗಿಲ್ಲ, ಯಾಕಿಲ್ಲ? ನಿಮಗುಂಟು. ನಾಕಾಧಿಪತಿಗೆ ಭೂಲೋಕದ ಹಕ್ಕುಂಟು. ಉಂಟು, ಮೂರು ಲೋಕದ ಒಡೆತನ ಅವರಿಗೆ. ಹಾಗಿರುವಾಗ ನಿನಗಿಲ್ಲದೆ ಇರಬಹುದು, ನಿಮಗುಂಟು. ಈ ದೇವಲೋಕಕ್ಕೆ ಸಂಬಂಧ ಉಂಟು. ಈ ವಿಚಾರದಲ್ಲಿ ಹೇಳುವುದಾದ್ರೆ ಆ ದೇವೇಂದ್ರ ಶಿವಾರ್ಚನೆಗೆ ಹೋಗುವಂತ ಸಂದರ್ಭದಲ್ಲಿ ಅವನಿಗೆ ಬಾಯಾರಿಕೆ ಆಯ್ತಂತೆ. ಹೌದೌದು. ಕುಡಿಯುವುದಕ್ಕೆ ನೀರು ಬೇಕು ಅನ್ನಿಸಿತ್ತಂತೆ. ನೀರು ದೊರಕದೇ ಇದ್ದ ಕಾಲಕ್ಕೆ ಅಲ್ಲಿ ಕಳ್ಳನ್ನ ಮಾರುವ ಒಬ್ಬ ಇದ್ದಾನಂತೆ. ಹೌದು, ಹೌದಾ? ಸಿಕ್ಕಿದನಂತೆ, ಎದುರೇ ಸಿಕ್ಕಿದಂತೆ. ಹೋಗಿ ಅವನಲ್ಲಿ ಏನುಂಟು ಕುಡಿಯುವುದಕ್ಕೆ ಕೊಡು ಅಂತ ಹೇಳಿದಾಗ ಅವ ಇದು ಬೇಡ, ನೀವೆಲ್ಲ ಕುಡಿಯುವುದಲ್ಲ, ಇದು ದುಷ್ಟರೇ ಕುಡಿಯುವುದಂತ ಹೇಳಿದ್ರು. ಈ ಹೊತ್ತಿಗೆ ನಮಗೆ ಅದೇ ಉತ್ತಮವಾದದ್ದು ಬೇಕು ಎನ್ನುವ ಹಾಗೆ ಪಡೆದು ಕುಡಿದ. ನೋಡಿ ನಿಮ್ಮಲ್ಲಿ ನೋಡಿ, ಕಳ್ಳು ಮಾರುವವನೇ ಎದುರು ಸಿಕ್ಕಿದ ದೇವ್ರ ಪೂಜೆ ಹೋಗುವ. ನಿಮ್ಮಲ್ಲೆಲ್ಲ ಹಾಲು ಮಾರುವವರು ಕಡಿಮೆ ಆಗಿದ್ದಾರೆ ಸ್ವಾಮಿ. ನಿಮ್ಮಲ್ಲೆಲ್ಲ ಕಳ್ಳು ಮಾರುವವರೇ ಹೆಚ್ಚು ಇದ್ದಾರೆ. ಬೀದಿ ಬೀದಿ ಓಣಿಯಲ್ಲಿ ಸಿಗುತ್ತದೆ ಬೇಕಾದ್ರೆ. ಹೌದು. ಯಾಕೆ ಗೊತ್ತುಂಟ? ಹಾಲು ಮಾರುವ ಹತ್ತಿ ಹೋದ್ರೆ ಬೇಕಾದ್ರೆ ಹಾಲು ಮಾರುವವರು ಹೆಚ್ಚಿಗೆ ಹೋಗುದಿಲ್ಲ. ಯಾಕೆ ಗೊತ್ತುಂಟ? ನಂದಿನಿ ಅಂತ ಹೇಳಿದೆ ಅಲ್ವಾ, ಅದೇ ಅಲ್ಲಿ ಇದ್ದದರಿಂದ ಮನೆ ಮನೆಗೆ ಬರ್ತದೆ, ಹಾಗಾಗಿ ಹೋಗುದಿಲ್ಲ ಯಾರು. ಇರ್ಲಿ, ಆಗ್ಲಿ. ಆಗ ಪ್ರಕರಣ ಆದದ್ದೇನು, ಅವ ಅಲ್ಲಿಗೆ ಬಂದಂತ ಅದನ್ನ ಕುಡಿದ ಮೇಲೆ ಅವನಿಗೆ ಏನಾಯ್ತು ಎನ್ನುವುದಕ್ಕಿಂತಲೂ ನೇರವಾಗಿ ಕೈಲಾಸ ಪರ್ವತವನ್ನ ಏರಿದ. ಮುಂಭಾಗದಲ್ಲಿ ಇದ್ದವ ಪರಶಿವ ಎನ್ನುವುದು ಗೊತ್ತಾಗದೆ ಅವನನ್ನ ಅಪಹಾಸ್ಯ ಮಾಡುವುದರ ಮುಖೇನ ಅವನನ್ನ ದಂಡಿಸುವುದಕ್ಕೆ ವಜ್ರಾಯುಧವನ್ನು ಎತ್ತಿದವನಂತೆ. ಆಗ ಪರಮೇಶ್ವರರು ಸಿಟ್ಟಿಗೆದ್ದು ಕಿಚ್ಚುಗಣ್ಣನ್ನ ತೆರೆದರು. ಬೃಹಸ್ಪತಿ ಆಚಾರ್ಯರು ಬಂದರು, ಶರಣು ಹೋದದ್ದು. ಆಮೇಲೆ ದೃಷ್ಟಿ ಸಮುದ್ರಕ್ಕೆ ಬಿದ್ದದ್ದು. ಅಲ್ಲಿ ಜಲಂಧರ ಎನ್ನುವ ಹುಟ್ಟಿದ್ದು. ನಿಮ್ಮ ದೇವಲೋಕದವರ ಕೆಲಸ ಎಷ್ಟು ಕೇಳಿದ್ರಿ? ಒಂದು ದಿನ ಒಂದು ಸಾರಿ ಆ ಹೆಂಡ ಕುಡ್ಕೊಂಡು ಆ ಒಬ್ಬನನ್ನ ಹುಟ್ಟಿಸಿದ್ರಿಂದ ಭೂಲೋಕದಲ್ಲಿ ಒಂದು ರಾತ್ರಿ ಬೆಳಗಾಗುವ ಪ್ರಸಂಗವೇ ಆಗಿದೆ. ತುಳಸಿ ಜಲಂಧರ ಗೊತ್ತುಂಟ? ಖಂಡಿತವಾಗಿ ಹೌದು. ಆದ್ರೆ ಸಂತೋಷ, ಭೂಲೋಕದಿಲ್ಲದವರು ಯಾರು ಹೆಂಡ ಕುಡಿದು ಗರ್ಭಗುಡಿಯ ಒಳಗೋಗಿ ದೇವರನ್ನ ಘಾತಿಸಿದವರಲ್ಲ. ಇಲ್ಲಿದ್ದ ದೇವೇಂದ್ರ ದೇವರಿಗೆ ಹೊಡೆದವರಿದ್ದಾರೆ. ಇದಕ್ಕಿಂತ ದೊಡ್ಡ ತಪ್ಪು ನಮ್ಮದುಂಟೆ. ನಮ್ಮ ಕತೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ನೀವು ಹೇಳಿದ ಕತೆ ಅದು ಸ್ವಲ್ಪ ಹೆಚ್ಚು ಕಡಿಮೆ. ಏನಾದದ್ದು? ಈಗ ದೇವೇಂದ್ರ ಭೂಲೋಕಕ್ಕೆ ಇಳಿದ. ಹೌದು. ಅಲ್ಲಿ ಅವನಿಗೆ ಬಾಯಾರಿಕೆ ಆಯ್ತು. ಹೌದಲ್ಲ? ಈಗ ನಮಗೆ ಇಲ್ಲಿ ದೇವಲೋಕದಲ್ಲಿ ಬಾಯಾರಿಕೆ ಆಗುತ್ತೆ ಆಗುದಿಲ್ಲ. ಹಾಗಾದ್ರೆ ಮಣ್ಣಿನ ಗುಣ. ಭೂಮಿಗೆ ಇಳಿದಾಗ ಅವನಿಗೆ ದೇಹಕ್ಕೆ ಧರ್ಮಾನುಸಾರವಾಗಿ ಬಾಯಾರಿಕೆ, ದಾಹ ಆಯಿತು. ಕುಡಿಯುವುದಕ್ಕೆ ಒಂದು ಹೆಂಡ ಸಿಕ್ಕಿತು. ನಮಗೆ ಆಮೇಲೆ ಕತೆ ಗೊತ್ತಾಗಿದೆ. ಆ ಕತೆ ಗೊತ್ತಾಗದಿದ್ದೇನೂ ಅಲ್ಲ. ಹಾಗಾದ್ರೆ ಅವನಿಗೆ ಬಾಯಾರಿಕೆ ಆಗುವ ಹೊತ್ತಿನಲ್ಲೇ ಬೇಕಾದ ಹಾಗೆ ಒಬ್ಬ ಹೆಂಡ ಮಾರುವವ ಯಾಕೆ ಬಂದ? ಅವ ರಾಕ್ಷಸ. ಕುಂಬನಿ ಕುಂಬರೇನು ಅಂತ ಎರಡು ರಾಕ್ಷಸರ. ಒಬ್ಬಾತ ಹೆಂಡ ಮಾರುವವನಾದ, ಇನ್ನೊಬ್ಬಾತ ಹೆಂಡದಲ್ಲೇ ಅವಿತು ಕುಳಿತುಕೊಂಡ. ಹೌದಲ್ಲ? ಹಾಗಾದ್ರೆ ದೇವೇಂದ್ರನೊಳಗೆ ಒಂದು ರಾಕ್ಷಸನ ಆವೇಶ ಆದ ಪರಿಣಾಮವಾಗಿ ಅಂತ ಶಿವನನ್ನು ಹೊಡೆಯುವುದಕ್ಕೆ ಹೋದ. ಅಲ್ಲಿ ರಾಕ್ಷಸರ ಮಾಯೆಯೇ ಕಾಣಿಸಿಕೊಂಡದ್ದು. ಅಂದರೆ ಏನು? ಶಿವನಿಗೆ ಹೊಡೆಯುವುದರ ಮೂಲಕವಾಗಿ ಶಿವನ ಉರಿಗಣ್ಣಿಗೆ ದೇವೇಂದ್ರನೇ ನಾಶ ಆಗಬೇಕು ಎನ್ನುವಂಥದ್ದು ರಾಕ್ಷಸರ ಉದ್ದೇಶವಾಗಿತ್ತು. ಆ ಕಾರಣಕ್ಕೋಸ್ಕರವಾಗಿ ಹಾಗೆ ಪರಿವರ್ತನೆ ಆಯಿತು. ಯೋಚನೆ ಮಾಡಿ, ಶಿಷ್ಯನಾದವನೊಬ್ಬನು ತಪ್ಪಿದ ಕೆಲಸ ಮಾಡುತ್ತಾನಂತ ಆದ್ರೆ ಗುರು ಅದನ್ನು ಸಮರ್ಥಿಸ್ತಾನ? ಇಲ್ಲ, ಸರಿ ಮಾಡಬೇಕು. ಹೌದಲ್ಲ? ಅಲ್ಲ, ಒಬ್ಬ ತಪ್ಪೇ ಮಾಡಿದ ಅದಕ್ಕೆ ಶಿಕ್ಷೆ ಕೊಡ್ಲಿ ಅಂತ ಸುಮ್ಮನೆ ಇರಬೇಡ. ಹೌದಲ್ಲ? ಹಾಗಾದ್ರೆ ಇಲ್ಲಿ ಶಿವನು ಕಣ್ಣು ಬಿಟ್ಟು ದೇವೇಂದ್ರನನ್ನು ಸುಡುತ್ತೇನಂತ ಮುಂದಾದಾಗ ಬೃಹಸ್ಪತಿ ಆಚಾರ್ಯರು ಹೋಗಿ ತಡೆದದ್ದು, ಉಳಿದವರಲ್ಲ. ಹಾಗಾದ್ರೆ ದೇವಗುರುಗಳೇ ಹೋಗಿ ದೇವೇಂದ್ರನ ರಕ್ಷಿಸುವುದಕ್ಕೆ ಮುಂದಾಗುತ್ತಾರಂತ ಆದ್ರೆ ದೇವೇಂದ್ರ ಅನ್ನೋದು ತಪ್ಪಿಲ್ಲ ಎನ್ನುವುದೇ ಸ್ಪಷ್ಟವಾಗಿ ಹೇಳಲಿಕ್ಕೆ ಆಗುದಿಲ್ಲ. ಎಂತದು? ಹರ ಮುನಿದರೆ ಗುರು ಕಾಯುವ ಸತ್ಯ. ಅದ್ರಿಂದಲೇ ಆ ಮಾತು ಅದಲ್ಲ. ದೇವೇಂದ್ರ ಎಲ್ಲಿಯಾದ್ರೂ ಸುಟ್ಟು ಹೋದದ್ದೇ ಹೌದು ಅಂತ ಆದ್ರೆ ಇಂತಿಷ್ಟು ಕಾಲಗಳವರೆಗೆ ದೇವೇಂದ್ರನೇ ಅಧಿಕಾರಿ ಎನ್ನುವುದುಂಟು. ಪುರಂದರ ನಾಮಾಂಕಿತನಾದವನು ಎಲ್ಲಿಯಾದ್ರೂ ಅವಧಾನಗೊಂಡರೆ 3 ಮೂರ್ತಿಗಳ ಮಾತು ಮಾಡಿದ ಶತಯಾಗ ಎಲ್ಲವೂ ಲೋಪ ಕಂಡಾಗುವುದಿಲ್ಲವೆಲ್ಲ. ಅದಿಲ್ಲ. ದೇವೇಂದ್ರ ತಪ್ಪು ಮಾಡಿದಂತಾದ್ರೆ ಅದಕ್ಕೆ ಸರಿಯಾದಂತ ಶಿಕ್ಷೆಯನ್ನು ಅವನು ಅನುಭವಿಸಲೇಬೇಕು. ಒಂದು ವೇಳೆ ಅಂತ ಅವಧಿಯಲ್ಲಿ ದೇವೇಂದ್ರ ಸಿಂಹಾಸನ ಬರಿದಾಯಿತು ಅಂತಾದ್ರೆ ಭೂಲೋಕದವರನ್ನೇ ಕರೆಕೊಂಡು ಬಂದು ಕುದುಳಿಸ್ತೇವೆ. ದೇವೇಂದ್ರನಿಗೆ ಶಿಕ್ಷೆ ಆಗಿದೆ. ಎಲ್ಲಿ ಶಿಕ್ಷೆ ಆಗಿದೆ? ಎಲ್ಲಿ ಗೊತ್ತುಂಟ? ಹೇಗೆ? ಹಣೆಗಣ್ಣಿನಿಂದ ಕಿಚ್ಚು ಹೊರಗೆ ಬಂದಾಗ ಹುಟ್ಟಿದವ ಯಾರು? ಜಲಂಧರ. ಜಲಂಧರ ಏನು ಮಾಡಿದ? ದೇವಲೋಕ ಅಭಿಯೋಗ ದಾಳಿ ಇಟ್ಟ. ಪರಿಣಾಮ ಏನಾಯ್ತು? ದೇವಪೀಠ ಕಳ್ಕೊಂಡ. ಅಲ್ಲಿ ಮಾಡಿದ ತಪ್ಪಿಗೆ ಇಲ್ಲಿ ಶಿಕ್ಷೆ ಆಯ್ತು. ನಿಮ್ಗೆ ಅರ್ಥ ಆಗ್ಲಿಲ್ಲ? ಅಲ್ಲ, ಹಾಗೇನೂ ಅಲ್ಲ. ಈಗ ದುಷ್ಟರೆಲ್ಲರೂ ಹುಟ್ಟಿದ ಕ್ಷಣದಲ್ಲಿ ಅವರಿಗಿರುವುದು ಸ್ವರ್ಗಲೋಕದ ಮೇಲೆ ಕಂಡು ದೇವೇಂದ್ರನು ತಪ್ಪು ಮಾಡಿದ್ದೇ ಹೌದು ಅಂತಾಗಿದ್ದರೆ ದೇವೇಂದ್ರನ ಶಿಕ್ಷೆ ಅನುಭವಿಸುವುದು ಹೇಗೆ? ಪದಚ್ಯುತಿಯನ್ನು ಹೊಂದಬೇಕು. ವೃತ್ರಾಸುರನ ಒಂದು ಪ್ರಕರಣ ಉಂಟು. ವೃತ್ರಾಸುರನ ಪ್ರಕರಣದಲ್ಲಿ ಆದುದಾದ್ರೂ ಏನು ಆಯ್ತಲ್ಲ? ಪದಚ್ಯುತಿ ಬ್ರಹ್ಮಹತ್ಯೆ ದೋಷ ಬಂತು, ಮಿತ್ರಹತ್ಯೆ ದೋಷ ಬಂತು, ಎಲ್ಲ. ಹಾಗಾದ್ರೆ ಅಂತಹ ಒಂದು ಬ್ರಹ್ಮಹತ್ಯಾ ದೋಷ ಉಳ್ಳಂತಹ
ಅವನನ್ನೇ ಕೊಂದದ್ದು ಹೌದಾಗಿದ್ರು ರಾಕ್ಷಸರು ವರ್ಧಿಸಲಿ ಎನ್ನುವಂತ ಒಂದು ಮಂತ್ರವನ್ನು ಅವ ಹೇಳಿದ ಕಾರಣಕ್ಕೋಸ್ಕರವಾಗಿ ದೇವೇಂದ್ರ ಕೊಂದ. ದೇವೇಂದ್ರನಿಗೆ ಬ್ರಹ್ಮಹತ್ಯೆ ಪಾತಕ ಇದ್ದಾಗ ಈ ದೇವ ಸಿಂಹಾಸನ ಏರಿದ್ದಾನ? ಇಲ್ಲಲ್ಲ, ಇರ್ಲಿಲ್ಲ. ಆ ಹೊತ್ತಿಗೆ ಅವನನ್ನು ಬದಲಿಯಾಗಿ ಮತ್ತೊಬ್ಬನನ್ನು ಇಲ್ಲಿ ಕುಳ್ಳಿರಿಸಿದ್ದಿಲ್ಲ. ಹೌದಪ್ಪ, ಕುಳ್ಳಿರಿಸುವುದು ಸತ್ಯ. ದೋಷಿಗನೇ ಹೌದಂತಾಗಿದ್ರೆ ಸಿಂಹಾಸನದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಿಜವಾಗ್ಲೂ ಹೇಳ್ಬೇಕಾ? ಎಂತದು? ಸಿಂಹಾಸನದಲ್ಲಿ ದೇವೇಂದ್ರ ಇರಬೇಕು ಅಂತ ಆದ್ರೆ ಭೂಲೋಕದ ನಮ್ಮ ಕೊಡುಗೆ ಉಂಟು, ಅದು ಗೊತ್ತುಂಟು ನಿಮಗೆ? ಎಂತದು? ಹೇಳಿದ್ರಲ್ಲ, ಹೆಣ್ಣು ಮಕ್ಕಳು ಪತಿವ್ರತೆಯಾಗಿ ಬದುಕುವುದಕ್ಕೆ ಸಾಧ್ಯವಿಲ್ಲ. ಅಯ್ಯೋ, ಕಷ್ಟ ಆಯ್ತು ಅಲ್ವಾ? ಮತ್ತೆ ರಾವಣಾದಿಗಳ ಸೀತಾ ಮಾತೆಯನ್ನು ಅಪಹರಿಸಿದ ವಿಷಯವನ್ನು ನೀವು ಹೇಳಿದ್ರಿ. ಇಲ್ಲಿವಾದ ಪ್ರಕರಣ ಒಂದುಂಟು. ಎಂತದು? ಗೌತಮರ ಮಡದಿ ಅಹಲ್ಯೆಯನ್ನ ಆ, ದೇವೇಂದ್ರ ಹೌದು. ಹೌದು ಮಾಡಿ ಸುಳ್ಳ? ಎಂತದು? ಎಂತದು ಮಾಡಿದ? ಹಾ, ದೇವೇಂದ್ರ ಹಾ. ಜೊತೆಗೆ ಮೂವರನ್ನ ಕರೆಸಿಕೊಂಡು ಹೋಗಿ ಅಗ್ನಿ ಕೋಳಿಯಾಗಿ ಕೂಗಿದ, ಅಲ್ವಾ? ವಾಯು ಮಂದವಾಗಿ ಬೀಸಿದ, ವರುಣ ಇಬ್ಬನಿಯಾಗಿ ಬಿದ್ದ. ಮಧ್ಯರಾತ್ರಿಯನ್ನೇ ಬೆಳಗಿನ ಜಾವ ಎನ್ನುವ ಹಾಗೆ ಮಾಡಿಸಿ ಆ ಗೌತಮರು ಹೋಗುವಂತ ಅವಕಾಶವನ್ನು ಅವರಿಗೆ ಮಾಡಿಕೊಟ್ಟು ಕಳ್ಳ ಗೌತಮರ ವೇಷವನ್ನ ಅಂತೂ ಬಂದು ಅವಳನ್ನ ಕೂಡಿದ್ದು ಸತ್ಯವ? ಅಹಲ್ಯೆಯನ್ನ ಕೂಡಿದ್ದು ಸತ್ಯವ? ಸ್ವಾಮಿ, ಅಹಲ್ಯ ಜಾರ ಅಂತ ದೇವೇಂದ್ರ ಅನ್ನೋದು ಹೆಸರು. ನೀವು ಹೇಳಿದ ಪ್ರಕರಣ ಹೌದು. ಅಹಲ್ಯನ್ನು ಕೆಡಿಸ್ಲಿಕ್ಕೆ ಹೋದದೆಲ್ಲ ಹೌದು. ಕೆಡಿಸಿದ್ದು ಹೌದು. ಕೇಳಲ್ಲ, ಆದ್ರೆ ಒಂದುಂಟು. ಏನು? ಕೆಡಿಸಿದ್ದಲ್ಲ. ಮತ್ತೆ? ಕೆಡಿಸಿದ್ದಲ್ಲ. ಮತ್ತೇನ್ ಮಾಡಿದ್ದು? ಅವಳೇ ಕೂಡಿದ್ದು. ಹೇಗೆ? ಅವಳೇ ಕೂಡಿದ್ದು. ಅಲ್ಲ, ಅದು ಹೇಗೆ? ನೀವು ಹೇಳಿದ ಕಥೆ ಸ್ವಲ್ಪ ವ್ಯತ್ಯಾಸ ಉಂಟು. ಹೇಗೆ ವ್ಯತ್ಯಾಸ? ನಡೆಯಲಿಲ್ಲ ಅಂತ ಏನೂ ಅಲ್ಲ. ಹಾಗಾದ್ರೆ ದೇವೇಂದ್ರನು ಇವಳು ಮುದ್ಗಲ ಋಷಿಯ ಮಗಳಾದಂತ ಅಹಲ್ಯೆಯನ್ನು ಮೊದಲೇ ಮನಸಾರೆ ಪ್ರೀತಿಸಿದ. ಅವಳ ಮದುವೆಯ ಕಾಲದ ಕಥೆಗಳೆಲ್ಲ ಬಹಳ ಬಹಳ ಹೌದು, ಹೌದು. ಇವಳಿಗೂ ದೇವೇಂದ್ರನ ಮೇಲೆ ಮನಸ್ಸಿತ್ತು. ಯಾವಾಗ? ಮದುವೆಗಿಂತ ಮೊದಲು. ಮದುವೆ ಸ್ವಯಂವರದ ಹೊತ್ತಿನಲ್ಲಿ. ಹೌದು. ಆದರೆ ಅಲ್ಲಿ ಇಟ್ಟಂತಹ ಪಣದ ನಿರ್ಬಂಧದಂತೆ ಅಲ್ಲಿ ಗೌತಮ ಮಾಡಿರುವಂತಹ ಒಂದು ಚತುರೋಕ್ತಿ, ಆ ಕಾರಣಕ್ಕೋಸ್ಕರವಾಗಿ ಗೌತಮನಿಗೆ ಸಿಕ್ಕಿದಳು. ದೇವೇಂದ್ರ ಮೊದಲೇ ಕಣ್ಣಿಟ್ಟವನು. ಬೆವರಿನ ಶ್ರಮವನ್ನು ನಾನು ಉಂಡೇ ಉಣ್ಣುತ್ತೇನೆ ಎನ್ನುವ ಹಾಗೆ ದೇವೇಂದ್ರ ಆಡಿದ್ದ. ಅದರಂತೆಯೇ ಅವನ್ನೆಲ್ಲ ಕೂಗಿದ್ದೆಲ್ಲ ಹೌದು. ಬೆಳಗಿನ ಭ್ರಾಂತಿಯಾದಂತಹ ಗೌತಮ ಎದ್ದು ಹೋದದ್ದು ಹೌದು. ಆದ್ರೆ ಆಶ್ರಮ ಪ್ರವೇಶವನ್ನು ಮಾಡುವಾಗ ದೇವೇಂದ್ರ ಗೌತಮನ ವೇಷದಲ್ಲಿ ಹೋದದ್ದಲ್ಲ, ನಿಜವಾಗಿ ಕಾಣಿಸಿಕೊಂಡಿದ್ದಾನೆ. ನಾನು ಇಂದ್ರನಿದ್ದೇನೆ ಎನ್ನುವ ಹಾಗೆ ಹೇಳಿದಾಗ ಅವಳೇ ಮನಸೋತಿದ್ದಾಳೆ. ಮನಸ್ಸೋತಿದ್ದು ಯಾಕೆ? ನಾನು ನಿನ್ನಗೆ ಸೋತಿದ್ದೇನೆ, ನಾನು ನಿನ್ನ ರೂಪಕ್ಕೆ ಸೋತಿದ್ದೇನೆ ಅಂತ ಹೇಳಿದ್ದಾಳೆ. ಹೌದು, ಹೌದಾ? ಹೌದು, ಹಾಗೆ ಹೇಳಿದ್ದು. ಯಾಕೆ ಹೇಳಿದ್ದು? ಯಾಕೆ? ಮದುವೆಯಾದ ಬಳಿಕ ಇಂದ್ರನ ವಿಷಯದಲ್ಲಿ ಅವಳು ಮನ ಮಾಡಿದವಳಲ್ಲ. ಮನ ಮಾಡಿದ್ದೆವುದು ಅಂತ ಆದ್ರೆ ಗೌತಮರ ಮಡದಿ ಅಹಲ್ಯೆ ಪತಿವ್ರತೆಯಾಗಿರುವುದಕ್ಕೆ ಸಾಧ್ಯವಿಲ್ಲ. ಪತಿವ್ರತೆ ಅಲ್ಲ ಅಂತ ಹೇಳಿದಲ್ಲ. ಆದ್ರೆ ಆ ದಿನ ಏನಾಯ್ತು ಕೇಳಿ. ಇಂದ್ರಿಯಕ್ಕೆ ಅಧಿಪತಿಯಾದಂತ ದೇವೇಂದ್ರ ಅವಳ ಮನವನ್ನ ಪರಿವರ್ತನೆ ಮಾಡಿದ. ಯಾರ ಮನಸ್ಸನ್ನ ಬೇಕಾದ್ರೂ ಪರಿವರ್ತನೆ ಮಾಡುವ ಸಾಮರ್ಥ್ಯ ಇದ್ದಂತ ಇಂದ್ರ ಆ ಸಮಯಕ್ಕೆ ಬೇಕಾದ ವಾತಾವರಣವನ್ನು ನಿರ್ಮಾಣ ಮಾಡಿ ಗೌತಮರ ಮಡದಿಯಾದಂತ ಅಹಲ್ಯೆಯ ಮನ ಪರಿವರ್ತನೆ ಮಾಡಿ ತನಗೆ ಮೋಹಗೊಳ್ಳುವ ಹಾಗೆ ಮಾಡಿದ್ದು. ವಿಷಯ ಉಂಟು. ಈಗ ಇಂದ್ರಿಯಾಭಿಮಾನಿ ದೇವತೆಯೇ ಇಂದ್ರ. ಪ್ರತಿಯೊಬ್ಬರಿಗೂ ಒಂದು ಇಂದ್ರಿಯ ಚಾಪಲ್ಯತೆ ಉಂಟಾಗಬೇಕು ಅಂತಾದ್ರೆ ಅಥವಾ ಇಂದ್ರಿಯ ನಿಗ್ರಹ ಆಗಬೇಕು ಅಂತಾದ್ರೆ ದೇವೇಂದ್ರನ ಕರುಣೆ ಎನ್ನುವಂಥದ್ದು ಬೇಕೇ ಬೇಕು, ಅಲ್ಲದಿದ್ರೆ ಸಾಧ್ಯವೇ ಇಲ್ಲ. ಈಗ ಅವಳ ಮನಸ್ಸನ್ನು ಪರಿವರ್ತಿಸಿದ್ದಲ್ಲ, ಮೊದಲೇ ಅವಳಿಗೆ ಅಹಲ್ಯ ದೇವೇಂದ್ರ ಮೇಲೆ ಮನಸ್ಸುಂಟು. ಅಹಲ್ಯೆಗೆ ಮದುವೆಗಿಂತ ಮೊದಲು ಮನಸ್ಸಿದ್ದದ್ದು ಸತ್ಯಮ್ಮ. ಇಲ್ಲ ಸ್ವಾಮಿ, ಮದುವೆ ಆದ್ಮೇಲೆ ಮನಸ್ಸಿಲ್ಲ. ಅಲ್ಲಲ್ಲ, ನಾನು ಹೇಳ್ತೇನೆ ಕೇಳಿ. ತಿರುಚಿದ್ದಲ್ಲ. ಹೆಣ್ಣಾದವಳು ಒಮ್ಮೆ ಮನಸ್ಸನ್ನು ಒಬ್ಬನಿಗೆ ಕೊಟ್ಟಳ, ಮತ್ತೆ ಅದನ್ನು ಮರೆಯುವುದಿಲ್ಲ ಅವಳು. ಗೌತಮನ ಜೊತೆಯಲ್ಲಿ ವಿರೋಧವಾಗಿ ದಾಂಪತ್ಯ ಮಾಡಿದ್ದಾಳೆ ಅಂತ ಹೇಳಿದ್ದಲ್ಲ, 2 ಮಕ್ಕಳನ್ನು ಅವಳು ಪಡೆದಿದ್ದಾಳೆ. ಆದರೆ ನಿಜವಾಗಿ ಅದ್ರ ದೇವೇಂದ್ರ ಬಂದಾಗ ನಸುನಾಕೆಯಿಂದ ತಲೆಬಾಗಿ ನಾನು ನಿನಗೆ ವಶವರ್ತಿ ಅಂತ ಹೇಳಿದ್ದಾಳೆ. ಮಾತ್ರವೇ ಅಲ್ಲ, ಆ ಬಳಿಕ ದೇವೇಂದ್ರ ಅವಳನ್ನು ಕೂಡಿ ಅವಳ ದೇಹವನ್ನು ಕೆಡಿಸಿದ. ಮನವಚನ ಕಾಯ ತ್ರಿಕಾರಣಗಳಿರುವುದು. ಮೊದಲು ಮನಸ್ಸಿನಿಂದ, ಮಾತಿನಿಂದ, ಆಮೇಲೆ ದೇಹದಿಂದ. ಮನಸ್ಸಿನಿಂದಲೇ ಅವಳು ಜಾರಿದ್ದಾಳೆ. ಹಾಗಾಗಿ ದೇವೇಂದ್ರ ಒಪ್ಪಿದ. ಮನಸ್ಸನ್ನು ಮಾಡಿದ್ದು ಇಂದ್ರಿಯಾಧಿಪತಿ ಆದ ದೇವೇಂದ್ರ ಅಲ್ವಾ? ಅಲ್ಲ ಸ್ವಾಮಿ. ಯಾಕೆ? ಈಗ ಮನಸ್ಸಿಗೆ ಅಭಿಮಾನಿ ದೇವತೆ ಇಂದ್ರ ಹೌದು. ಪ್ರತಿಯೊಬ್ಬರಿಗೆ ಜೀವ ಕರ್ಮ ಯೋಗ್ಯತೆಗಳು ಉಂಟಲ್ಲ. ಈಗ ಪ್ರತಿಯೊಬ್ಬರ ಹಣೆಯಲ್ಲೂ ಪ್ರಾರಬ್ಧ ಕರ್ಮ ಅಂತೇಳಿ ಭಗವಂತ ಬರೆದಿದ್ದಾನೆ. ಎಲ್ಲವೂ ದೇವರು ನಡೆಸಿದಾಗ ಆಗ್ತದೆ, ಕೈಕಟ್ಟಿ ಕುಳಿತುಕೊಳ್ಳಿಕ್ಕೆ ಆಗುದಿಲ್ಲ. ಅವರವರ ಧರ್ಮದಂತೆ ಅವರು ನಡಿಬೇಕಲ್ಲ. ಆಗಲೇಬೇಕು. ಮತ್ತೆ ಹಾಗಾದ್ರೆ ಅವಳ ಬುದ್ಧಿಯಲ್ಲಿ ಹೋಗಿತ್ತು. ಅಮ್ಮ ಬುದ್ಧಿಯಲ್ಲಿ ಹೋಯ್ತು ಅಂತ ಕೇಳಲಿಕ್ಕೆ ನೀವೇ ಯೋಚನೆ ಮಾಡಿ. ಬ್ರಹ್ಮಜ್ಞಾನವನ್ನ ಹೊಂದಿದಂತ ಗೌತಮರು ಒಂದು ಗಳಿಗೆ ದೇವೇಂದ್ರನ ಮಾಯೆಗೆ ಒಳಗಾಗಿ ಕಾಲವಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗದೆ ಮಧ್ಯರಾತ್ರಿಯ ಕಾಲಕ್ಕೂ ತಾನು ಹೋಗುವ ಸಮಯ ಇದೆ ಎನ್ನುವಾಗೆ ಭಾವಿಸಿ ಹೋಗಿದ್ದಾರೆ ಅಂತಾದ್ರೆ ಆ ರೀತಿಯ ಮಾಯಕದ ಆಟವನ್ನು ಆಡಿದ್ದಾನೆ ಇಂದ್ರ. ಈಗ ಇದಕ್ಕೆ ಸಾಕ್ಷಿ ಏನು ಗೊತ್ತುಂಟ? ಆಗ ಬಂದಂತ ಗೌತಮರು ಮಾಡಿದ್ದೇನು? ಇವ ಇಂದ್ರ ಎನ್ನುವುದು ಗೊತ್ತಾಗಿ ನೀನು ಪುರುಷತ್ವವನ್ನ ಇಲ್ಲದವನಾಗಿ ಹೋಗು, ವಶಣಹೀನನಾಗು ಎನ್ನುವ ಹಾಗೆ ಶಾಪ ಕೊಟ್ಟಿದ್ದು ಸತ್ಯವಾ? ಶಾಪ ಕೊಟ್ಟ ಪರಿಣಾಮ ಏನಾಯ್ತು? ಅವನಿಗೆ ಮತ್ತೆ ಆಯ್ತಲ್ಲ, ರಾಜವರ್ಷಣ ಆಯ್ತಲ್ಲ. ಅಲ್ಲ, ನಾನು ನಿಮ್ಗೆ ಅದೇ ಹೇಳಿದ್ದು, ಪುರುಷತ್ವ ಇಲ್ಲದೆ ಇದ್ದವ ದೇವಪೀಠದಲ್ಲಿ ಇರುವುದಕ್ಕೆ ಯೋಗ್ಯನಲ್ಲ. ಅಲ್ಲಲ್ಲ, ಪುರುಷತ್ವ ಇಲ್ಲದೆ ಇದ್ರೆ ಪ್ರಪಂಚ ಸರಿ ನಡೆಯುವುದಿಲ್ಲ. ಹೌದಪ್ಪ, ದೇವಪೀಠದಲ್ಲಿ ಇರುವುದಕ್ಕೂ ಯೋಗ್ಯನಲ್ಲ. ಅದು ಬೇಕು ಎನ್ನುವುದು ಗೊತ್ತಾಗಿ ಏನಾಯ್ತು? ನಮ್ಮ ಭೂಲೋಕದಲ್ಲಿದ್ದಂತ ಆಡಿನ ವಶಣವನ್ನ ತಂದು ಅವನಿಗೆ ಕೊಳ್ಳಿರಿಸಿ ಸೇರಿಸಿದ್ದರಿಂದ ಕಸಿ ಮಾಡಿದ್ದು ನಮ್ಮಲ್ಲಿ ಅಶ್ವಿನಿ ದೇವತೆಗಳು ಮಾಡಿದ್ದು ಕಸಿ ಆದ್ರೆ ಸಿಕ್ಕಿದ್ದೆ. ದೇವವೈದ್ಯ ಅಲ್ಲ, ಮಾಡಿದ್ದು ಕಸಿ
ಆದ್ರೆ ಸಿಕ್ಕಿದ್ದಲ್ಲಿ ವಸ್ತು ಸಿಕ್ಕಿದ್ದಲ್ಲಿ. ದೇವಲೋಕದಲ್ಲಿ ಆಡಲ್ಲ ಅಷ್ಟು ಸಣ್ಣದಲ್ಲಿ ಅಲ್ಲ, ಅದೇ ಹೇಳಿದ್ದು ನಾನು. ದೊಡ್ಡ ದೊಡ್ಡದಿರುವುದು ಆನೆ ಅಂತ ಅದೇ ಹೇಳಿದ್ದು. ನಿಮ್ಮ ದೇವಪೀಠಕ್ಕೆ ಭೂಲೋಕದ ಕೊಡುಗೆ ದೊಡ್ಡದು. ಯಾವತ್ತು ಹೋಗದಿರುವಂತ ಆಡಿನ ರೊಷಣ ಉಂಟು ಇಂದ್ರನಿಗೆ. ಈಗ ಅವನಿಗೆ ಸಹಸ್ರಾಕ್ಷ ಅಂತ ಮತ್ತೊಂದು ಹೆಸರು ಬಂದದ್ದು ಹೌದು. ಮತ್ತೆ? ಹಾಗಂತ ಸಹಸ್ರಾಕ್ಷ ಬರುವುದಕ್ಕಿಂತ ಅಹಲ್ಯಜಾರ ಅಂತ ಎಷ್ಟು ದೊಡ್ಡ ಹೆಸರು ಉಂಟು ಅವನಿಗೆ. ಹೇಳುವುದಕ್ಕೆ ನೀವು ಆವಾಗಲೇ ಹೇಳಿದ್ದೀರಿ. ಎಂತದು? ಕಾರ್ತವೀರ್ಯಾರ್ಜುನನ ಒಂದು ಮಂತ್ರವೇ ಉಂಟು ಎನ್ನುವ ಹಾಗೆ. ಹೌದು. ಅದೇ ಆದ್ರೆ ಅವ ಕೆಟ್ಟಿದ್ದನಂತ ಹೇಳಿ ನೀವು ಇಂದ್ರನ ಅಹಲ್ಯಜಾರ ಎನ್ನುವಂತ ಮಂತ್ರ ಒಪ್ಪುವುದಾದ್ರೆ ಕಾರ್ತವೀರ್ಯನ ಮಂತ್ರವನ್ನು ಒಪ್ಪಿ ಭೂಲೋಕ ನಾನು ಒಪ್ಪುತ್ತೇನೆ, ಒಪ್ಪಲಿಲ್ಲ ಅಂತ ಹೇಳಿದ್ದಾರೆ. ಬರ್ಬೋದಲ್ಲ? ಅದು ಕೃತಜ್ಞರಿದ್ದಾರೆ ಅಂತ ಹೇಳಿದ್ರು. ಅದೇ ಹೇಳಿದ್ದು. ಕೃತಜ್ಞರು, ಹೆಂಡ ಕುಡುಕರು ಮುಂತಾದವರಿದ್ದಾರೆ. ಮತ್ತೆ ನೀವು ಗಡ್ಡೆ ಬಿಡ್ತಿರಲ್ಲ, ನಿಮ್ಮನ್ನೆಲ್ಲ ಪೂರ್ಣ ನಂಬುದಲ್ಲ. ಯಾಕೆ? ಅಯ್ಯೋ, ಏನಿದು ವೈರಾಗ್ಯ ಬಂದು ಬಿಡುದ? ಅಲ್ಲ, ಇಲ್ಲಿ ಬೃಹಸ್ಪತಿಚಾರ್ಯ ಗಡ್ಡೆ ಇಲ್ವಾ? ಗಾಯ ಉಂಟು. ಮತ್ತೆ ಅವ್ರು ಬಿಟ್ಟಿದ್ದೆ. ಅವ್ರು ಯಾವಾಗಲೂ ಇಲ್ಲಿ ಇರುವುದಿಲ್ಲ, ಅವರು ಭೂಲೋಕ ಅಲ್ಲಿ ದೇವಗುರು ಸತ್ಯ ಅಲ್ವಾ? ಅಲ್ಲ, ಅದೇ ಹೇಳಿದ್ದು. ಭೂಲೋಕದಲ್ಲಿ ಇದ್ದವರದ್ದು ಹೇಳಿದ್ದೆ ನಾನು. ಭೂಲೋಕದಲ್ಲಿ ಬಿಟ್ಟಿರ್ತಿರಲ್ಲ. ಒಬ್ಬ ರಾವಣ ಸನ್ಯಾಸಿಯಾಗಿ ಬೇಡದಿದ್ದದನ್ನು ಮಾಡಿದ್ದು, ಇನ್ನೊಬ್ಬ ಅರ್ಜುನ ಸನ್ಯಾಸಿಯಾಗಿ ಒಬ್ಬಳನ್ನು ಹಾರಿಸಿಕೊಂಡು ಹೋದದ್ದು. ಬೇಡ, ಒಬ್ಬ ಕೂತ್ಕೊಂಡಿದ್ದನಂತೆ ಹುತ್ತದೊಳಗೆ, ಒಬ್ಬ ಸನ್ಯಾಸಿಯಾಗಿ ಗಡ್ಡೆ ಬಿಟ್ಟುಕೊಂಡು. ಪಾಪ ಆ ಹೆಣ್ಣು ಸುಕನ್ಯೆ ಗೊತ್ತಿಲ್ಲದೆ ಹೋಗಿ ಚುಚ್ಚಿದಳು, ಕಣ್ಣು ಹೋಯಿತು. ಇವನಿಗೆ ಕ್ಷಮಿಸ್ಲಿಕ್ಕೆ ಆಗುದಿಲ್ಲ. ಪಾಪ ಸಣ್ಣ ಹುಡುಗಿ ಆಟ ಆಡುವಾಗ ಊರಿನವರಿಗೆಲ್ಲ ಬಾಧೆ ಕೊಟ್ಟು ಕಡೆಗಾಗುವಾಗ ನನಗೆ ಆ ಹುಡುಗಿಯನ್ನೇ ಮದುವೆ ಮಾಡಿಕೊಡಿ, ನಿಮಗೆ ಚಂದದ ಹುಡುಗಿ ಬೇಕು ಅಂತ ಆದ್ರೆ ಕಣ್ಣು ಹೋದ ಹಾಗೆಲ್ಲ ಮಾಡ್ತೀವಿ. ಆದ್ರೂ ಚಂದದ ಹುಡುಗಿಯನ್ನ ಬಯಸಿದ್ದು ಸತ್ಯ. ದೇವಲೋಕದಲ್ಲಿ ಬೃಹಸ್ಪತಾಚಾರ್ಯರು ಮಾಡಿದಷ್ಟು ದೊಡ್ಡ ತಪ್ಪು ಮಾಡಲಿಲ್ಲ. ಏನು ಅಣ್ಣ ಉತಾತ್ಯನ ಹೆಂಡತಿ ಮಮತೆ ಎನ್ನುವವಳು ಗರ್ಭಿಣಿಯಾಗಿದ್ದಾಗಲೂ ಗರ್ಭಿಣಿಯನ್ನ ಬಲಾತ್ಕಾರವಾಗಿ ಭೋಗಿಸುವುದಕ್ಕೆ ಹೋಗಿ ಇನ್ನೊಬ್ಬರ ಹೆಂಡತಿಯನ್ನ ದೇವಲೋಕದಲ್ಲಿ ಇದ್ದವರು ಬಯಸಿದ್ರೆ ತಪ್ಪಿಲ್ಲ. ದೇವಭೂಮಿಯಲ್ಲಿಲ್ಲ ಸ್ವಾಮಿ. ಈಗ ಅಂತಹ ಆ ರೀತಿಯಲ್ಲಿ ಕೂಡುವುದಕ್ಕೆ ಹೋದಾಗ ಒಳಗಿರುವಂತಹ ಮಗು ಅದು ಅದನ್ನು ವಿರೋಧಿಸಲಿಲ್ವಾ? ಹೌದು, ತುಳಿತು. ಪರಿಣಾಮ ದೀರ್ಘ ತಮಸ್ಸು ಹುಟ್ಟಿದ. ಯಾಕೆ? ಅಲ್ಲ, ದೀರ್ಘ ತಮಸ್ಸು ಯಾಕಾದ? ಅವನಿಗೆ ದೀರ್ಘ ತಮಸ್ಸು ಅಂತ ಹೆಸರು ಬಂದದ್ದು ಯಾಕೆ? ಒಳಗಿರುವಾಗಲೇ ಸಿಟ್ಟುಂಟು. ಅಲ್ಲ, ಸಿಟ್ಟಿನಿಂದ ಬಂದದ್ದಲ್ಲ. ಈಗ ಮಮತೆಯ ಮಗನಾದಂತ ದೀರ್ಘ ತಮಸ್ಸಿಗೆ ಆ ಹೆಸರು ಬಂದದ್ದಕ್ಕೆ, ಅವನ ಕಣ್ಣೋದದ್ದು ಯಾಕೆ? ಯಾಕೋಯ್ತು? ಈಗ ನೀವು ಹೇಳಿದ್ರಲ್ಲ ತಪ್ಪು ಅಂತ ಆಗಿದ್ದಾರೆ. ಒಂದು ಮಾಡಿದ ತಪ್ಪಲ್ಲ ಎನ್ನುವಾಗ ನೀವು ವಾದಿಸ್ತೀರಾ? ತಪ್ಪಂತ ಹೇಳಿದ್ದಲ್ಲ ನಾನು. ಈಗ ನಾನು ಅದೇ ಹೇಳಿದ್ದು. ಈಗ ದೇವಗುರು ಆಗಬೇಕಿದ್ದರೆ ಮೊದಲು ಅವರು ಆ ಪ್ರಕರಣ ಮಾಡಿದ್ರು, ಅಂತವರನ್ನ ದೇವಪೀಠಕ್ಕೆ ನೀವು ಕುಳ್ಳಿರಿಸಿದ್ದು ಹೌದಾ ಸುಳ್ಳು ಹೇಳಿ? ಅಲ್ಲ, ನಾನು ಹೇಳಿದ ಅದನ್ನಲ್ಲ. ಈಗ ಆ ಪ್ರಕರಣ ತಪ್ಪು ಅಂತ ನೀವು ಅಲ್ವಾ ಉದ್ದೇಶಿಸಿ ಹೇಳುವುದಕ್ಕೆ ಹೊರಟದ್ದು? ಅದು ತಪ್ಪು ಅನ್ನೋದಕ್ಕೆ ಮಾಡಿದ್ದಾರೆ ಅಂತ ಹೇಳಿ ಅಂತದೊಂದು ಪ್ರಕರಣ ದೇವಲೋಕದಲ್ಲಿ ಆಗಿರುವ, ದೇವಲೋಕದಲ್ಲಿ ಆಗಿದೆ, ಅದು ತಪ್ಪು ಅಂತ ಹೇಳ್ತೀರಿ ಅಂತ ಆದ್ರೆ ಈಗ ನೀವು ಅದನ್ನು ತಪ್ಪೆನ್ನುವುದನ್ನು ಉದ್ದೇಶಿಸಿ ನಮಗೆ ಆಕ್ಷೇಪ ಮಾಡ್ಲಿಕ್ಕೆ ಆಗುದಿಲ್ಲ. ಅಂತ ಆಕ್ಷೇಪ ಅಲ್ಲದಿದ್ದರೆ ಹೇಳುದು ಅಂತ ಘಟನೆಗಳು ಇಲ್ಲ ಆಗಿದೆ ಅಂತ ಆದ್ರೆ ಭೂಲೋಕಕ್ಕೂ ಇಲ್ಲಿಕ್ಕೂ ಹೋಲಿಕೆ ಮಾಡೋದಕ್ಕೆ ಹೋದ್ರೆ ನಿಮ್ಮಷ್ಟು ಪ್ರಾಜ್ಯರು ಭೂಲೋಕದಲ್ಲಿ ಇದ್ದವರಲ್ಲ. ಭೂಲೋಕದಲ್ಲಿ ಆದ ತಪ್ಪಿಗೆ ನೀವು ಕ್ಷಮೆ ಕೊಡಬೇಕು ಅಂತ ಹೇಳುದು. ಇಲ್ಲ, ಕ್ಷಮೆ ಕೊಡುವುದಕ್ಕೆ ಅಷ್ಟು ಹಾಳಾಗಿ ಹೋಗಿದ್ದಾರೆ. ಈಗ ಬಾಗುವುದನ್ನಾದ್ರೂ ಬಾಗುವುದು, ಬಾಗದೆ ಇರುವಂತ ಸಣ್ಣ ಸಸ್ಯನಾದ್ರೂ ಬಾಗಿಸ್ಲಿಕ್ಕಾಗುತ್ತೆ. ಹೆಮ್ಮರ ಆದ್ಮೇಲೆ ಮುರಿದು ಬೀಳುವುದು. ಈಗ ಯೋಚನೆ ಮಾಡಿ, ಬೃಹಸ್ಪತಿಯಾದವರಾದ್ರೂ ಸೇರುವುದಕ್ಕೆ ಹೊರಟಂತ ಹೊತ್ತಿನಲ್ಲಿ ಆ ಮಗು ಒಳಗಿದ್ದದು ವಿರೋಧಿಸ್ತದೆ ಅಂತ ಆದ್ರೆ, ಇವರು ಬೇಕಾದ ಹಾಗೆ ಅದನ್ನು ವಿರೋಧಿಸಿ ಶಪಿಸ್ತಾರಂತಾದ್ರೆ ಶಾಪ ಅಲ್ಲಿ ಫಲಿಸ್ತದೆ. ಶಾಪ ಫಲಿಸುವುದು ಯಾರಿಗೆ? ತಪ್ಪು ಮಾಡಿದವರು. ಹಾಗಾದ್ರೆ ಒಳಗಿದ್ದಂತ ದೀರ್ಘ ತಮಸ್ಸು ಆ ಪಿಂಡವೇ ತಪ್ಪು ಮಾಡಿದ್ದು. ಅಲ್ಲಿ ಬೃಹಸ್ಪತಿ ಆಚಾರ್ಯರ ತಪ್ಪಿಲ್ಲ. ಯಾಕೆ ತಪ್ಪಿಲ್ಲ? ಯಾವ ಹೆಣ್ಣು ಕೂಡ ಯಾವ ಹೊತ್ತಿನಲ್ಲಿಯೂ ಕೂಡ ತನ್ನ ಇಚ್ಛೆ ಬಂದವನನ್ನು ಕೂಡಬಹುದು, ಅಥವಾ ಯಾವ ಗಂಡು ಯಾವ ಹೆಣ್ಣನ್ನು ಕೂಡಬಹುದು. ಮದುವೆ ಎನ್ನುವಂತ ಒಂದು ಶಾಸ್ತ್ರ ಅಥವಾ ಒಂದು ನಿರ್ಬಂಧ ಬಂದದ್ದು ನಿಮ್ಮ ಸೂರ್ಯವಂಶದವನ ಅಂತ ಶ್ವೇತಕೇತು ಎನ್ನುವನ ಬಳಿಕ. ಇದು ಅದರ ಮೊದಲಾದಂತ ಪ್ರಕರಣ. ಆದ್ರಿಂದ ದೇವಗುರು ಮಾಡಿದ ಆಕ್ಷೇಪ ಏನೂ ಅಲ್ಲ. ನೀವು ಸುಮ್ಮನೆ ಇಲ್ಲದಿದ್ರೆ ನಿಮ್ಮ ಊರಿನ ನ್ಯಾಯಕ್ಕೆ ಇದನ್ನೆಲ್ಲ ತಂದು ಹಾಕಿಕೊಂಡು ನೀವೊಂದು ಕೆಲಸ ಮಾಡಿ, ನೀವು ಅಲ್ಲಿ ಮಾಡಿದ ತಪ್ಪಿಗೂ ಇಲ್ಲಿ ಮಾಡಿದ ತಪ್ಪಿಗೂ ಹೋಲಿಕೆ ಮಾಡುವುದಿಲ್ಲ ಅಂತ ಆದ್ರೆ ಕೇವಲ ಭೂಲೋಕದ ತಪ್ಪನ್ನ ಮಾತ್ರ ಹುಡುಕುವುದಲ್ಲ ತಾಯಿ. ಮತ್ತೆ ಒಳಿತನ್ನು ಮಾಡಿದವರಿದ್ದಾರೆ. ಎಲ್ಲಿಯವರೆಗೆ ಕೇಳಿದ್ರೆ ತನ್ನ ಗಂಡನ ಪ್ರಾಣವನ್ನ ಯಮ ಅಪಹರಿಸಿಕೊಂಡು ಹೋಗುವಾಗಲೂ ಯಮನಿಂದಲೂ ತನ್ನ ಗಂಡನ ಪ್ರಾಣವನ್ನ ತಂದಂತ ಸಾವಿತ್ರಿ ದೇವಿ ಇದ್ದಂತ ಭೂಮಿ ನಮ್ಮದ್ದು. ಹೆಚ್ಚೇನು 3 ಮೂರ್ತಿಗಳನ್ನ ಶಿಶುವಾಗಿ ಪಡೆದು ಜೋಗುಳವನ್ನು ಹಾಡಿ ಉಣ ಬಡಿಸಿದ ನಮ್ಮವಳೆ ಆದಂತ ಅನುಸೂಯ ದೇವಿ ಇದ್ದಂತ ಭೂಲೋಕ ನಮ್ಮದ್ದು. ಅಂತ ಒಳ್ಳೆಯವರಿರುವಂತ ಭೂಲೋಕಕ್ಕಂತಾದ್ರೂ ನೀವು ಹೇಳಿ ಬರಬಹುದಲ್ಲ. ಎಲ್ಲಿಗೆ ಎಂತದಕ್ಕೆ ಹಠ ಮೂಢ ಜನರ ಭುವಿಗೆ ಬರಲು ಮಾಡಲಲ್ಲೇ ಮನವ ಮುನಿಯೇ. ಮೂಢ ಜನರ ಭುವಿಗೆ ಬರಲು ಮಾಡಲಲ್ಲೇ ಮನವ ಮುನಿಯೇ. ಕಾಡಲೇಕೆ ನುಡಿಯ ಗಣ್ಯ ಮಾಡಿ ನಿಂದಳು, ಕಾಡಲೇಕೆ ನುಡಿಯ ಗಣ್ಯ ಮಾಡಿ ನಿಂದಳು. ಸಾವಿತ್ರಿಯೋ ಅನಸೂಯೆಯೋ ಲೋಪಾಮುದ್ರೆಯೋ ಮುಂತಾದ ಅನೇಕ ಸತೀ ಜನರು ಆಗಿ ಹೋದಂತಹ ಭೂಮಿಯ
ಹೌದು. ಪುಣ್ಯ ಭೂಮಿ ಅದು. ತಿಳಿಯದಿದ್ದದೇನೂ ಅಲ್ಲ. ಪುಣ್ಯ ಭೂಮಿ ಆದರೂ ಕೂಡ ಈಗ ಏನಾಗಿದೆ, ಈಗ ಬರಗಾಲ ಬಂದಿದೆ. ಬರಗಾಲ ಯಾಕೆ ಅಂತ ಹಾಗಾದ್ರೆ ಈಗ ನೀವೇ ಹೇಳ್ತೀರಿ ತಪಸ್ಸಿನಿಂದ ಎದ್ದೆ. ಹೌದು. ತಪಸ್ಸಿನಿಂದ ನಿಮಗೆ ದೇವಲೋಕದವರೆಗೆ ಬರ್ಲಿಕ್ಕೆ ಆಗುತ್ತಂತೆ. ಆ ತಪಸ್ಸಿನಿಂದಲೇ ಮಳೆ ಬರಲಿಕ್ಕೆ ಆಗುದಿಲ್ಲ. ಆಗ್ತದೆ. ತಪಸ್ಸಿನಿಂದ ಬೇಕಾದನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಂತ ಒಂದು ಯಾಕೆ ಬಂದು ಸುಮ್ಮನೆ ರಗಳೆ ಮಾಡ್ತೀರಿ ನೀವು? ತಪಶಕ್ತಿಯಿಂದ ಬರಿಸಿಕೊಳ್ಳುವುದಕ್ಕಿಂತಲೂ ದೇವತೆಗಳು ತೃಪ್ತಿ ಹೊಂದಿ ಅವರು ಮನಪೂರ್ವಕವಾಗಿ ಅದನ್ನ ಕೊಟ್ಟರೆ ಅದಕ್ಕಿಂತ ದೊಡ್ಡ ಸುಖ ನಮಗೆ ಬೇರೆ ಯಾವುದಿಲ್ಲ. ಇಲ್ವೇ ಇಲ್ಲ. ಮತ್ತೆ ಈಗ ನೀವು ಕರೆದ್ರು ದೇವೇಂದ್ರ ಸರಿ ಮಳೆ ಸುರಿಸ್ತಾನೆ ಎನ್ನುವುದಕ್ಕೆ ವಿಶ್ವಾಸ ಇಲ್ಲ. ಯಾಕೆಂದ್ರೆ ಮೂಢ ಜನ ಇವತ್ತು ತಿನ್ನುತ್ತಾರೆ, ನಾಳೆ ಕೊಟ್ಟವನನ್ನು ಮರೆಯುತ್ತಾರೆ. ಉಂಡವನಿಗೆ ಎರಡು ಬಗೆಯಬಹುದು. ಎಲ್ಲಿವರೆಗೆ ಆಗಿದೆ ಅಂತ ಹೇಳಿದ್ರೆ ಸತ್ಯ ಹೇಳುವ ಸತ್ತೋಗುತ್ತಾನೆ, ಅನ್ಯಾಯ ಮಾಡಿದ ಒಂದು ಮುಷ್ಟಿ ಅನ್ನ ತಿನ್ನುತ್ತಾನೆ ಅಂತ ಹೇಳಿಕೊಂಡು ಭ್ರಾಂತಿನಿಂದ ಬದುಕುವಂತ ಮೂಢ ಜನರು ಇರುವಂತ ಭೂಮಿಗೆ ಸುಮ್ಮನೆ ಕರಿಬೇಡಿ, ಕರ್ಕರಿ ಮಾಡಬೇಕು. ದೇವರಾಜನಿಂದ ನುಡಿಯ ಭಾವಿಸುತ್ತ ಮನದಿ, ದೇವರಾಜನಿಂದ ನುಡಿಯ ಭಾವಿಸುತ್ತ ಮನದಿ ಧರೆಗಿ ಧಾವಿಸುವುದು ನಿನಗೆ ಹಿತವು ದೇವನಂದಿನಿ, ಧಾವಿಸುವುದು ನಿನಗೆ ಹಿತವು ದೇವನಂದಿನಿ, ದೇವನಂದಿನಿ. ನಂದಿನಿ ಬರುವುದಿಲ್ಲ ಎನ್ನುವ ಹಾಗೆ ನೀನು ಹೇಳಿದರು. ಕರ್ಕರಿ ಮಾಡಬೇಡಿ. ನನ್ನ ಮಾತಿಗೆ ಒಪ್ಪಿ ಬಾರದೇ ಇದ್ದರೂ ತೊಂದರೆ ಇಲ್ಲ. ಮತ್ತೆ 3 ಲೋಕದ ಅಧ್ಯಕ್ಷರಾದಂತ ದೇವೇಂದ್ರ ಹೇಳಿದ್ದಾನೆ ಮನವೊಲಿಸಿ ಕರೆದುಕೊಂಡು ಹೋಗಿ ಎನ್ನುವಾಗ ದೇವೇಂದ್ರನ ಮಾತಿಗಾದ್ರೂ ಒಪ್ಪಿ ಬರಬಹುದಲ್ಲ. ದೇವೇಂದ್ರ ನನಗೆ ಆಜ್ಞೆ ಮಾಡಿದ್ದಾನೆ. ಆಜ್ಞೆ ಮಾಡಲಿಲ್ಲ, ಮಾಡುವ ಅಧಿಕಾರ ಇಲ್ಲ ಅಂತ ಹೇಳಿದ್ದಾನೆ. ಈಗ ಯಾರಾದ್ರೂ ತಾಯಿಗೆ ಅಲ್ಲಿ ಹೋಗಿ ಇಲ್ಲಿ ಅಂತೇಳಿ ಆಜ್ಞೆ ಮಾಡ್ತಾರೆ? ಇಲ್ಲ, ಮಾಡುವುದು. ತಾಯಿಗೆ ಕಾಲು ಹಿಡಿಯುವುದಲ್ಲ. ಹೌದು. ದೇವೇಂದ್ರ ನನ್ನ ಮಗ. ಮತ್ತೆ ಹೌದಾ? ನನ್ನಲ್ಲಿಗೆ ಬಂದು ನನ್ನ ಕಾಲು ಹಿಡಿದು ನನ್ನ ಆಶೀರ್ವಾದ, ಅಮ್ಮ ನಾನು ಹೇಗೆ ನಾನು ಸಿಂಹಾಸನ ಇರ್ಬೋದಾ ಅಂತ ಕೇಳಿದ ಮೇಲೆ ಹೋಗಿ ಕೂತ್ಕೊಳ್ಳುವವ. ಮತ್ತೆ ನನಗೆ ಸಾಧ್ಯ ಮಾಡುವವ. ಒಬ್ಬೊಬ್ಬ ಒಂದೊಂದು ಮನ್ವಂತರಕ್ಕೆ ಒಬ್ಬೊಬ್ಬ ದೇವೇಂದ್ರ. ಈ ಮನ್ವಂತರದ ದೇವೇಂದ್ರ ತಪ್ಪಿ ಹೋದ ಮೇಲೆ ನಾಳೆ ಮತ್ತೊಬ್ಬ ಬರ್ತಾನೆ ದೇವೇಂದ್ರನಾಗಿ. ನಾವು ಬದಲಾಗುತ್ತೇವೆ, ನಾವು ಇಲ್ಲಿಯವರೇ. ಅವನ ಮಾತೆಲ್ಲ ಕೇಳುವುದಿಲ್ಲ. ಆಯ್ತು, ದೇವೇಂದ್ರನ ಮಾತು ಕೇಳಿದ ನಂತರ ಒಂದು ಕೆಲಸ ಮಾಡಿ, ಸಕಲ ಜೀವರಾಶಿಗಳನ್ನ ಸೃಷ್ಟಿ ಮಾಡುವವ ಬ್ರಹ್ಮದೇವ ಸತ್ಯಲೋಕದ ವಾಸಿ, ಅವನನ್ನ ಹೋಗಿ ಕರೆತರಲಿ. ಅವ ಹೇಳಿದ್ರು ಅಯ್ಯೋ ದೇವರೇ, ನಿಮಗೊಂದು ಜನ ಸಿಕ್ಕುವುದೇ, ಮಗಳ ಗಂಡ ಎಂತೆಂತವ್ರು ನಿಮಗೆ ಸಿಕ್ಕುವವರು. ಅಯ್ಯೋ ಮಗಳೇ ಮಗಳೇ ಶಾರದಾ ಅಂತ ಕರೆದ, ಕಡೆಗಾಗುವಾಗ ಮಗಳನ್ನೇ ಮದುವೆಯಾದ ಅಂತ ಕಾಮುಕನ. ಅವ ಹೇಳಿದ್ರು ಬರ್ಲಿಕ್ಕೆ ಬೇಡ ಬೇಡ, ದೇವೇಂದ್ರ ಹೇಳಿದ್ರು ಬರ್ಲಿಕ್ಕೆ. ದೇವೇಂದ್ರ ಹೇಳಿದ್ರು ಬರುವುದಿಲ್ಲ, ಬ್ರಹ್ಮ ಹೇಳಿದ್ರು ಬರುವುದಿಲ್ಲ. ಪಾಲನೂ ಕರ್ತವಾದಂತ ವೈಕುಂಠವಾಸಿ ಆ ಮಹಾವಿಷ್ಣುವನ್ನ ಕರೆತರಲಿ. ನಾರಾಯಣ. ಹೌದು. ಅಯ್ಯೋ ಅವ ಯಾವಾಗಲೂ ಮಲಗಿಕೊಂಡೇ ಇರುವುದು. ಒಬ್ಬ ಅವಳು ಅವನಿಗಿಂತ ಯೋಗ ನಿದ್ದೆಯಂತೆ. ಆ ಕಡೆಯಿಂದ ಕಾಲು ಒತ್ತುವುದಕ್ಕೆ ಶ್ರೀದೇವಿ ಭೂದೇವಿ ಇರಂತೆ. ಹದವಾಗಿ ಹೆಂಡತಿ ಕಾಲು ಒತ್ತುತ್ತಾ ಇದ್ರೆ ಯಾರಿಗೆ ನಿದ್ದೆ ಬರುವುದಿಲ್ಲ? ಹೌದಾ? ಅವ ಏಳ್ಲಿಕ್ಕೆ ಇನ್ನು ಎಷ್ಟು ವರ್ಷ ಬೇಕು ಎಂತದ್ದು? ಅವ ಹೇಳುವಾಗ ನಿಮ್ಮ ಭೂಲೋಕ ಎಂತ ಆಗುತ್ತದೆ ಏನೋ. ಅವ ಎದ್ದು ಕಣ್ಣು ಬಿಟ್ಟು ಹಾ ಹೂ ಅಂತ ಹೇಳಿಕೊಂಡೆಲ್ಲ ಬರ್ದಾಕುವಾಗ ತಡ ಆಗುತ್ತದೆ. ದೇವೇಂದ್ರ ಬೇಡ, ಬ್ರಹ್ಮ ಬೇಡ, ವಿಷ್ಣು ಬೇಡ. ಒಂದು ಕೆಲಸ ಮಾಡೋಣ, ಸದಾಕಾಲ ಭಕ್ತರನ್ನ ಉದ್ಧರಿಸುವ, ಭಕ್ತರನ್ನ ಪಾಲಿಸುವ ಬಿರುದನ್ನು ಹೊಂದಿದ ಕಡೆಯ ದಿಕ್ಕಿನ ಒಡೆಯ ಆ ಪರಮೇಶ್ವರ ಭೂಮಂಡಲಕ್ಕೆ ಬರ ಜಂಟಿಗೊಳ್ಳಬೇಡ ಹೊರದಿರು. ತ್ರಿಶೂಲವನ್ನು ಹಿಡಿದುಕೊಂಡಿರುವಂತ ಏನು ಭೂಲೋಕದಲ್ಲಿ ಪ್ರಳಯವನ್ನು ಉತ್ಪತ್ತಿಯನ್ನು ಮಾಡುವವನಂತೆ, ಪ್ರಳಯ ಕಾಲದಲ್ಲಿ ರುದ್ರ ತಾಂಡವವನ್ನು ಆಡುವಂತೆ ಆ ಶಿವ ಬಂದು ನನಗೆ ಅಪ್ಪಣೆ ಮಾಡುತ್ತಾನೆ. ಪಂಚಮುಖಗಳನ್ನು ಹೊಂದಿ ತ್ರಿನೇತ್ರಧಾರಿಯಾದಂತಹ ಶಿವ ಬಂದು ನನಗೆ ಅಪ್ಪಣೆ ಮಾಡಿದರು. ನಾನು ಇಲ್ಲಿಂದ ಕದಲುವವನಲ್ಲ, ಇಳಿದು ಬರುವವನಲ್ಲ. ನಿಮ್ಮ ಭೂಲೋಕ ಇನ್ನು ಇದಕ್ಕಿಂತಲೂ ಹೆಚ್ಚಿನ ಕ್ಷಾಮ ಬಂದು ಬೆಂಕಿಯ ಮಳೆ ಸುರಿದು ಭೂಮಿ ಇಬ್ಬಾಗವಾಗಿ ಹೋಗಿ ಕೆಂಡಾಮಂಡಲವಾಗಿ ಸುಟ್ಟು ಸ್ವೀಕಾರಿಯಾಗಲಿ, ಭೂಮಿ ಹಾಳಾಗಲಿ. ಕೆಂಡಗಾರುದ ಕಂಗಳಲ್ಲಿ ಕದ್ದುಕೊಂಡು ಮುನಿಯೊಬ್ಬರು ಚಂಡ ವಿಲಯನ ಬ್ರಹ್ಮಂಡಮಾನನ ತೆರೆದಿಗೆ ಇಲ್ಲದೆ ಹೋದ್ರೆ ಕಡೆಯ ದಿಕ್ಕಿನ ಒಡೆಯ ಮೃಡ
ಕಂಡ ಪರಶಿವನ ಬಂದು ಹೇಳಿದರು ಹಾ. ಬರುವುದಿಲ್ಲ ಎನ್ನುವಂತ ಉದ್ಗಾರ. ಬರುವುದಿಲ್ಲ. ಅಷ್ಟು ಮಾತ್ರವಲ್ಲ, ಹಾ. ನೊಂದವರು ಬೆಂದವರು ಹಾ. ಕೋಟಿ ಕೋಟಿ ಜೀವರಾಶಿಗಳು ಸುಟ್ಟು ಸೀಕರೆ ಸಾಯುವ ಪರಿಸ್ಥಿತಿಯಲ್ಲಿದ್ದಾವೆ. ಹಾ. ಆ ಕೋಟಿ ಜೀವರಾಶಿಗಳ ಕೂಗನ್ನ ಬಂದು ನಿನಗೆ ಮುಟ್ಟಿಸಿದರು, ಹಾ. ಅದು ನಿನ್ನ ಪಾಲಿಗೆ ಪತ್ತೆಯಾಗಲಿಲ್ಲ. ಹಾ. ಬರೋದಿಲ್ಲ ಆಹಾ. ಬರೋದಿಲ್ಲ ಎನ್ನುವಂತ ತಿರಸ್ಕಾರ. ಹಾ. ದೇವಲೋಕದಲ್ಲಿ ಇದ್ದಂತ ನೀನು ತಿರಸ್ಕಾರ ಮಾಡಿದ್ದು ಹಾ. ಸಾಮಾನ್ಯ ಭೂಮಿಯನ್ನಂತ ಮಾಡಿದ್ಯಾ? ಮತ್ತೆ? ಅಲ್ವೇ ಅಲ್ಲ. ಮತ್ತೇನೇನು? ಅದು ಎಂತ ಭಾರತ ಭೂಮಿಯ ಭಾರತ ಭೂಮಿಯ ಕೃಪಾಸ್ತಿ ಕುವಿಚಾರ ತಿಳಿಯನ ಹರಿದೆ ಕುವಿಚಾರ ತಿಳಿಯನ ಹರಿದೆ ವಾರಿದ ನಾಮಕರು ಮನಸಾರ ತಲೆಯ ನೆಚ್ಚಿಪರು. ನೀನು ಅವಮಾನ ಮಾಡಿದ್ದು ಹಾ. ಭಾರತ ಭೂಮಿಯನ್ನ. ಆಹಾ. ಭಾರತ ಭೂಮಿಯ ಯೋಗ್ಯತೆ ನಿನಗೇನು ಗೊತ್ತುಂಟು? ಎಂತದ್ದು? ಪರಮ ಪತಿವ್ರತೆಯರು ಹಾ. ನಲಿದಾಡಿದ ಭೂಮಿ ಹಾ. ನಮ್ಮ ಭಾರತ ಭೂಮಿ. ಆಗ್ಲಿ. ಸತ್ಯಕ್ಕೆ ಯಾರು ಕೇಳಿದ್ರೆ ಹರಿಶ್ಚಂದ್ರ, ಹಾ. ತ್ಯಾಗಕ್ಕೆ ಯಾರು ಕೇಳಿದ್ರೆ ಶಿಬಿ, ಹಾ. ಸಾಹಸಕ್ಕೆ ಯಾರು ಕೇಳಿದ್ರೆ ಸಗರ, ಸಾಧನೆಗೆ ಯಾರು ಕೇಳಿದ್ರೆ ಭಗೀರಥ, ಉಪದೇಶಕ್ಕೆ ಯಾರು ಕೇಳಿದ್ರೆ ಕೃಷ್ಣ ಪರಮಾತ್ಮ, ಹಾ. ಆದರ್ಶಕ್ಕೆ ಯಾರು ಕೇಳಿದ್ರೆ ಹಾ. ಶ್ರೀರಾಮ ಜನ್ಮವೆತ್ತಿದ ಭರತ ಭೂಮಿ. ಹಾ. ಅಂತ ಭರತ ಭೂಮಿಗೆ ಬರುವುದಿಲ್ಲ ಎನ್ನುವಂತ ನಿನ್ನ ದಿಟ್ಟತನದ ಮಾತೆ. ಈಗ ಎಲ್ಲರಿಗೂ ಕೌರವನ ಆದರ್ಶ ಬೇಕಾದದ್ದು. ಹೌದಪ್ಪ. ರಾವಣನ ದಾರಿಯಲ್ಲಿ ನಡೆಯುವವರು ನೀನು ಯಾರು ಅಷ್ಟೆಲ್ಲ ಅವಮಾನ ಮಾಡ್ತಿ ಅಂತಾದ್ರೆ ಹಾ. ಧರ್ಮರಾಯನಂತ ಒಬ್ಬ ವ್ಯಕ್ತಿ ಹಾ. ಅಲ್ಲ, ಒಂದು ಶಕ್ತಿ ಹಾ. ಈ ದೇವಲೋಕದಲ್ಲಿ ಇದ್ದ ದಾರಿ ತೋರಿಸು. ಹಾ, ಹಾ. ರಕ್ಕಸರನ್ನ ಹೀನಾಯವಾಗಿ ಕಾಣುವಂತ ನೀನು ಅವನ ಅಪ್ಪನಿದ್ದ ಯಮನ ಇಲ್ಲಿ ಯಮ ಇದ್ದರ ಯಮ ಧರ್ಮ ಸತ್ಯ. ಯಮ ಹಾಗಂತ ಧರ್ಮ ಭೂಲೋಕದಲ್ಲಿ ಇಲ್ಲ. ಧರ್ಮರಾಯ ಮಾಡಿದ ಕಾರ್ಯಕ್ಕೆ ಹಾ. ಯಾವತ್ತೂ ಚ್ಯುತಿ ಬಂದದ್ದಿಲ್ಲ. ಇರ್ಲಿ. ಯಮನಾದ್ರೂ ಒಂದು ದಿವಸ ತಪ್ಪನ್ನ ಮಾಡಿದ್ದಾನೆ. ಹಾ. ರಾವಣನಿಗೆ ಪಾಶ ಹಾಕುವ ಆ ಕಾಲಕ್ಕೆ ಹಾ. ಬ್ರಹ್ಮ ಕೊಟ್ಟಂತ ವರ ಎನ್ನುವ ಹಾಗೆ ಹಾ. ಹಾಕುತ್ತಿರುವಂತ ಪಾಶವನ್ನು ಮರಳಿ ಪಡೆದು ಹೋದವನು. ತಪ್ಪಲ್ಲ ಅಲ್ಲಿವರೆಗೆ ಧರ್ಮರಾಯ ಮಾತ್ರ ಹಾಗೆ ಮಾಡಲಿಲ್ಲ. ಹಾ. ಯಾವತ್ತು ಸಟೆಯನ್ನಾಡಿದವನಲ್ಲ ಧರ್ಮರಾಯ. ಇರ್ಲಿ. ಹೆಚ್ಚೇನು ಹಾ. ಸತ್ಯವನ್ನ ಬಿಟ್ಟವನಲ್ಲ ಹರಿಶ್ಚಂದ್ರ. ಸುಳ್ಳಾಡದೆ ಇದ್ರೆ ಅವನ ರಥ ಕೆಳಗೆ ಬಂದಿದೆ. ಅದು ಸತ್ಯ. ಬಂದದ್ದು ಹೇಗೆ ಕೇಳಿದ್ರೆ ಹಾ. ಆ ವಿಚಾರದಲ್ಲಿ ಯೋಚನೆ ಮಾಡುದಾದ್ರೆ ಎಂತದು? ಸದಾಕಾಲ ನಿಮ್ಮನ್ನ ಪಾಲಿಸುವ ಹಾ. ವೈಕುಂಠವಾಸಿ ನಾರಾಯಣ ಹಾ. ಕೃಷ್ಣನಾಗಿ ಅವತರಿಸಿದಾಗ ಹಾ. ಹರಿಯ ಬೋಧನೆ ಅಂತ ಮಾಡಿದ್ದು ಸತ್ಯ. ಇರ್ಲಿ. ಅವ ಸುಳ್ಳು ಹೇಳದಿದ್ದರು ಸುಳ್ಳಿನ ಪರಿಣಾಮ ಕೊಟ್ಟಿದೆ ಹೇಳಿ. ಕೇಳುವರ ಕಿವಿಗೆ ಸುಳ್ಳಿನ ಪರಿಣಾಮ ಕೊಟ್ಟದ್ದು ಸತ್ಯ. ಸಾಕಲ್ಲ. ಇಷ್ಟೆಲ್ಲ ಅವಮಾನ ಮಾಡಿದೆ ನೀನು. ಹಾ. ರಕ್ಕಸರು ಎನ್ನುವ ಹಾಗೆ ದೂರಿದೆ ನೀನು. ಮತ್ತಿರೆಂತದು? ನಿನ್ನಲ್ಲಿ ಇದ್ದಾರಂತೆ ನಿಮ್ಮನ್ನು ರಕ್ಕಸರ ಸರ್ಪಾನು ಆವೇಶ. ಎನ್ನುವಂತ ದೈತ್ಯರು ಹಾ. ಅಮೃತವನ್ನ ಕುಡಿದು ಹಾ. ರಾಹು ಕೇತುಗಳಾಗಿ ನಿಮ್ಮನ್ನ ಕಾಡುವ ರಕ್ಕಸರಿದ್ದಾರೆ. ಅವರಿಗೆ ಕ್ಷುದ್ರ ಗ್ರಹ ಅಂತ ಆದ್ರೆ ಅವರಿಗೆ ಒಳ್ಳೆಯ ಕಾಲ ನಮ್ಮಲ್ಲಿ ಏನು ಗೊತ್ತುಂಟ? ಎಂತದು? ರಕ್ಕಸರಲ್ಲಿ ಶರಣ ಶ್ರೇಷ್ಠರಾದಂತ ವಿಭೀಷಣ ಇದ್ದಾನೆ. ಇರ್ಲಿ. ಅದನ್ನ ನೀನು ನೆನಪಿಡು. ಇರ್ಲಿ. ಇಷ್ಟೆಲ್ಲ ಇದ್ದರು ಹಾ. ಇದೆಲ್ಲವೂ ನಿನಗೆ ಅರ್ಥ ಆಗದೆ ಹಾ. ಭರತ ಭೂಮಿಯನ್ನ ನೀನು ಅವಹೇಳ. ಆ ವಿಭೀಷಣನ ಕರ್ಕೊಂಡು ಬಂದೆ ಮಳೆ ಬರಿಸಿ. ಹೌದಪ್ಪ, ಅವನನ್ನ ಅವನನ್ನ ಕರೆಸಿ ನಾವು ಮಳೆಯನ್ನ ಭರಿಸುವುದು ಹೌದಾದ್ರೆ ಮೇಘಗಳಿಗೆ ಅಧಿಪತಿ ದೇವೇಂದ್ರ ಬೇಕಾಗಿಲ್ಲ. ಅಂತ ಪುಣ್ಯಾತ್ಮ ಈಗಲೂ ಇದ್ದಾನಲ್ಲ. ಹೌದೇ? ಮತ್ತಿನ್ನೆಂತದಕ್ಕೆ ನಮ್ಮಲ್ಲಿ ಎಂತದಕ್ಕೆ ಕೇಳುವುದು ನೀವು? ಅಂತ ಪುಣ್ಯಾತ್ಮ ಇದ್ದಾಗ ಮಳೆ ಬಂದದ್ದು ಹೌದು ಅಂತಾದ್ರೆ ಮತ್ತೆಂತದು? ಮೇಘಗಳಿಗೆ ಅಧಿಪತಿ ದೇವೇಂದ್ರನ ಅಗತ್ಯ ದೇವಲೋಕಕ್ಕೆ ಆದರೆ ಇರುವುದಿಲ್ಲ. ನೀವು ಮಾಡಿದ ನೋಡಿ, ಹೆಚ್ಚಾಯ್ತು ಅಂತ. ನಮ್ಮಲ್ಲಿದ್ದ ಶರಣಿ ಶ್ರೇಷ್ಠರೆಲ್ಲರೂ ಹಾ. ನಿಮಗೆ ಬೇಕಾದ ಹಾಗೆ ಯಜ್ಞಯಾಗವನ್ನು ಮಾಡಿ ಹಾ. ಹವಿಸನ್ನ ಕೊಟ್ಟ ಮೇಲೆ ಹಾ. ಹವಿರ್ಭೋಜವನ್ನ ಸ್ವೀಕರಿಸದೆ ನೀವು ಹಾ. ಇಳೆಗೆ ಮಳೆ ಕೊಡಬೇಕು, ಕೊಡಬೇಕು. ಮಳೆಯಿಂದ ಬೆಳೆ ಆಗಬೇಕು. ಆಗಬೇಕು. ಅದೆಲ್ಲವನ್ನ ಬಿಟ್ಟು ಹಾ. ಅದಲ್ಲ ಹಾ. ದೇವಲೋಕದಲ್ಲಿದ್ದ ಎಲ್ಲರೂ ತಪ್ಪು ಎನ್ನುವ ಹಾಗೆ ನಾನು ಹೇಳುವುದಿಲ್ಲ. ಹಾ. ದೇವೇಂದ್ರ ಏನು ಸಿಟ್ಟಿಯಿಂದ ಕುದಿಯಲಿಲ್ಲ, ಕಳಿಸುವುದಿಲ್ಲ ಅಂತ ಹೇಳಿಲ್ಲ, ಆಗುವುದೇ ಇಲ್ಲ ಅಂತಲೂ ಹೇಳಿಲ್ಲ. ಅದೇ ಒಲಿಸಿ ನಿಮಗೆ ಅರ್ಥ ಆಗುದಿಲ್ಲ. ದೇವೇಂದ್ರನ ಯೋಚನೆ ನಿಮಗೆ ಅರ್ಥ ಆಗುದಿಲ್ಲ. ಯಾವುದು? ಅವಳು ಬರುವುದಿದ್ರೆ ಕರ್ಕೊಂಡು ಹೋಗಿ ಅಂದ್ರೆ ಎಂತದ್ದು? ಹಾ. ನಾ ಬರುವುದಿಲ್ಲ ಅಂತ ಅವನಿಗೂ ಗೊತ್ತು. ಅದಲ್ಲ, ಎಂತದ್ದು? ನಿನ್ನೊಳಗಿರುವ ಅಹಂಕಾರ ಎನ್ನುವುದು ಅವನಿಗೆ ಗೊತ್ತಾಗಿದೆ. ನಮಗೆ ಅದು ಅಭಿಮಾನ ಸ್ವಾಮಿ, ನಮಗೆ ಭೂಷಣ, ನಮಗೆ ಅಹಂಕಾರ ಭೂಷಣ. ನಿಮ್ಮ ಭೂಷಣ ದರಿದ್ರಗೆ ನಿಮಗೆ ಭೂಷಣ ಅಂತ ಹೇಳುವುದು ಬೇಡ ನೀವು. ಬರುವುದಿಲ್ಲ. ಯಾಕೆ ಗೊತ್ತುಂಟ? ಏನು? ದೇವಲೋಕದಲ್ಲಿ ಕಷ್ಟ ಬಂದಾಗ ಹಾ. ತಿಮಿಧ್ವಜನ ಮಗನಾದಂತ ಶಂಬರನನ್ನು ಒದಿಸುವುದಕ್ಕೆ ಹೌದು. ಭರತ ಭೂಮಿಯಲ್ಲಿ ಹುಟ್ಟಿದ ಹಾ. ದಶರಥ ಚಕ್ರವರ್ತಿ ಬೇಕಾಗಿದೆ. ಆದ್ರಲ್ಲಿ ಮಂದಾರ ಮಾಲ್ಯ ವಾಸಿತ ಹೌದು. ಭೂಮಿ ಅಂದ್ರೆ ಅಯೋಧ್ಯೆಗೆ ಆದ್ರೂ- ಅನುಗ್ರಹ ಕೊಟ್ಟಿದೆ. ಅನುಗ್ರಹ ಬಂದದ್ದು ಯಾವಾಗ? ಯಾವಾಗ? ನೀವು ಅನುಗ್ರಹ ಕೊಟ್ಟು ದಶರಥನನ್ನ ಕರೆಸಿಕೊಂಡದ್ದಲ್ಲ. ಅಲ್ಲಲ್ಲ. ದಶರಥನಿಂದ ಅವ- ಪ್ರಯೋಜನ ಪಡೆದು ಹಾ. ಆಮೇಲೆ ಅನುಗ್ರಹವನ್ನ ಕೊಟ್ಟವರು ನೀವು. ಹೌದು, ನಾವು ಲೆಕ್ಕ ಇಟ್ಟುಕೊಳ್ಳಿಲ್ಲ. ನಾವು ಅದನ್ನ ನಾವು ಈ ಹೇಳುವುದು. ಕಡೆ ಪಡೆಯುತ್ತೇವೆ, ಆ ಕಡೆದು ಕೊಡ್ತೇವೆ. ನಾವು ದೇವಲೋಕಕ್ಕೆ ಕೊಡುವುದಿಲ್ಲ ಅಂತ ಹೇಳಿದ್ದಲ್ಲ, ಮತ್ತೇನದು? ನಿನ್ನಿಂದ ಯಾಗವನ್ನ ಮಾಡ್ತೇವೆ, ಕೊಡುವುದು ನಿಮಗೆ ಅನಿವಾರ್ಯ. ನಾವು ಕೊಡ್ತೇವೆ. ಕಾಲಿಡಿದ್ರೆ ಮಾತ್ರ ಅದಲ್ಲ, ಎಂತದ್ದು? ನಾವು ಕೊಡದಿದ್ದರೆ ನಿಮಗೆ ಶಕ್ತಿ ಬರುವುದೆಲ್ಲಿಂದ? ಯಾ- ರಕ್ಕಸರನ್ನ ಬಡಿಯಬೇಕು ಅಂತಾದ್ರೆ, ಶಕ್ತಿ ಹೊತ್ತಿಸಬೇಕು ಅಂತಾದ್ರೆ ಹಾ. ಭೂಲೋಕದ ಬ್ರಾಹ್ಮಣರು ಯಜ್ಞಯಾಗವನ್ನ ಮಾಡಲೇಬೇಕು. ಮಾಡಿ ಅಲ್ಲ ನೀವು ಮಾಡ್ತೇವೆ. ಯಾ. ಮಾಡುವುದಕ್ಕೆ ಈಗ ನಮಗೆ ಅಲ್ಲಿ ಬೇಕಾದ ವ್ಯವಸ್ಥೆ ಇಲ್ಲದೆ ಇರಬಹುದು. ಹಾ. ಆದರೂ ಒಂದು ನೆನಪಿಟ್ಟುಕೊಳ್ಳಿ, ಅನುಭವಿಸಿ ಸಾಧನೆಯ ಫಲದಿಂದ ಹಾ. ತಪಸ್ಸಿನ ಶಕ್ತಿಯಿಂದ ಹಾ. ನಿನ್ನನ್ನು ಎಳೆದುಕೊಂಡು ಹೋಗುವ ಸಾಮರ್ಥ್ಯವು ನನಗುಂಟು. ಆದರೂ ಅದನ್ನು ನಾನು ಮಾಡಿದವನಲ್ಲ. ಗೌರವಿಸದೇ ಹೋದಂತಹ ಒಬ್ಬ ದಿಲೀಪರಿಗೆ ಹಾ. ಸಂತಾನವಿದೆ, ಮತ್ತೆ ನನ್ನ ಹಟ್ಟಿಯಲ್ಲಿ ಚಾಕರಿ ಮಾಡಿದ
ಇದ್ದಾನೆ. ನೀನು ಮತ್ತೆ ನೀವು ನೀನು ಗೊಬ್ಬರ ಅದು ಹೇಳುವುದು ಬೇಡ, ಯಾಕೆ ಮತ್ತೆ ಎಂತ ಗೊತ್ತುಂಟಾ? ದೊಡ್ಡ ಎಳ್ಕೊಂಡು ಹೋಗುದು. ಐರಾವತವನ್ನು ತರುವುದಕ್ಕಾಗಿ ಹಂಪಿನ ಸೇತುವೆ ಮಾಡಿದವರು ನಾವು. ಎಂತ ನೀವೇ- ನಾವು ನೀವೇ ಅಭಿನವ ಕಾರ್ತಿವಿ. ನಾವು ಕೆಳಗಿದ್ದು ಮೇಲಿದ್ದನ್ನು ತರಿಸಿಕೊಂಡಿದ್ದೇವೆ. ಓಹೋ. ನಿನಗಿದ್ದ ದುರಂಕಾರ, ನಾ ಇಳಿಯುವುದಿಲ್ಲ. ನಿನಗಿದ್ದ ಅಹಂಕಾರ, ಬರುವುದಿಲ್ಲ ನಾನು. ನೀನಾಗಿ ಇಳಿದು ಬರುವುದಿಲ್ವೋ? ಬರುವುದಿಲ್ಲ. ನಿನ್ನಂತವಳು ಇಲ್ಲಿನ ಮುನಿಯವಳನ್ನು ಶಪಿಸಿದ ಕೇರಳಿ ತಪಸ್ಸಿನ ಪ್ರಭಾವದಿಂದ ಸತ್ಯಲೋಕದ ಅಧಿಪತಿಯಾದಂತ ಬ್ರಹ್ಮದೇವನನ್ನು ಭೂಲೋಕಕ್ಕೆ ಕರೆಸಿಕೊಂಡು ವರವನ್ನ ಪಡೆಯುವ ಸಾಮರ್ಥ್ಯ ಇದ್ದವರು ನಾವು. ಲಯಾಧಿಪತಿಯಾದಂತ ಈಶ್ವರನ್ನ ಭೂಲೋಕಕ್ಕೆ ಕರೆಸಿಕೊಳ್ಳುವ ಸಾಮರ್ಥ್ಯ ಇದ್ದವರು. ಏನು ತಪಸ್ಸಿನ ಪ್ರಭಾವದಿಂದ ಎಲ್ಲ ಬಾಯಿ ಬಡ್ಕೊಂಡು ನಿನ್ನನ್ನು ಎಳೆದುಕೊಳ್ಳುವ ಸಾಮರ್ಥ್ಯ ಉಂಟು. ನಿನಗಿದ್ದ ದುರಂಕಾರ ನಿನ್ನಷ್ಟು ಈಗ ಇಲ್ಲಿ ಯಾರಿಲ್ಲ. ಯಾಕೆ ನಿನ್ನ ತಾಯಿ ನಿನ್ನ ಬಳಿಯಲ್ಲಿಲ್ಲ. ಈಗ ಇಲ್ಲಿಯೇ ನೀನು ದೊಡ್ಡವಳೇನೋ ಹಾಗೆ ಮೆರೆದಾಡುತ್ತಾ ಇದ್ದೆ. ನಮ್ಮ ಅಮ್ಮ ಇದ್ರೆ ನಾನು ದೊಡ್ಡವಳು. ಹೌದಪ್ಪ, ಗೊತ್ತಾಯ್ತಲ್ಲ? ನೀ ಅಮ್ಮನಿಗೆ ದೊಡ್ಡವಳು ಅಂತ ಹೇಳ್ತಿರ್ಬೋದು. ಅಮ್ಮನಿಗೆ ದೊಡ್ಡವಳು ಅಂತ ಹೇಳಿದ್ರೆ ಅಪ್ಪ ಇರುವಾಗಲೂ ನಾವು ಕಾಮಧೇನು ಸಂತಾನದ ಕಾಮಧೇನು ಸಂತಾನ ಹೌದಂತಾದ್ರೆ ದೊಡ್ಡವಳಾದ್ರೆ ನೋಡು, ನಮ್ಮ ಹತ್ರ ಬಂದು ಕಾಲಿಡಿಸಿ. ಶಬಳೆ ಬಂದಿದ್ದಾಳೆ ಭೂಲೋಕಕ್ಕೆ. ಅವಳು ಸಾಕು, ಅವಳಿಗೆ ಅದು ಪರಿಸ್ಥಿತಿ ಅದು ನಿನಗೆ ಬರಲಿ. ನಮ್ಮ ಸಂತಾನದ ಕಾಮಧೇನುವೆ ಬಂದಿದ್ದಾಳೆ, ಎಲ್ಲರೂ ಬಂದಿದ್ದಾರೆ. ಮತ್ತೆ ನನ್ನ ಕುತ್ತಿಗೆಯಲ್ಲಿ ಹಗ್ಗ ಕೇಳ್ಕೊಂಡು ಹೋಗುದು ಬೇಡ. ಬರುವುದಿಲ್ವಾ? ಬರುವುದಿಲ್ಲ. ದುರಂಕಾರ ತೋರಿಸ್ತೀಯ? ಏನ್ ತೋರಿಸ್ತಾರೆ? ದೌಷ್ಟ್ಯ ತೋರಿಸುವವರು, ಎಂತದು ಬಡವನಿಗೆ? ತಾಮಸ ಗುಣ ಹೊಂದಿದವರು, ದುರಂಕಾರಿಗಳು, ದುರಾಚಾರಿಗಳು ದೇವಲೋಕದಲ್ಲಿ ಇದ್ದರೆ ದೇವಪೀಠಕ್ಕೆ ಅವಮಾನ. ಅದಕ್ಕೆ? ನೀನು ನಿನ್ನಂತವರು ಬರುವುದು ಬೇಡವೆ? ಹಾ. ಇಳಿದು ಬರುವುದು ಬೇಡವೆ? ಹಾ. ಎಳೆದುಕೊಂಡು ಹೋಗುವುದಿಲ್ವೇ? ಭೂಲೋಕಕ್ಕೆ ನೀನು ಬರಬೇಕು. ಹಾಗೆ ಗೊತ್ತುಂಟಾ ಹೇಗೆ? ನಂದಿನಿ? ದೇವಲೋಕದಲ್ಲಿ ನಡೆದಾಡುವ ನೀನು ಹಾ. ಭೂಲೋಕಕ್ಕೆ ನದಿಯಾಗಿ ಮುನಿಶಾಪಗಾಗ ನಂದಿನಿ ಬೆದರಿ ಮುನಿಶಾಪಗಾಗ ನಂದಿನಿ ಬೆದರಿ ನಡುಗಿ ಕಂಬನಿ ತುಂಬಿ ಯತಿಪತಿಯ ಪದಕ್ಕೆ ಮಣಿದು ಯತಿಪತಿಯ ಪದಕ್ಕೆ ಮಣಿದು ವನಿದೆ ಎನ್ನ ಪರಾಧವನು ಮನ್ನಿಸೋ ಎಂದವನ ಮನಕರಯ ಗಾಳಿಡುತ್ತೆಂದಳಾಗ ನಂದಿನಿ ಒಂದಿಪೆ ಮುನಿವರ ತವ ಪದ ದ್ವಂದ್ವಕ್ಕೆ ಮನ್ನಿಪುದೆನ್ನನು ಒಂದಿಪೆ ಮುನಿವರ ತವ ಪದ ದ್ವಂದ್ವಕ್ಕೆ ಮನ್ನಿಪುದೆನ್ನನು ಮಂದಮತಿತ್ವದಿತವ ನಿಲೆಯಂದವನರಿಯದಾದೆ ಮಂದಮತಿತ್ವದಿತವ ನಿಲೆಯಂದವರಿಯದಾದೆ ನೊಂದಿದ ಹಂಭಾವಂಗಳು ಕುಂದಿದು ಜಾಬಾಲಿಯ ನೊಂದಿದ ಹಂಭಾವಂಗಳು ಕುಂದಿದು ಜಾಬಾಲಿಯ ಕೃಪೆಯಿಂದೆನ್ನ ಅಪರಾಧವ ಸಾನಂದದಿ ಕ್ಷಮಿಸೋ ಮುನಿಯೇ ಮುನಿಯೇ ನಿಮ್ಮ ಪುಣ್ಯ ಪಾದಗಳ ಮೇಲೆ ಬಿದ್ದಿದ್ದೆ ಸ್ವಾಮಿ, ಬಿದ್ದಿದ್ದೆ.
ಅಜ್ಞಾನ, ಅಹಂಕಾರ ಇದೇ ಕಾರಣಕ್ಕೋಸ್ಕರವಾಗಿ ಮೈ ಮರೆತೆ. ನನಗಿಂತ ಶ್ರೇಷ್ಠರು ಮತ್ತೊಬ್ಬರಿಲ್ಲ ಎನ್ನುವ ಹಾಗೆ ಭೂಲೋಕವನ್ನೇ ಜರಿದೆ. ನಿಮ್ಮನ್ನು ನಿಂದಿಸಿದೆ, ಅಪಚಾರ ಮಾಡಿದೆ. ತಪ್ಪಿನ ಅರಿವು ನನಗಾಯಿತು ಸ್ವಾಮಿ, ನನಗಾಯಿತು. ಮಧಾಂಧಳದಂತಹ ನನ್ನ ಕಣ್ಣಿಗೆ ಭೂಲೋಕದಲ್ಲಿದ್ದವರೆಲ್ಲರೂ ಕೆಟ್ಟವರಾಗಿ ಮಾಡಿಸಿದರು ಹೊರತು ನೀವು ಆಡುತ್ತಿರುವಂತಹ ಸಜ್ಜನರು, ಸತ್ಕರ್ಮ ಇತರು, ಯಜ್ಞ ಯಾಗಾದಿಗಳಿಂದ ಸಂಪನ್ನರಾದವರು ಒಬ್ಬರೂ ನನ್ನ ಕಣ್ಣಿಗೆ ಕಾಣಲಿಲ್ಲ. ಯಾಕಾಗಿ? ಅಹಂಕಾರ, ಅಹಂಕಾರ. ಸ್ವಾಮಿಯೇ, ಇದೋ ನಿಮ್ಮ ಶಾಪದಿಂದ ನನ್ನ ಅಹಂಕಾರ ಕಳೆಯಿತು. ಮಾಡಿದ ಅಪರಾಧ ಏನೆನ್ನುವುದು ಅರ್ಥವಾಯಿತು. ನಿಮ್ಮ ಪುಣ್ಯವಾದಗಳ ಮೇಲೆ ಬಿದ್ದು ಬೇಡಿಕೊಳ್ಳುತ್ತಾ ಇದ್ದೇನೆ. ಈ ದೇವಲೋಕದಿಂದ ಭೂಲೋಕಕ್ಕೆ ಇಳಿದು ಬರುವುದಲ್ಲ, ನಡೆದು ಬರುವುದಲ್ಲ, ಪತನ ಪತನ. ನದಿಯಾಗಿ ಹರಿಯಬೇಕೆ ಅಂದರೇನು? ಮನಸ್ಸಿನಲ್ಲಿ ಕೊಳೆ ಇಟ್ಟುಕೊಂಡು ನಿಮ್ಮನ್ನು ನಿಂದಿಸಿದೆ. ಪರಿಣಾಮವಾಗಿ ನದಿಯಾಗಿ ಹರಿಯುವುದೆಂದರೆ ಭೂಮಿಯಲ್ಲಿದ್ದಂತಹ ಕೊಳಕನ್ನೆಲ್ಲವನ್ನು ತನ್ನೊಡಲಿಗೆ ತುಂಬಿಸಿಕೊಂಡು ಸಾಗುವುದಲ್ಲವೇ? ಹಾಗಾದ್ರೆ ಅಂತಹ ಒಂದು ಜನ ನನಗೆ ಬೇಕೆ? ದಮ್ಮಯ್ಯ ದಮ್ಮಯ್ಯ ಶರಣುದಿಡೆಯಲಿ ಕಂಬನಿಗಳನ್ನು ಸುರಿಸಿ ಮರುಗುವ ನಂದಿನಿಯ ಮುನಿವರನು ಕಾಣುತ್ತ ನುಡಿದ ನವಳನಿಯ ತುಂಬಿದ ಸಿರಿಯಿಂದ ಕುಂಬಿನಿ ಮೆರೆವಂತೆ, ತುಂಬಿದ ಸಿರಿಯಿಂದ ಕುಂಬಿನಿ ಮೆರೆವಂತೆ, ತುಂಬಿದ ನದಿಯಾಗು ಮಗುವೆ, ತುಂಬಿದ ನದಿಯಾಗು ಮಗುವೆ. ಕಂಬು ಕಂಠಿನಿ ಕಾವಳಂಬಿಕೆ ಸಟೆಯಲ್ಲ, ಕಂಬು ಕಂಠಿನಿ ಕಾವಳಂಬಿಕೆ ಸಟೆಯಲ್ಲ. ನಂಬು ಮುಕ್ತಿಯ ನೀನು ಪಡೆವೆ, ದೇವದೇನು ನಂದಿನಿ. ಋಷಿವರೇಣ್ಯ, ಮುನಿಗಳು ಕೋಪಿಷ್ಟರಾಗಬಾರದಂತೆ ಏನು ಮಾಡೋಣ ಹೇಳು? ಹೆತ್ತ ಮಾತೆಯನ್ನ, ಹೊತ್ತ ಭೂಮಿಯನ್ನ ಯಾರು ನಿಂದಿಸುತ್ತಾರೋ ಅವರ ಮೇಲೆ ನಾವು ಸಿಟ್ಟು ಮಾಡಲೇಬೇಕು ತಾಯಿ. ಹೆತ್ತ ಮಾತೆ, ಹೊತ್ತ ಭೂಮಿ ಸ್ವರ್ಗಕ್ಕಿಂತ ಮಿಗಿಲು ಎನ್ನುವ ಹಾಗೆ ಹೇಳಿದರು. ನಾನು ನಡೆದಾಡಿದ ಭೂಮಿಗೆ ನೀನು ಅವಮಾನ ಮಾಡಿದ ಪರಿಣಾಮ ಕ್ರೋಧಗೊಂಡು ಶಾಪವನ್ನ ಕೊಟ್ಟೆ ತಾಯಿ. ಶಶಿಯು ಬಿಸಿಯಾದರೂ ಋಷಿ ಶಾಪಕ್ಕೆ ಯಾವತ್ತು ಹುಸಿ ಎನ್ನುವುದಿಲ್ಲ. ನಾ ಕೊಟ್ಟ ಶಾಪದಂತೆ ನಂದಿನಿ ನೀನು ನದಿಯಾಗಿ ಬರಲೇಬೇಕು. ತುಂಬಿದಾಂಬುದಿಯಿಂದ ನೀನು ಹರಿದು ಬಂದೊಡೆ ಬರಡಾದ ಭೂಮಿಗೆ ನಿನ್ನ ಜಲ ಎನ್ನುವುದು ಒಸರಿದ ಪರಿಣಾಮ ಬರಡಾದ ಭೂಮಿ ಎನ್ನುವುದು ಹಸಿರಿಂದ ಕೂಡ್ತದೆ. ಆದ್ರೆ ನನ್ನಲ್ಲಿ ಕೊಳಕೆಲ್ಲ ತುಂಬಿಕೊಳ್ಳುವುದು ಸತ್ಯ ಸತ್ಯ ಹೌದು. ಹಾಗಂತ ತುಂಬಿದ ಭೂಮಿ ಹಸಿರುಗೊಂಡಾಗ ಬೆಳೆಗಳೆಲ್ಲ ಉತ್ಪತ್ತಿಯಾದ ಸಂದರ್ಭಕ್ಕೆ ಅದನ್ನು ಉಂಡಂತ ಮನುಕೋಟಿಗಳು, ಪ್ರಾಣಿ ಪಕ್ಷಿಗಳೆಲ್ಲವೂ ಸಂತೋಷದಿಂದ ಉದ್ಗಾರ ಮಾಡಿದ ಕಾಲಕ್ಕೆ ನಿನಗೆ ಶಾಪ ವಿಮೋಚನೆ ಆಗುವ ಕಾಲ ಬರ್ತದೆ. ಅದು ಹೇಗೆ ಕೇಳಿದ್ರೆ, ಹೇಗೆ? ರಾಕ್ಷಸರ ದಮನಕ್ಕಾಗಿ ಕದಂಬವನವನ್ನು ಆಯ್ಕೆ ಮಾಡಿಕೊಂಡು ಕೌಶಿಕೆ ಎನ್ನುವಂತ ಹೆಸರಿನಿಂದ ದುಷ್ಟರ ಮರ್ದನ ಮಾಡಿ ಭೂಲೋಕಕ್ಕೂ ದೇವಲೋಕಕ್ಕೂ ರಕ್ಷಣೆ ಕೊಟ್ಟಂತ ಆ ದುರ್ಗಾ ಪರಮೇಶ್ವರಿಯನ್ನು ನೀನು ಧ್ಯಾನಿಸಬೇಕು ಮಗಳೇ. ಅಂಬಿಕೆ ಇದ್ದಾಳೆ. ಖಂಡಿತವಾಗಿ ಅಂಬಿಕೆಯನ್ನ ನೀನು ಧ್ಯಾನಿಸಬೇಕು. ನೀನು ನದಿಯಾಗಿ ಬಂದು ಋಷಿಗಳ ಆಶ್ರಮದ ಸಮೀಪ ಹರಿದು ಹೋದರೆ ಅದು ತೀರ್ಥಕ್ಷೇತ್ರ ಅಂತ ಆಗುವುದಿಲ್ಲ. ತೀರ್ಥಕ್ಷೇತ್ರ ಆಗಬೇಕು ಅಂತ ಆದ್ರೆ ದೈವಿ ಸಾನ್ನಿಧ್ಯದಿಂದ ಆಗಬೇಕು. ನೀ ಹರಿದು ಹೋಗುವ ಸ್ಥಳದಲ್ಲಿ ನಿನ್ನ ಸಮೀಪದಲ್ಲಿ ದುರ್ಗಾ ಪರಮೇಶ್ವರಿ ಅವತಾರಿಯಾದ ಆ ಕಾಲಕ್ಕೆ ಅವಳನ್ನ ನೀ ಶ್ರದ್ಧಾಭಕ್ತಿಯಿಂದ ಭಜಿಸಿದಾಗ ಅವಳ ಸಂಕಲ್ಪದಂತೆ ನಿನ್ನಿಷ್ಟಾರ್ಥ ಈಡೇರಿ ಶಾಪಕ್ಕೆ ವಿಮೋಚನೆಯಾಗಿ ಮತ್ತೆ ದೇವಲೋಕವನ್ನು. ಹಾಗಾದ್ರೆ ಜಗದಂಬಿಕೆಯನ್ನೇ ಕೇಳಿಕೊಳ್ಳುತ್ತೇನೆ.